ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಏವಂ ಧರ್ಮಃ ಶಾಶ್ವತೋ ವೈದಿಕೋ ಹಿ ದ್ಯೂತೆ ಸ್ತ್ರಿಯಾಂ ನ ಅಲ್ಪಮಾಹಾರ್ಯಮಾಹುಃ ಯದ್ದೇಷಾಂ ಭೋಗ್ಯಮಲ್ಪಂ ತದೀಯಂ ಭೋಗೇನ ತದ್ಬಂಧುಭಿಸ್ತಚ್ಚ ಹಾರ್ಯಂ. ನಿವಾರಣೆ ಪುರುಷಸ್ಯ ತು ಅಶಕ್ತೌ ತದ್ರಾಜ್ಯಂ ನಃ ಪುನರಾಹಾರ್ಯಮೇವ. ತ್ವಂ ಧರ್ಮನಿಷ್ಠಶ್ಚ ಅಗ್ರಜಶ್ಚೇತಿ ರಾಜನ್ ನೃತೆ ಅನುಜ್ಞಾಂ ನಮಯಾ ತತ್ಕೃತಂಚ. ನಿವಾರಣೆ ಪುರುಷಸ್ಯ ತು ಅಶಕ್ತೌ ತದ್ರಾಜ್ಯಂ ನಃ ಪುನರಾಹಾರ್ಯಮೇವ. ಹಿಂದಕ್ಕನ್ವಯ, ಯಾರಿಗೆ ಆ ರೀತಿಯಾಗಿ ವಾಪಸ್ ತಾವೇ ತಗೊಳ್ಳೋ ಶಕ್ತಿ ಇಲ್ಲ ಅವರು ಈ ರೀತಿಯಲ್ಲಿ ರಾಜನಿಗೆ ಹೇಳಿ ವಾಪಸ್ ತಗೊಳ್ಬೇಕು. ಶಕ್ತಿ ಇದ್ದಾಗ ತದ್ರಾಜ್ಯಂ ನಃ ಪುನರಾಹಾರ್ಯಮೇವ, ನಾವೇ ಅದನ್ನು ವಾಪಸ್ ತಗೋಬೇಕೆ ಹೊರತು ಸರ್ಕಾರ ಮುಖ್ಯ ವ್ಯಕ್ತಿಗಳು ಬೇರೆಯವ್ರಿಗೆ ಕೇಳೋ ಪ್ರಸಂಗ ಇಲ್ಲ, ತಮ್ಮ ಕೈಲಿರುತ್ತೆ. ಆದ್ದರಿಂದ ನಾವೀಗ ಅದನ್ನು ನೇರವಾಗಿ ವಾಪಸ್ ತಗೊಳ್ಬೇಕಾಗಿದೆ. ಹಾಗಿದ್ದರೆ ಇದನ್ನೆಲ್ಲ ಮೊದಲೇ ಯಾಕೆ ಮಾಡಲಿಲ್ಲ ಈಗಾಗಲೇ ನೀನು ಅಂತ ಕೇಳಿದರೆ, ತ್ವಂ ಧರ್ಮನಿಷ್ಠ ಚ ಅಗ್ರಜಶ್ಚ ಇತಿ ಎರಡು ಭಾಗ ಇದೆ. ತ್ವಂ ಅಗ್ರಜ ಧರ್ಮನಿಷ್ಠ ರಾಜನ್ ಋತೆ ಅನುಜ್ಞಾಂ ನಮಯಾ ತತ್ಕೃತಂಚ. ಅದಕ್ಕೇನೆ ನಿನ್ನ ಅನುಜ್ಞೆಯನ್ನು ನಾನು ಪಡೆಯುತ್ತೇನೆ, ಆ ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ. ಎರಡು ಅಂಶ ಇದೆ, ಅಗ್ರಜತ್ವ ಒಂದು, ಧರ್ಮನಿಷ್ಠತ್ವ ಒಂದು. ದುರ್ಯೋಧನ ಅಗ್ರಜನೇ ಆ ಲೆಕ್ಕದಲ್ಲಿ, ಭೀಮನಿಗೆ ಅಣ್ಣ ಆ ಲೆಕ್ಕದಲ್ಲಿ. ಆದರೆ ಧರ್ಮನಿಷ್ಠನಲ್ಲ, ಅವ ಮಾತು ಕೇಳಬೇಕಾಗಿಲ್ಲ. ಗುರುಕ್ತಮಪಿನಗ್ರಾಹ್ಯಂ ಯದನರ್ಥೇ ಅರ್ಥಕಲ್ಪನ. ಆದರೆ ನೀನು ಧರ್ಮನಿಷ್ಠನಾಗಿರೋದ್ರಿಂದ ನೀನು ಅನುಜ್ಞೆಯನ್ನು ಕಾಯ್ತಿದ್ದೇನೆ ಹೊರತು ಇಲ್ಲದೆ ಹೋಗಿದ್ದರೆ ಕಾಯ್ತಿರಲಿಲ್ಲ. ಬಹಳ ಮುಖ್ಯವಾದ ಅಂಶ ಇದು. ಇದು ದೊಡ್ಡ ಧರ್ಮ ಸೂಕ್ಷ್ಮ. ಇದು ಧರ್ಮವೇ ತಾನು ಮಾಡೋ ಧರ್ಮ ಇರಬಹುದು, ಅದರ ವಿರೋಧ ಮಾಡೋ ಶಕ್ತಿಯೂ ಇರಬಹುದು. ಆದರೆ ಏನು ಮಾಡಬೇಕು, ಅದಕ್ಕೀಗ ದೊಡ್ಡವರು ಇರ್ತಾರೆ, ಅವರು ದಾರಿ ತಪ್ಪಿದಾಗ ಅವ್ರಿಗೆ ಒಳ್ಳೆಯವರಾಗಿದ್ದರೆ ಅವ್ರ ಅನುಜ್ಞೆ ತಗೊಳ್ಳದೆ ಮಾಡಬಾರ್ದು. ಅವ್ರಿಗೆ ಕೆಟ್ಟವರಾಗಿದ್ದರೆ ಉಲ್ಲಂಘನೆ ಮಾಡಿಬಿಡಬಹುದು. ದೊಡ್ಡ ತತ್ವ ಇದು, ಗೊತ್ತಾಯ್ತಾ? ಅದಕ್ಕೆ ವಿಭೀಷಣ ಅಲ್ಲಿವರೆಗೂ ಕಾದ, ವಿದುರನೂ ಕಾದ, ಧೃತರಾಷ್ಟ್ರ ಅಣ್ಣ ಪ್ರತಿಭಟನೆ ಮಾಡ್ಕೋತಾ ಇದನ್ನೇ ಹೊರತು ಬಿಟ್ಟು ಹೋಗಲಿಲ್ಲ. ಅದು ಮಾಡಿದರೆ ಒಪ್ಪಲೂ ಇಲ್ಲ. ಇದು ಬಹಳ ಮುಖ್ಯವಾದ ಅಂಶ. ಆದರೆ ತನಗೆ ರೈಟ್ ಇಲ್ಲ, ಆದ್ದರಿಂದ ಏನು ಮಾಡಲಿಲ್ಲ, ಅದನ್ನು ಜಾರಿ ಮಾಡಲಿಕ್ಕೆ ಹೋಗಲಿಲ್ಲ. ಇದು ಲೋಕಧರ್ಮ. ಇದು ಈ ರೀತಿ ಅನುಷ್ಠಾನ ಮಾಡದೆ ಹೋದರೆ ಜಗತ್ತಿಗೆ ಬೆಲೆನೇ ಇರೋದಿಲ್ಲ, ನ್ಯಾಯಾನ್ಯಾಯಗಳ ಮಹತ್ವನೇ ಇರೋದಿಲ್ಲ. ಆದ್ದರಿಂದಾಗಿನೇ ಪ್ರತಿಯೊಬ್ಬರೂ ಕೂಡ ಧರ್ಮವನ್ನು ಸ್ವರೂಪದಲ್ಲಿ ತಂದು ದೊಡ್ಡವನಿರಬಹುದು, ಶಕ್ತಿನೂ ಬೇಕಾಷ್ಟಿರಬಹುದು, ಇಷ್ಟಾದ ತಿಳುವಳಿಕೆನೂ ಇದೆ, ಎಲ್ಲ ಇದೆ. ಆದರೆ ದೊಡ್ಡವನು ಧರ್ಮಿಷ್ಠನಾಗಿದ್ದಾಗ ಅವರ ಮಾತನ್ನು ಉಲ್ಲಂಘನೆ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಆದಷ್ಟು ಕೂಡ ಒಪ್ಪಿಸಿಬಿಟ್ಟು ಕೆಲಸ ಮಾಡಿಸ್ಬೇಕೆ ಹೊರತು ಹಾಗೆ ಬಿಡಲೂಬಾರ್ದು, ತಾನೇ ಮುಂದೆ ಹೋಗಲೂಬಾರ್ದು. ಎರಡು ಅಂಶ ಇದೆ. ಅದಕ್ಕೆ ನಾನೇನು ಮಾಡಲಿಲ್ಲ, ಋತೆ ಅನುಜ್ಞಾಂ ನಮಯಾ ತತ್ಕೃತಂಚ. ನೀನು ಅಪ್ಪಣೆ ಇಲ್ಲದೇನೆ ನಮ್ಮ ಮಾಡಿಕೊಡೋದು ಅಂತ ಮಾಡಲಿಲ್ಲ ಅಷ್ಟೇ ಹೊರತು ಇದನ್ನು ಆ ಕೆಲಸ ಎಂದೋ ಮಾಡ್ತಿದ್ದೆ. ನಾನೇ ಅಣ್ಣನಾಗಿದ್ದರೆ ಮಾಡಿಬಿಡ್ತಿದ್ದೆ ಅಂತ ಅರ್ಥ. ನಾನೇ ಅಣ್ಣನಾಗಿದ್ದಿದ್ದರೆ ಈ ಪ್ರಸಂಗ ಬರ್ತಾನೇ ಇರಲಿಲ್ಲ. ದಾತಾಸ್ಮಿ ಅನುಜ್ಞಾಂ ವಿಧಿ ತಾನ್ನಿಹತ್ಯ, ದಾತಾ ಅಸಿ ಅನುಜ್ಞಾಂ ವಿಧಿ ತಾನ್ನಿಹತ್ಯ ತ್ವಯ್ಯೇವ ರಾಜ್ಯಂ ಸ್ಥಾಪಯಾಮಿ ಅದ್ಯ ಸಮ್ಯಕ್. ಸತ್ಯಂ ಪಾಪೇಷ್ವಪಿ ಕರ್ತುಂ ಯದಿ ಇಚ್ಛಾ ತಥಾಪಿ ಮಾಸಾಹ ದ್ವಾದಶ ನಃ ಪ್ರಯಾತಾಃ. ದಾತಾ ಅಸಿ ಅನುಜ್ಞಾಂ ಯದಿ, ನೀನಿಗೆ ಅಪ್ಪಣೆ ಕೊಡೋದಾದರೆ, ತಾನ್ನಿಹತ್ಯ ಅವ್ರನ್ನೆಲ್ಲ ಕೊಂದುಬಿಟ್ಟು ಏನು ಮಾಡ್ತೇನೆ, ತ್ವಯ್ಯೇವ ರಾಜ್ಯಂ ಸ್ಥಾಪಯಾಮಿ ಅದ್ಯ ಸಮ್ಯಕ್, ಈಗಲೇ ಹೋಗಿ ಆ ರಾಜ್ಯವನ್ನು ಪೂರ್ತಿ ತಂದು ಕೊಡ್ತೇನೆ. ಗೊತ್ತಾ, ಯಾರ ಸಹಾಯನೂ ಬೇಕಿಲ್ಲ, ನೀನು ಹೂ ಅಂದರೆ ಸಾಕು, ಕೆಲಸ ಮಾಡಿಬಿಡ್ತೇನೆ. ಸತ್ಯಂ, ಇದು ಮುಖ್ಯವಾದ ಅಂಶ. ಭೀಮಸೇನ ಸುಮ್ಮನೆ ಇದ್ದಿದ್ದಾತಕ್ಕೆ ಈಗಲಾರು ಏನು ಮಾಡಬಹುದು, ನಾನೀಗ ಹೂವನ್ನು ಕೆಲಸ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾದ ಅಂಶ. ಅದಕ್ಕೆ ಭೀಮನ ಶಕ್ತಿ ಎಷ್ಟು ಅಂತ ಗೊತ್ತಾಯಿತು, ಧರ್ಮ ಪ್ರಜ್ಞೆ ಎಷ್ಟು ಅಂತನೂ ಗೊತ್ತಾಯಿತು. ತಾನೇ ಮಾಡಲಿಲ್ಲ, ಅನುಜ್ಞೆ ಕೊಟ್ಟರೆ ಮಾಡೇ ಮಾಡ್ತೀನಿ ಅಂತ ಹೇಳೋದನ್ನು ಬಿಡಲಿಲ್ಲ. ಸತ್ಯಂ ಪಾಪೇಶ್ವಪಿ ಕರ್ತುಂ ಯದಿ ಇಚ್ಛಾ ಸ್ಯಾತ್ ತಥಾಪಿ ಮಾಸಾ ದ್ವಾದಶ ನಃ ಪ್ರಯಾತಾಹ. ಇದೆಲ್ಲ ಇನ್ನೊಂದು ಉತ್ತರ ಕೊಟ್ಟಾಗಾಯಿತು. ಈಗ ಅನ್ಯಾಯ ಆಗಿದೆ, ಅದನ್ನು ಸರಿ ಮಾಡ್ಕೋಬೇಕು, ಮಾಡಿಬಿಡ್ತೇನೆ.
ಈ ಕ್ಷಣನೇ ಮಾಡ್ತೇನೆ, ಒಪ್ಪಿಗೆ ಕೊಟ್ಟರೆ ಈ ಕ್ಷಣನೇ ಮಾಡ್ತೀನಿ ಅಂತ ಹೇಳ್ತೀಯಲ್ಲ. 12 ವರ್ಷ ವನವಾಸ ಇದೆ, 1 ವರ್ಷ ಅಜ್ಞಾತವಾಸ, ಅವೆಲ್ಲ ಲೆಕ್ಕ ಇಲ್ಲ. ಅದು ಅಧರ್ಮಿಷ್ಠರಿಗೆ ಕೊಟ್ಟ ಕರಾರನ್ನು ಏನು ಮಾಡಬೇಕಾಗಿಲ್ಲ. ದೇಶದ್ರೋಹಿ ಬರ್ಕೊಟ್ಟ ಅಗ್ರಿಮೆಂಟ್ ವ್ಯಾಲಿಡ್ ಆಗುತ್ತಾ? ಇಲ್ಲ. ಆದ್ದರಿಂದ ಧರ್ಮದ್ರೋಹಿ ದೈವದ್ರೋಹಿಗಳು ವ್ಯಾಲಿಡ್ ಆಗೋ ಸಾಧ್ಯತೆಯೇ ಇಲ್ಲ. ಅದರಿಂದಾಗಿಯೇ ಯೋಚನೆ ಮಾಡಲಿಕ್ಕೆ ಹೋಗಬೇಡ. ಇಲ್ಲಿಗೆ ಕೆಲಸ ಮುಗೀತು. ಇನ್ನೂ ಹೇಳೋದಾದರೆ ಸತ್ಯಂ ಪಾಪೇಶ್ವಪಿ ಕರ್ತುಂ ಯದಿ ಇಚ್ಛಾ. ನೀನೀಗ ಅವರು ಪರಮ ಪಾಪಿಗಳು ಅಂತ ಗೊತ್ತಿದ್ದರೂ ಕೂಡ ಅವ್ರು ಕೊಟ್ಟ ಮಾತನ್ನು ಉಳಿಸ್ಬೇಕು ಅಂತ ಅಪೇಕ್ಷೆ ಇದ್ದರೂ ಕೂಡ ತಥಾಪಿ ಮಾಸ 12 ಅನಪ್ರಯಾತಾಹ. ಆಗಲೂ ಏನು ಯೋಚನೆ ಮಾಡಬೇಕಾಗಿಲ್ಲ. 12 ತಿಂಗಳು ಕಳೆದಿದೆ ಈಗ. ಅದಕ್ಕೆ ವರ್ಷದ ಕಾಲದ ಒಂದು ಕಾರಣ. ವರ್ಷ ಯಾಕೆ ಸುಮ್ಮನಿದ್ರು ಎಂಬುದಕ್ಕೆ ಅದೊಂದು ಕಾರಣ ಇದೆ. ಈಗ ಏನು ಕಾರಣ ಇದೆ? ಧರ್ಮಗಳ ಪ್ರಶ್ನೆ ಉತ್ತರ ಸಿಗಬೇಕು. 12 ತಿಂಗಳು ಕಳೆದಿದೆ. ಶಾಸ್ತ್ರದಲ್ಲಿ ತಿಂಗಳಿನ ವರ್ಷ ಅಂತ ಕರೆಯೋ ಪದ್ಧತಿ ಕೂಡ ಇದೆ. ಆದ್ದರಿಂದ ಏನಾಯ್ತು ಅಲ್ಲಿಗೆ? 12 ವರ್ಷ ಆಯ್ತು. ಈಗ ಒಂದು ತಿಂಗಳು ಏನು ಮಾಡೋಣ? ಈಗ ಅಜ್ಞಾತವಾಸ ಮಾಡೋಣ, ಕಥೆ ಮುಗಿಸ್ಬೇಡ ಅಂತ ಹೇಳ್ತಾರೆ. ಸೊ ಇದು ಸರಿ ಹೋಯ್ತು. ಈಗ ಒಪ್ಪಿಗೆ ಕೊಟ್ಟರೆ ನಾನು ಒಬ್ಬನೇ ಮಾಡ್ತೇನೆ, ಈಗಲೇ ಮಾಡ್ತೇನೆ, ಏನು ನಡೆಸಲೇಬೇಕಾಗಿಲ್ಲ. ನಡೆಸಲೇಬೇಕು ಅಂತಿದ್ದರೆ ಇನ್ನೊಂದು ದಾರಿ ಇದೆ. 12 ತಿಂಗಳಾಗಿದೆ, 12 ವರ್ಷ ಆಯಿತು ಅಂಥೇಳಿ ವೈದಿಕ ಪ್ರಮಾಣ ಇದೆ. ಅದಕ್ಕೆ ಗೊತ್ತಾಯ್ತಾ? ಕೊಡ್ತಾರೆ 12 ಮಾಸ ಪ್ರತಿಯೊಂದರಲ್ಲೂ ಬರುತ್ತೆ. ಅಸ್ತಿ ಮಾಸ ಪ್ರತಿನಿಧಿ ಯಥಾ ಪ್ರಾಹುರ್ಮನೀಷಿಣಃ ಪೂತಿಕಾಮಿವ ಸೋಮಸ್ಯ ತಥೇದಂ ಕ್ರಿಯತಾಮಿತಿ. ನಾವು ಯಾವುದು ಮಹಾಭಾರತದ ವಾಕ್ಯ ಇದು. ಮಹಾಭಾರತ ಕೆಳಗೆ ಕೊಟ್ಟಿದ್ದು ರೆಫರ್ ಮಾಡ್ತಾರೆ ಮಹಾಭಾರತದಲ್ಲಿ. ಅದಿದೆ. ಮಾಸ ವೈ ಸಂವತ್ಸರ ಒಂದು ವೇದವಾಕ್ಯ ಇದೆ. ಇವತ್ತು ಇಟ್ಕೊಂಡೆ ದಿನಗಳನ್ನ ಕಡಿಮೆ ಮಾಡ್ಕೊಂಡು ಚಾತುರ್ಮಾಸನ ಕಡಿಮೆ ಮಾಡ್ಕೊಳ್ಳೋಕೆ ಕೂಡ ಕಾರಣ ಏನಾಯಿತು? ಅದೊಂದು ಕಾರಣ. ಪಕ್ಷನ ಏನಂತ ಕರೆದ್ರು? ಮಾಸ ಅಂತ ಕರೆದು. ಅದು 4 ಪಕ್ಷ ಆದರೆ ಬೋಧೋಯ್ತು ಅಂತ ಹೇಳಿಬಿಟ್ಟು. ಅದು ಪಕ್ಷದ 1 ದಿವಸ ಆದರೂ ಆಯಿತು, ಕೊನೆ ದಿವಸ ಕೂತ್ಕೊಂಡು 15 ದಿವಸ ಹೋಯ್ತು ಅಲ್ಲಿಗೆ. ಅದ್ರ ಮಾಡಿಕೊಂಡ್ರು. ಇದೆಲ್ಲ ಅದು ಮಾಡ್ಕೊಂಡಿದ್ದರಿಂದ ಅದಕ್ಕೆಲ್ಲ ಇದು ನಿರಾಧಾರ ಅಲ್ಲ. ಅದು ಕಾಲಕ್ಕೆ ತಕ್ಕಂತೆ ಏನು ಮಾಡಬೇಕಾಯ್ತು? ಅನಿವಾರ್ಯವಾಯಿತು. ಆ ದೃಷ್ಟಿಯಿಂದ ಇನ್ನೊಂದು ಮಾತಿದೆ, ಸೋಮ ಹಾಕಬೇಕು. ಇಲ್ಲ, ಪೂತಿಕಾ, ಇನ್ನೊಂದು ಬಳ್ಳಿ ಇದೆ, ಪೂತಿಕಾ ಉಪಯೋಗಿಸಿ. ಮುಖ್ಯವಾದ ಸಿಗದೆ ಹೋದರೆ ಏನು ಮಾಡಬೇಕು? ಪ್ರತಿನಿಧಿ ಉಪಯೋಗಿಸ್ಬೇಕು. ಅವನು ಭಾರಿ ಬಡವ, ಏನೂ ಮಾಡಲಿಕ್ಕೂ ಬರೋದಿಲ್ಲ, ಗೋದಾನ ಇದಾನ ಸಾಧ್ಯನೇ ಇಲ್ಲ, ಮಾಡಲೇಬೇಕು. ಏನು ಮಾಡ್ದ? ಅದು ಹಿಟ್ಟಿನ ಗೋದಾನ ಮಾಡ್ಕೊನೆ ಪಕ್ಷ. ಮೊದಲು ಬೆಳ್ಳಿಯಿಂದ ಮಾಡು, ಬಂಗಾರದ ಏನೋ ಒಂದು ಮಾಡ್ಕೋತ ಬಾ. ಕೊನೆಗೆ ಏನೂ ಆಗಲಿಲ್ಲ, ಹೋದಲ್ಲ, ಕೊನೆ ಪಕ್ಷ ಕೊಡಲಿಕ್ಕಾಗಲಿ, ಅದು ಗೋಳಾಡು ಕೊನೆ ಪಕ್ಷ. ಇಷ್ಟಾದರೂ ಹೇಳೋ ಅಂತ ಹೇಳಿದ. ಇದು ಇಷ್ಟರಮಟ್ಟಿಗೆ ಅವಕಾಶ ಕೊಟ್ಟಿರೋದ್ರಿಂದ ಎಂದೂ ಕೂಡ ಬಿಡ್ಲಕ್ಕೆ. ಪ್ರತಿನಿಧಿ ಅಂದರೆ ಅದೇ ಮುಖ್ಯವಾದ ವಸ್ತುವನ್ನು ಯಾವ ಮಾಡ್ಲಿಕ್ಕೆ ಬರೋದಿಲ್ಲ. ಏನು ಮಾಡಬೇಕಾಗ? ಅದಕ್ಕೊಂದು ಪ್ರತಿನಿಧಿ ಹುಡುಕಬೇಕು. ಆ ರೀತಿ ಮಾಡ್ತಾರೆ. ಇವತ್ತು 12 ತಿಂಗಳು ಕಳೆದಿದೆ. ಎಷ್ಟು ಧರ್ಮಸೂಕ್ಷ್ಮ ಇವೆಲ್ಲ ಕೂಡ. ಆದ್ದರಿಂದನೇ ನಾವೀಗ 1 ತಿಂಗಳು ಅಜ್ಞಾತವಾಸಕ್ಕೆ ಮುಗಿಸಿ ಹೊರಟುಬೇಡ. ಹಾಂ ಹಾಂ ಇಲ್ಲ, ಆಗಲೇ ಕೊಡ್ತಾನೆ ಪರಮಾತ್ಮ. ಅಷ್ಟು ಕಮಿಟ್ಮೆಂಟ್ ಇದ್ದರೆ, ಪ್ರಾರಂಭ ಮಾತ್ರ ಇಚ್ಛೆ ಹೇಳಿಬಿಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡೋ ಇಚ್ಛೆ ಇದ್ದರೆ ದೇವರು ಎಲ್ಲೋ ಹೋದರೂ ಅನುಕೂಲ ಮಾಡಿಕೊಡ್ತಾನೆ, ಬಿಡೋದಿಲ್ಲ. ಶ್ರೀಪಾದರಾಜರ ದುಷ್ಟ ಅಂತ ಅಡವಿಯಲ್ಲಿ ಏನೇನು ಸಿಗಬಾರ್ದಂತ ದಾರಿ ಹಾಕಿ ಎಲ್ಲ ಸಿಕ್ತು, ಮಾಮೂಲಾಗಿ ಆಯಿತು. ಮಾಡಬೇಕು ಅಂತ ಇದಿದೆ ಅವರಿಗೆ. ನಮಗೆ ಯಾಕೆ ಸಿಗಲ್ಲ ಅಂದರೆ ಒಳಗಿರೋದೇ ಬೇಡ ಅಂಥೇಳಿ ಹೊರಗೆ ನಾಟಕ ಆಗ್ತದೆ. ಹಾಗಿದ್ರೆ ಏನೋ ಕಥೆಗಳು ಹೇಳ್ತಾರೆ, ಅದು ಕಥೆನೇ ಆಗುತ್ತೆ ಹೊರತು ಮನಸ್ಸೊಂದಿದ್ದರೆ ಖಂಡಿತ. ಕಾಫಿ ಬೇಕಾಗಿದೆ ಅವರಿಗೆ, ಏನೋ ಕುಡಿತಾನೆ, ಬಿಡೋದಿಲ್ಲ. ಗೊತ್ತಾಯ್ತಲ್ಲ, ಯಾರ್ದೋ ಪಾತ್ರೆ, ಯಾರ್ದೋ ಇದು ಏನೋ ತರ್ತಾನೆ, ಏನೋ ಮಾಡಿ ಕೊನೆ ಕುಡಿದು ಹಾಕಿಬಿಡ್ತಾನೆ. ಬೇಡ, ದೇವ್ರ ಪೂಜೆ ಮಾಡೋಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ, ಅದಿಲ್ಲ ಇದಿಲ್ಲ ಹೇಳಿದ್ದೆ. ಅಂದರೆ ಮನಸ್ಸಿಲ್ಲ ಸಮಸ್ಯೆ ಇರೋದು. ವಸ್ತು ಇಲ್ಲ ಅನ್ನೋ ಸಮಸ್ಯೆ ಅಲ್ಲ. ಯಾವಾಗಲೂ ಏನಿದೆ? ಮನಸ್ಸಿಲ್ಲ ಅನ್ನೋ ಸಮಸ್ಯೆ. ಅದಕ್ಕೇ ಕೊನೆ ಮಾನಸ ಪೂಜೆ ಅಂತ ಹೇಳಿಬಿಟ್ಟು, ಏನಿಲ್ಲ ಅದಲ್ಲ ಮನಸ್ಸಲ್ಲೇ ಮಾಡು. ಮತ್ತು ಸೆಕೆಂಡ್ರಿ ಪೂಜೆ ಅಂತ ಕರೀಲಿಲ್ಲ, ಅದನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕರೆದು. ಈ ಆ್ಯಕ್ಚುಯಲ್ ಪೂಜೆಗಿಂತ ದೊಡ್ಡದು ಅಂತ ಕರೆದ್ಬಿಟ್ಟು ಅರ್ಥ ಆಯ್ತು. ಯಾಕೆ? ಮನಸ್ಸಿದೆ. ಯಾವುದೇ ಕೆಲಸಕ್ಕೆ ಮುಖ್ಯವಾದ ಬೇಕಾದ್ದೇನೀಗ ಮನಸ್ಸು. ಅದು ಸರಿ ಇತ್ತು ಅಂದರೆ ಯಾವ ವಸ್ತು ಕಾರಾಗೃಹದಲ್ಲಿ ಹಾಕಿದ್ದಾರೆ, ಏನು ಕೈಯಲ್ಲಿ ಕಲ್ಕಟ್ಟೆ ಹಾಕಿಬಿಟ್ಟಿದ್ದಾರೆ. ನಾನು ದೇವ್ರ ಪೂಜೆ ಮಾಡ್ತೀನಿ ಅಂತಾನೆ. ಹೇಗೆ ಮಾಡ್ತಾರೆ? ಮನಸ್ಸಲ್ಲಿ ಮಾಡ್ತಾರೆ. ಯಾರು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಅದನ್ನು. ಇವ್ರು ಯಾರಿಗೂ ಮನಸ್ಸಿನೊಳಗೆ ಹೋಗೋ ಶಕ್ತಿ ಇಲ್ಲ ಅಂದರೆ ಮಾಡಿ ಹಾಕಿಬಿಟ್ಟ. ಇವ್ರು ಎಲ್ಲ ಇಟ್ಟರು ಬಂಗಾರದ ಪಾತ್ರೆ ಕೊಟ್ಟರು ಪೂಜೆ ಮಾಡೋದಿಲ್ಲ. ಅವ್ರು ಮಂಟಪ ಕೊಟ್ಟು ಎಲ್ಲ ಮಾಡಯ್ಯ ಅಂತ ಹೇಳಿದ್ರೆ ಏನೋ ಮಾಡ್ತಾ ಕೂತಿರ್ತಾರೆ. ಯಾಕೆಂದರೆ ಅವ್ನ ಮನಸ್ಸೇ ಇಲ್ಲ ಫಸ್ಟ್ ಆಫ್ ಆಲ್. ಇದು ಅನವೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಉದ್ಧರೇದ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇತ್. ಎಲ್ಲ ವಾಕ್ಯ ನೋಡಿದರೆ ಎಷ್ಟು ಸ್ಪಷ್ಟ ಇದೆ. ನಾವು ಎಲ್ಲಿ ಮೋಸ ಮಾಡ್ಕೋತೀವಿ? ಆತ್ಮವಂಚನೆ ಅಂದರೆ ಅದೇ. ಆತ್ಮ ಅಂದ್ರೇನು? ಮನಸ್ಸು. ಮನಸ್ಸಿಗೆ ನಾವು ಮೋಸ ಮಾಡ್ಕೋತಾ ಇದ್ದೇವೆ ಅಂತ ಅರ್ಥ. ನಡೆಸಬೇಕಾಗಿಲ್ಲ ಅದು ಹೇಳಿದ್ದು. 12 ವರ್ಷ ಅಜ್ಞಾತ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡ್ತೀವಿ ಅಂತ ಹೇಳಿದ್ದೇವೆ. ಅದು ನಡೆಸಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ಏನದು? ನಡೆಸಬೇಕಾಗಿಲ್ಲ. ಎರಡನೇದಾಗಿ ಏನದು? ಎರಡನೇದಾಗಿ ಈಗ ಮಾಡಿಸ್ಬೇಕು ಅಂತಿದ್ದರೆ ದಾರಿ ಇದೆ, ಅದನ್ನು ಮಾಡಿಬಿಡೋಣ. ಆಯಿತಾ? ಫಸ್ಟ್ ನಿನ್ನ ಕರ್ತವ್ಯ ಪ್ರಧಾನ. ಈಗ ಇದಕ್ಕೋಸ್ಕರ ಹುಟ್ಟಿ ಬಂದಿರೋದಾದ್ದರಿಂದ ಕೆಲಸ ಮಾಡಬೇಕು. ಮೋಸ ಅಲ್ಲ ಇದು, ಮೋಸನೇ ಇದು.
ಈ ಚಾತುರ್ಮಾಸ್ಯ ಕಡಿಮೆ ಮಾಡ್ತಾರೆ, ಮೋಸ ಮಾಡ್ತಾರೆ ಅಂತ ಅರ್ಥನಾ? ಮೋಸ ಆಯಿತು, ತಪ್ಪಾಗಿದೆ. ಈಗ ತಿತ್ಕೋತೀಯಾ? ರೆಡಿ, ನಾನು ತಿತ್ತಿಸ್ತೇನೆ, ಆಯಿತಾ? ಈಗ ನಾವು ಒತ್ತು ಕೊಡಿಸ್ತೀನಿ ಅಂತ ಹೇಳಿದ್ರೆ ಹ್ಞೂ ಅನ್ರಿ, ಪೊಲೀಸ್ ಬರ್ತಾರೆ ಅವರು, ಯಾವ IPS ಫ್ರೆಂಡು, ಹೂವನ್ನು ಹೊಡೆದಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಹೋಗ್ತೀನಿ ನಾನೀಗ, ಅವ್ನು ಪವರ್ ಇದೆ ಹೋಗ್ಲಿಕ್ಕೆ. ಮೋಸ ಮಾಡಿದ್ದೆ ಕೊಡೋದು. ಎಷ್ಟೋ ಕೇಸ್ಗಳು ಸರಿಯಾಗಿ ಯೋಚನೆ ಮಾಡಿದರೆ ಈ ಲೆವೆಲಲ್ಲೂ ಸಾಲ್ವ್ ಆಗಿಬಿಡುತ್ತೆ. ಫಸ್ಟ್ ಪೊಲೀಸ್ ಲೆವೆಲ್ ಇದೆಯಲ್ಲ, ಅವ್ರಿಗೆ ಓದಕ್ಕೆ ಬರಲ್ಲ, ಏನೋ ಇದಾಗಿರ್ತಾರೆ, ನೋಡ್ತಾರೆ ಡಾಕ್ಯುಮೆಂಟ್ಸ್ ಕೊಡ್ತೀವೋ ಇಲ್ಲ ಅಂತ ಕೆಲಸ ಕೊಟ್ಟಿರೋ ಪ್ರಸಂಗನೇ ಬರೋದಿಲ್ಲ. ಅಲ್ಲಿ ಯಾವುದೋ ಕಾರಣಕ್ಕೆ ಮನಸ್ಸಿಲ್ಲ, ಇದಿಲ್ಲ, ಏನೋ ಆಸೆ, ಏನೋ ದಾರಿ ತಪ್ಪು ಹೋಗ್ಬಿಡ್ತಾರೆ. ಇದೆಲ್ಲ ಮಾಡಿದರೆ ಮೇಲೆ ಕೆಳಗೆ ಇಟ್ಟಿರೋದು ಜಾತಕ್ಕೆ ಅಲ್ಲೇ ಸಾಲ್ವ್ ಮಾಡಲಿ ಅಂಥೇಳಿ. ಮೇಲಕ್ಕೆ ಹೋಯ್ತಾರೆ, ಅರ್ಥ ಏನೋದಕ್ಕೆ ತಮ್ಮ ಅಧಿಕಾರ ಉಪಯೋಗಿಸ್ತಾ ಇಲ್ಲ ಅಂತ ಅರ್ಥ. ತುಂಬ ಜನಕ್ಕೆ ಕೆಲಸಕ್ಕೆ ಬೈತಾರೆ, ಕೋಟೆ ಬೈದಿಲ್ಲ, ನೀವೇ ಮಾಡ್ಕೊಂಡು ನಮ್ಮೇ ಓಡಾಡಿಸ್ತೀರಿ ಅಂತ ಹೇಳಿಲ್ಲ. ಅದು ಎಲ್ಲದಕ್ಕೆ ಎಲ್ಲ ಕಡೆ ಹೋಗಬಾರ್ದು. ಅದೇ ಸಣ್ಣ ವಿಷಯ, ನಾಳೆ ಮನೆ ಬಿಡ್ತೀನಿ ಅಂತ ಹೇಳ್ತಾರೆ, ಇವತ್ತು ಕೋರ್ಟಿಗೆ ಹೋಗ್ತಾನೆ ಅವ್ರು. ನಾಳೆ ಬಿಡ್ತಿದ್ದ ಪಾಪ, ಇದ್ರೆ 12 ವರ್ಷ ಬಿಡೋದಿಲ್ಲ, ಅದಕ್ಕೆ ಕೋರ್ಟ್ ಕೇಸ್ ಬಿಗೋರು ಬಿಡಲ್ಲ ಅಂತ ಹೇಳ್ತಾನೆ. ಒಂದು ದಿವಸಕ್ಕೆ ಕಾಯ್ಲಿಕ್ಕಾಗ್ತಿದ್ದಿಲ್ಲ ಅವನಿಗೆ. ಆ ರೀತಿ ಮಾಡಲ್ಲ ಮನುಷ್ಯ. ಅದರಿಂದಾಗಿದೆ ಧರ್ಮ ತಪ್ಪೋಗ್ಬಿಡೋದು. ಅನ್ಯಾಯವಾದಾಗ ಸರಿ ಮಾಡೋ ಶಕ್ತಿ ಅಲ್ಲಿ ದಾರಿಯಲ್ಲಿ ಹೋಗಿ ಯಾರು ಥರ್ಡ್ ಪರ್ಸನ್ ಹೇಳ್ತಾನೆ, ಈ ಬುದ್ಧಿ ಇಲ್ಲ ನೀವು ಯಾಕೆ ಅಷ್ಟು ಹೇಳಿ ಮುಗಿದೋಯ್ತು ಅಲ್ಲಿಗೆ. ಅದು ಅವನಿಗೆ ವರ್ಕ್ ಮಾಡೋದು ಸ್ವಲ್ಪ ತಲೆಯೊಳಗೆ, ಹೌದು ಅಧರ್ಮ ಅಂತ. ಅದು ಪ್ರತಿಯೊಬ್ಬರಿಗೂ ಒಂದು ಕರ್ತವ್ಯ ಇದೆ. ಪೊಲೀಸೇ ಆಗಬೇಕಾಗಿಲ್ಲ, ಎಲ್ಲದಕ್ಕೂ ನ್ಯಾಯಾಧೀಶ ಆಗಬೇಕಾಗಿಲ್ಲ. ಏನಾಗ್ಬೋದು? ವಿತಿನ್ ಇಸ್ ದ ಲಿಮಿಟ್ಸ್ ಏನು ಮಾಡ್ಲಿಕ್ಕೆ ಬರುತ್ತೆ, ಸೊಲ್ಯೂಷನ್ ಮಾಡ್ಲಿಕ್ಕೆ ಬರುತ್ತೆ. ಎಷ್ಟೋ ಜನ ಆ ರೀತಿ ಮಾಡ್ತಾರೆ. ಈಗ ದಾತಾಸಿ ಅನುಜ್ಞಾಂ ಯದಿ ತಾನ್ ನಿಹತ್ಯ ತ್ವಯ್ಯೇವ ರಾಜ್ಯಂ ಸ್ಥಾಪಯಾಮಿ ಅದ್ಯ ಸಮ್ಯಕ್. ಯಾವಾಗಲೂ ಕೇಳ್ದ ಹೋದಾಗ ಸಮಸ್ಯೆ ಬರುತ್ತೆ ಹೊರತು ಕೇಳಿದರೆ ಸಮಸ್ಯೆನೇ ಬರೋದಿಲ್ಲ. ಅರ್ಥ ಆಗಿ ಎಲ್ಲದಕ್ಕೂ ರೆಮಿಡಿ ಇರೋದು ಎಲ್ಲಿ? ಈ ಕೆಳಗಿನ ಅಧಿಕಾರಿ ಇದ್ದಾನೆ, ಮೇಡಿ ಕೇಳ್ತಾ, ಅವನ ಸಮಸ್ಯೆ ಬರೋದಿಲ್ಲ. ಅವನಿಗೆ ಏನು ಮಾಡಬಾರ್ದು, ಆಗ ಸಮಸ್ಯೆ ಶುರುವಾಗುತ್ತೆ. ಆದ್ದರಿಂದ ಕೆಲಸ ಮುಗಿಸ್ಬಿಡಿ. ಈಗ ಇದಕ್ಕೆಲ್ಲ ಏನೂ ಹೇಳೋದಿಲ್ಲ ನಾನೀಗ. ವೇದ ಪರಮ ಪ್ರಮಾಣ ಹೋದಲ್ಲೋ, ವೇದ ಪ್ರಾಮಾಣ್ಯಾತ್ ವತ್ಸರಾಸ್ತೇಹಿ ಮಾಸೈಹಿ. ಸೊ ಪಕ್ಷಾ ವೈ ಮಾಸಾಹ ಸಂವತ್ಸರ ವೈ ಮಾಸಾಹ, ಬೇಕಾಷ್ಟು ವೇದವಾಕ್ಯಗಳಿದೆ. ಆದ್ದರಿಂದ ಸಮಸ್ಯೆನೇ ಇಲ್ಲೂ ಅಲ್ಲ. ಮಾಸ ಸಹಸ್ರಾಬ್ದಂ ಒಂದು ದೃಷ್ಟಾಂತ ಕೊಡ್ತಾರೆ. ಈಗ ಸಹಸ್ರಾಬ್ದಂ ಸತ್ರ ಮುಕ್ತಂ ನರಾಣಂ. ಪ್ರಾಕ್ಟಿಕಲಿ ಒಂದು ಕೆಲಸ ಇದೆ. ಈಗ 1000 ನೈಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ಭಾಗವತ ಶುರುವಾಗುತ್ತೆ. ಅವರೆಲ್ಲ ಏನು ಮಾಡಿದ್ದಾರೆ? ಶೌನಕಾದಿಗಳೆಲ್ಲ ಸೇರಿ ಒಂದು ದೊಡ್ಡ ಸತ್ರ ಮಾಡಿದ್ದಾರೆ. 1000 ವರ್ಷದ ಯಜ್ಞ ಅಂತ ಹೇಳ್ತಾರೆ. 1000 ವರ್ಷದ ಯಜ್ಞನ ಆ ಕಾಲಕ್ಕೆ ಸಾಧ್ಯ ಇತ್ತು, ಹೌದು. ದ್ವಾಪರಯುಗದ ಫ್ಯಾಗ್ ಎಂಡ್ ಅದು, ಅಷ್ಟು ಆಯುಷ್ಯ ಇಲ್ಲ ಈಗ. ಅದಕ್ಕೇನಂತ ಕರೀತಾರೆ? ಅದಕ್ಕೆ 1000 ವರ್ಷ 1000 ಮಾಸ ಮಾಡಿದರೂ ಮುಗಿದೋಯ್ತು, ಅಲ್ಲಿ ಕಥೆ ಮುಗೀತು. ತುಂಬ ಮಾಡ್ಲಿಕ್ಕೆ ಹೋದಾಗ ಸಂಕೋಚ ಮಾಡ್ಲಿಕ್ಕೆ ಬರುತ್ತೆ. ಅದನ್ನು ಈ ಅಂದರೆ ಪ್ರಾಕ್ಟಿಕಲ್ ಇದು. ಥಿಯರಿ ಆಯಿತು, ಇದಾಯಿತು, ಪ್ರಾಕ್ಟಿಕಲ್ ನಡೀತಿರೋ ಅಂತ. ನಮಗೆ ಪ್ರಾಕ್ಟಿಕಲ್ ಚಾತುರ್ಮಾಸ್ಯ ಇದ್ದೇ ಇದೆ ಎದುರಿಗೆ. ಇಷ್ಟೆಲ್ಲ ಪ್ರಾಕ್ಟಿಕಲ್ ನಡೀತಿರ್ಬೇಕಾದ್ರೆ ಯಾಕೆ ಸುಮ್ಮನೆ ಕಾಯಬೇಕಿದಕ್ಕೆ ಅಂತ ಹೇಳಿದರು. ಅಜ್ಞಾತಮೇಕಂ ಮಾಸ ಮುಷ್ಯ ಅಥ ಶತ್ರುನ್ನಿಹತ್ಯ ರಾಜ್ಯಂ ಪ್ರತಿಪಾಲಯಾಮಃ. ಒಂದು ಉಳಿದಿದ್ದು 1 ತಿಂಗಳಷ್ಟೇ. ಈಗ ಅಜ್ಞಾತಂ ಏಕಂ ಮಾಸಂ ಉಷ್ಯ 1 ತಿಂಗಳು ವಾಸ ಮಾಡಿಬಿಟ್ಟು ನಾವು ರಾಜ್ಯವನ್ನು ವಾಪಸ್ ತೊಗೊಂಡ್ಬಿಡೋಣ, ಆಯಿತಾ? ಅದು ಎಷ್ಟು ಲಾಜಿಕಲ್ ಆಗಿದೆ, ಪ್ರಾಮಾಣಿಕವಾಗಿದೆ, ಯುಕ್ತಿ ಇದೆ, ಶಾಸ್ತ್ರನೂ ಇದೆ. ಇಷ್ಟು ಸ್ಪಷ್ಟ ಹೇಳಿದ್ದರೆ ಭೀಮಸೇನ. ಈ ಕರ್ತವ್ಯ ಎಲ್ಲ ಮುಗೀತೀಗ. ಈಗ 1 ವರ್ಷ ಕಾದಿದ್ದಕ್ಕೆ ಒಂದು ಕಾರಣ ಬಂತೀಗ. ಏನು ಕಾರಣ ಬಂತು? 12 ವರ್ಷ ಆಯಿತು ಅಂತ ಹೇಳಕ್ಕೆ ಬಂತೀಗ. ಆಗಲೇ ಇನ್ನೂ 12 ವರ್ಷ ತಾಗಲಿ ನೋಡೋದು ಅಂತ ಹೇಳೋಂಗಿಲ್ಲ. 1 ತಿಂಗಳು ಉಳಿದಿರೋದು. ಈಗ ಮಾಡ್ತೀಯ? ಈಗ ನಡೆಸಿಬಿಡ್ತೇನೆ. ಮಾ ಮಿತ್ರಾಣಾಂ ತಾಪಕಸ್ತ್ವಂ ಭವೇಥಾಹ ತಥಾ ಮಿತ್ರಾಣಾಂ ನಂದಕಶ್ಚೈವ ರಾಜನ್ ಜಲಸ್ವಾರೀಣಾಂ ಮೂರ್ಧ್ನಿ ಮಿತ್ರಾಣಿ ನಿತ್ಯಂ ಆಹ್ಲಾದಯನ್ ವಾಸುದೇವಂ ಭಜಸ್ವ. ಇದೆಷ್ಟು ಒಳ್ಳೆ ಸೆಂಟ್ರಲ್ ಐಡಿಯಾ ಇದು. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮಾ ಮಿತ್ರಾಣಾಂ ಪಾಪಕಸ್ತ್ವಂ ಭವೇಥಾಹ ತಥಾ ಮಿತ್ರಾಣಾಂ ನಂದಕಶ್ಚೈವ ರಾಜನ್ ಜಲಸ್ವ ಅರೀಣಾಂ ಮೂರ್ಧ್ನಿ ಮಿತ್ರಾಣಿ ನಿತ್ಯಂ ಆಹ್ಲಾದಯನ್ ವಾಸುದೇವಂ ಭಜಸ್ವ. ದೊಡ್ಡ ಸಂದೇಶ. ಕುರುಪುಂಕ್ಷ ಕರ್ಮ ನಿಜಂ ಇದ್ದಾಗಿದೆ. ಏನು ಮಾಡಬೇಕು ನೀನೀಗ? ಮಿತ್ರಾಣಾಂ ತಾಪಕಸ್ತ್ವಂ ಮಾ. ನೀನು ನಿನ್ನ ಮಿತ್ರರಿಗೆ ತಾಪ ಕೊಡೋನಾಗಬೇಡ. ಒಳ್ಳೆಯವರೆಲ್ಲ ಏನು ಮಾಡ್ತಾರೆ? ಧರ್ಮಾದಿನಿಂದಾಗಿ ಅವ್ರಿಗೆ ತಲೆ ಎತ್ತಿ ನಡೆಯಾಗಿಲ್ಲ, ಹಾಗಾಗಿಬಿಡುತ್ತೆ. ಈಗ ಧರ್ಮಿಷ್ಠಗತಿ ನೋಡಾಯ್ತು, ಏನಾಯಿತು ನೋಡಿದರೆ ಅಂತ ಏನು ಮಾಡಬೇಕು? ಅವರೀಗ ತಲೆ ಆ ಸ್ಥಿತಿ ತರಬೇಡ ಅಂತ ಹೇಳ್ತಾರೆ. ಆ ಸ್ಥಿತಿ ತರಬೇಡ. ಮತ್ತು ಭವೇಥಾಹ ತಥಾ ಅಮಿತ್ರಾಣಾಂ ನಂದಕಶ್ಚೈವ ರಾಜನ್. ಶತ್ರುಗಳಿಗೆ ಏನಾಗುತ್ತೆ? ಅದರಿಂದ ಭಾರಿ ಖುಷಿ ಆಗುತ್ತೆ. ಸಾಮಾನ್ಯವಾಗಿ ಯಾರಿಗೆ ಸಂತೋಷ ಮಾಡಬೇಕು ನಾವೀಗ? ಒಳ್ಳೆಯವರಿಗೆ ಸಂತೋಷ ಮಾಡಬೇಕು, ಕೆಟ್ಟವರಿಗೆ ದುಃಖ ಆಗಬೇಕು. ಉಲ್ಟಾ ಬಟ್ ಮಾಡಿದ್ದೇನಾಗಿದೆ? ಈಗ ಸಜ್ಜನರು ತಲೆ ತೆಗ್ಸಾಗಾಗಿದೆ, ಕೆಟ್ಟವರು ತಲೆ ಎತ್ತಾಗಿಬಿಟ್ಟಿದೆ. ಹಾಗಾಗಬಾರ್ದು ಅಂತ ಹೇಳ್ತಾರೆ. ಧರ್ಮದಿಂದ ಆಗಬೇಕು. ಕಾನೂನು ಒಪ್ಪಿದವನು ಪಾಪ ತಲೆ ತೆಗೆಸಿದ್ದಾನೆ, ಮೀರಿದವನು ನೋಡಿದಾನೆ ಅಂತ ಓಡಾಡ್ಕೋತ ಕೂತಿದ್ದೆ. ಇವನು ನಡೀತಿರೋದು ಹಾಗೆ ತಾನೇ. ಈಗ
ಕಾನೂರು ಮೀರಿ ಎಂಜಾಯ್ ಮಾಡ್ತಾ ಇದ್ದಾರೆ, ಕಾನೂನಿಗೆ ಹೋಗಿ ಸಿಕ್ಕಾಕೊಂಡು ಕೂತಿದ್ದಾರೆ. ಸಿಕ್ಕಾಕೊಂಡು ಇಲಿಗೆ ದೊಡ್ಡ ದೊಡ್ಡ ಇವತ್ತು ಹುಲಿ ಸಿಂಹ ಹೆಗ್ಲ ಬಿಟ್ಬಿಟ್ಟು ಇಲಿ ಹಿಡಿಯೋದು. ಸಿಕ್ಕಾಕೊಳ್ಳೋರಲ್ಲಿ ಯಾರು ಇವತ್ತು ಕಾನೂನಿನಲ್ಲಿ ಯಾರು ಇನ್ಫ್ಲೂಯೆನ್ಸ್ ಇಲ್ಲ, ದುಡ್ಡಿಲ್ಲ, ಅವ್ರು ಸಿಕ್ಕಾಕೋತಾರೆ. ಅವ್ರು ಕಡಿಮೆ ತಪ್ಪು ಮಾಡಿ ಸಿಕ್ಕಾಕೋತಾರೆ, ಭಾರಿ ದೊಡ್ಡ ತಪ್ಪು ಮಾಡಿ ಎಸ್ಕೇಪ್ ಮಾಡಿ ಟಾಟಾ ಮಾಡ್ತಾ ಓಡಾಡ್ತಿರ್ತಾರೆ. ಇದು ಹಾಗಾಗಬಾರ್ದು ಅಂತೇಳಿ. ಹಾಗಾದರೆ ಧರ್ಮ ಕೆಟ್ಟೋಗಿಬಿಡತ್ತೆ. ಇವಾಗಲೂ ದುರ್ಬಲರಿಗೆ ಯಾವುದು ಬಲ? ಧರ್ಮನೇ ಬಲ. ಮತ್ತು ಧರ್ಮದ ಮೇಲೆ ಯಾಕೆ ಯೋಚನೆ ಮಾಡಬೇಕು? ಕಾನೂನು ನಮ್ಮ ಕಡೆ ಇದೆ ಅಂತ ಹೇಳಿದಾಗ ಒಂದೆಷ್ಟು ಧೈರ್ಯ ಬರುತ್ತಾಗ. ಬೇರೆ ಬಲ ಬೇಕಿಲ್ಲ, ದೊಡ್ಡ ಬಲ ಕಾನೂನು, ದೊಡ್ಡ ಬಲ ಧರ್ಮ. ನಾವು ಲೋಕದ್ದಾದರೆ ಕಾನೂನು, ಶಾಸ್ತ್ರದ್ದಾದರೆ ಧರ್ಮ, ಅಷ್ಟೇ ವ್ಯತ್ಯಾಸ. ಅದು ಕಾನೂನೇ. ಧರ್ಮ ಅಂದರೆ ಏನರ್ಥ? ಧರ್ಮಾರ್ಥ ಮಾಡೋ ಧರ್ಮ ಅಂತ ಅರ್ಥ ಅಲ್ಲ, ಕಾನೂನು ಅದು. ಭಗವಂತ ಮಾಡಿದ ಕಾನೂನು ಧರ್ಮ, ಸರ್ಕಾರ ಮಾಡೋ ಕಾನೂನು ಈ ಕಾನೂನು ಅಷ್ಟೆ. ಎರಡೂ ಧರ್ಮಗಳೇ, ಕಾನೂನುಗಳೇ, ನಡೆಸಲೇಬೇಕಾದ್ರೆ. ಇದರಿಂದ ಮುಂದಾಗೋದೆಲ್ಲ ಒಂದು ಅನರ್ಥ ಇದ್ದೇ ಇದೆ. ಈಗಾಗ ಅನರ್ಥ ಅಂದರೆ ಸಜ್ಜನರು ತಲೆ ತಗ್ಗಿಸ್ತಾರೆ, ದುರ್ಜನರು ಮೆರೀತಾರೆ, ಅದಕ್ಕೆ ನೀನು ಕಾರಣ ಆಗ್ತೀಯ. ಹಾಗಾಗಬೇಡ ಅಂತ ಹೇಳ್ತಾರೆ. ಜ್ವಲಸ್ವ ಅರೀಣಾಂ ಮೂರ್ಧ್ನಿ, ಜ್ವಲಸ್ವ ಅರೀಣಾಂ ಮೂರ್ಧ್ನಿ. ಶತ್ರುಗಳ ತಲೆ ಮೇಲೆ ಮೆರಿಬೇಕು. ರಾಜನಾದನ ಹೇಗಿರೋ ಮೆಟ್ಟಬೇಕು. ಅದಕ್ಕೆ ಭೀಮಸೇನ ಎದ್ದೇಳಿ ತಲೆ ಮೆಟ್ಟು ಬಿಡ್ತೀನಿ ಅಂತ ಹೇಳಲಿಲ್ಲ. ಯಾವಾಗಲೂ ಹೇಗಿರೋ ಧರ್ಮಿಷ್ಠ ಹೇಗಿರಬೇಕು? ಬೆಳಗ್ಗೆ 4 ಗಂಟೆ ಕ್ಲಬ್ಗೆ ಹೋಗೋದು ರೆಡಿಯಾಗಿ ಹೋಗಿಬಿಡ್ತಾನೆ. ಇವನು ಧನುರ್ಮಾಸ ಮಾಡೋದು ಮಾಡ್ಕೊಂಡು ಕೂತಿರ್ತಾನೆ. ಅರ್ಥ ಏನದ್ರಾಗೆ? ಉಳಿದವ್ರಿಗೆ ಏನಾಗುತ್ತೆ ಇದರಿಂದ? ಅವನು ತಪ್ಪನ್ನು ಜೋರ ಮಾಡ್ತಿದ್ದಾನೆ, ಇವನು ಸರಿಯಾಗಿ ಮಾಡಕ್ಕೆ ಗೋಳಾಡ್ತಿದ್ದಾನೆ. ಹಾಗಾಗಬಾರ್ದು ಅಂತ ಹೇಳ್ತಾನೆ. ಎಷ್ಟೋ ಸಲ ಬಸ್ಸಲ್ಲಿ ಸ್ಮೋಕ್ ಮಾಡ್ತಾರಲ್ಲ, ಈ ಕಡಿಮೆ ಆಗಿದೆ ಸ್ವಲ್ಪ ಸ್ಮೋಕ್ ಮಾಡ್ತಾರಲ್ಲ, ಅವ್ನು ಬೇಡ ಅಂತ ಹೇಳೋ ಸಾಧ್ಯ ಇಲ್ಲ. ಇವ್ರ ಕೈಲಿ ಹೀಗೆ ಕೂತ್ಕೊಂಡು ಕೂತಿರ್ತಾರೆ ಪಾಪ. ಅವ್ನು ಜೋರಾಗಿ ಓದಿ ಬಿಡ್ತಾ ಕೂತಿರ್ತಾನೆ. ಎಷ್ಟು ತಪ್ಪು ಮಾಡ್ತಿರೋದು ಅವನು, ಸರಿ ಇರೋದು ಇವನು ಹೇಳೋ ಧೈರ್ಯ ಇಲ್ಲ. ಈ ಸ್ಥಿತಿ ಇತ್ತು. ಈ ಸ್ವಲ್ಪ ಬೆಟರ್ ಈಗ. ಆ ರೀತಿ ಎಲ್ಲ ಕಡೆ ಆಗಬೇಕು. ನಿವಾರಣೆ ಪುರುಷಶ್ಚತು ಅಶಕ್ತವು ಮಿತ್ರಾಣಾಂ ತಾಪಕಸ್. ಇದರಿಂದ ಲೋಕದೊಳಗೆ ಧರ್ಮ ತಪ್ಪಿದಾಗ ಇಮ್ಮಿಡಿಯೇಟ್ ಆಗೋ ರಿಸಲ್ಟ್ ಅಂದರೆ ಸಜ್ಜನರಿಗೆ ತೊಂದರೆ ಆಗುತ್ತೆ, ದುರ್ಜನರಿಗೆ ಸಪೋರ್ಟ್ ಸಿಗುತ್ತೆ. ಅದರಿಂದ ನೀವು ಶತ್ರುಗಳ ಮೇಲೆ ಮೆರಿಬೇಕು, ಕಾಲಿಟ್ಟು ಮೆರಿಬೇಕು. ಮಿತ್ರಾಣಿ ನಿತ್ಯಂ ಆಹ್ಲಾದಯನ್ ವಾಸುದೇವಂ ಭಜಸ್ವ. ಇಲ್ಲಿ ನಾವು ಈ ರೀತಿ ಮಾಡಿದರೆ ದೇವರು ಸಂತೋಷ ಪಡ್ತಾನೆ. ಆಯಿತಾ? ಈಗ ನಾವು ದೇವರು ಸಂತೋಷ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಸಜ್ಜನ ಇದ್ದಾನೆ, ಉಪಕಾರ ಮಾಡಿದಾಗ ಖುಷಿ ಆಯಿತು, ದೇವರು ಸಂತೋಷಪಟ್ಟ ಅಂತ ಅರ್ಥ. ಅದರಿಂದ ಗೊತ್ತಾಯ್ತಾ? ಕಾನೂನು ಪಾಲನೆ ಮಾಡಿದ್ವಿ, ಏನರ್ಥ ಅದಕ್ಕೀಗ? ಮುಖ್ಯ ರಾಜ ಸಂತೋಷ ಪಡ್ತಾನೆ. ಅದರಿಂದ ಗೊತ್ತಾದ್ರೆ ಹೌದಾ, ವೆರಿ ಗುಡ್ ಅಂತ ಹೇಳ್ತಾರೆ. ಯಾಕೆ? ಕಾನೂನು ಮಾಡಿರೋದು ಅವರೇ. ಅವ್ರು ಮಾಡಿದ್ದನ್ನು ಅನುಷ್ಠಾನ ಮಾಡೋದು ಏನಾಗುತ್ತೆ? ಮಾಡಿದವರಿಗೆ ಖುಷಿಯಾಗುತ್ತೆ. ಭಗವಂತನ ಕಾನೂನು ಇದು. ಅದಕ್ಕೆ ನಾವು ಯಾರೋ ಸಂತೋಷ ಪಡ್ಲಿಕ್ಕೆ ಕೆಲಸ ಮಾಡಬಾರ್ದು, ದೇವರು ಸಂತೋಷ ಪಡಬೇಕು. ಹೇಳಿಲ್ಲ, ಪರೀಕ್ಷೆಯಲ್ಲಿ ಯಾರೋ ನೋಡಿ ವ್ಯಾಲ್ಯೂ ಮಾಡೋಕ್ಕೆ ಬರೆಯೋದಿಲ್ಲ, ಎಕ್ಸಾಮಿನರ್ ನೋಡಬೇಕಾದ್ರೆ. ಪಕ್ಕದಲ್ಲಿರೋರು ಏನು ಉಪಯೋಗ? ಅದರಿಂದ ಎಲ್ಲ ಜನ ನೋಡಿದರೂ ಉಪಯೋಗ ಇಲ್ಲ, ಅವನೊಬ್ಬ ನೋಡಿದರೆ ಸಾಕು. ದೇವರು ಒಬ್ಬ ನೋಡಿಬಿಟ್ರೆ ಸಾಕಷ್ಟೇ ಹೊರತು ಎಲ್ಲರೂ ನೋಡಬೇಕಾಗಿಲ್ಲ. ನಮ್ಮ ಕಾನ್ಸೆಪ್ಟ್ ಏನು? ಎಲ್ಲರೂ ನೋಡಬೇಕು, ಚಪ್ಪಾಳೆ ಹಾಕಬೇಕು. ಆಗ ಹವಾನಿ ಬರಬಾರ್ದು, ದೇವರು ನೋಡಬೇಕು, ನೋಡಬೇಕು. ಅದಕ್ಕೆ ವಾಸುದೇವಂ ಭಜಸ್ವ. ಜನಗಳಲ್ಲಿ ಒಳ್ಳೆ ಮಾತಿದೆ, ಜನತಾ ಸೇವೆ ಜನಾರ್ದನ ಸೇವೆ, ಒಳ್ಳೆ ಮಾತು, ಅದು ತಪ್ಪಲ್ಲ. ಅದು ಮಿಸ್ಯೂಸ್ ಮಾಡ್ಕೋಬಾರ್ದು ಅಷ್ಟೇ. ಈಗ ದೇವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅದರಿಂದ ಯಾರು ಸೇವೆ ಮಾಡಬೇಕು? ನಾವೀಗ ನಮ್ಗೆ ಯಾರೋ ಕೆಲಸ ಕೊಡಿಸ್ಬಿಟ್ರು, ಅವ್ರಿಗೆ ಕೆಲಸ ಕೊಡ್ಸೋಕ್ಕೆ ಬರುತ್ತಾ? ಯಾಕೆ ಹೇಳಿ ನೋಡೋಣ. ಅಲ್ಲ, ಅವ್ರಿಗೆ ಬೇಕಾದ್ರೆ ಅವ್ನು ನಮಗಿಂತ ಭಾರಿ ಬೇಲೆ ಇದ್ದಾನೆ, ಅವ್ನಿಗೇನು ಕೆಲಸ ಕೊಡಿಸೋದು? ನಾವು ಸಾಧ್ಯವೇ ಇಲ್ಲ. ಅದಕ್ಕೇನು ಮಾಡ್ಬೇಕು ನಾವೀಗ? ನಾವು ಕೆಳಗಿನವರು, ನಮಗೆ ಕೆಲಸ ಮಾಡಿಕೊಟ್ಟು ನಮಗೆ ಕೆಳಗಿದವ್ರು ಏನು ಮಾಡಿಕೊಟ್ರೆ ಸಾಕೀಗ? ಅದು ನೋಡ, ಅವನು ಗುಡ್ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಶಕ್ತಿ ಇರೋದು ಅಷ್ಟೇ, ಮೇಲಕ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೇಲವ್ರಿಗೆ ಮಾಡಲಿಕ್ಕೆ ಆಗೋದು, ದೇವ್ರಿಗೆ ಮಾಡೋಕ್ಕಾಗತ್ತೆ ಯಾರಿಗಾರು ಕೂಡ ಉಪಕಾರಣ? ದೇವ್ರಿಗೆ ಬೇಕೇ ಇಲ್ಲ. ಫಸ್ಟ್ ಆಫ್ ಆಲ್ ದೊಡ್ಡವ್ರು ಕೇಳಿದ ಉಪಕಾರ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಯಾರೋ ಬರ್ತಾರೆ, ನಮ್ಮ ಉಪಕಾರ ನನಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡು ಅಂತ. ನಮಗೆ ಶಕ್ತಿ ಇದೆಯಾ? ಇಲ್ಲ. ಅದಕ್ಕೆ ನಮ್ಮ ಕೈಲಿದೆ, ಅದನ್ನು ಮಾಡಬೇಕು. ಅರ್ಥ ಮಾಡಿಕೊಂಡ್ರೆ ಇವತ್ತು ರಾಯರು ಇಷ್ಟೆಲ್ಲ ಕೊಡ್ತಾರೆ ಅಂತ ತಿಳ್ಕೊಂಬೋಣ. ರಾಯರಿಗೆ ಏನಾರು ಮಾಡೋಕ್ಕೆ ಬರುತ್ತಾ? ನಾವೀಗ ಅಷ್ಟು ಕೊಡೋರಿಗೆ ನಾವೇನು ಮಾಡೋಕ್ಕೆ ಬರುತ್ತೆ? ಈಗ ಅವ್ರ ಆದರ್ಶ ಏನಾಯ್ತು? ಈಗ ದುಃಖಿಗಳಿಗೆ ಸಹಾಯ ಮಾಡಿ ಅಂತ ಅವ್ರು ತೋರಿಸ್ತಿದ್ದಾರೆ. ನಾವೇನು ಮಾಡ್ಬೋದು ಈಗ? ಆ ಕೆಲಸ ಮಾಡಿದ್ರೆ ರಾಯರು ಭಾರಿ, ನಾವು ಕೆಲಸ ನೀವು ಮಾಡ್ತಿದ್ದೀರಿ ಅಂತ ಅರ್ಥ ಆಯ್ತಾ? ಈಗ ಅದನ್ನು ಮಾಡಬೇಕು. ಆದ್ದರಿಂದ ನೀನೇನು ಮಾಡಬೇಕು? ಸಜ್ಜನಿಗೆ ಸಂತೋಷ ಉಂಟು ಮಾಡೋದು, ದುರ್ಜನಿಗೆ ದುಃಖ ಉಂಟಾಗೋದು. ದುರ್ಜನಿಗೆ ದುಃಖ ಜಾಸ್ತಿ ಆದಷ್ಟು ಕೂಡ ಸಜ್ಜನರಿಗೆ ಏನಾಗುತ್ತಂತೆ? ಭಾಳ ಖುಷಿಯಾಗುತ್ತೆ, ದೇವ್ರು ಭಾರಿ ಸಂತೋಷ ಪಡ್ತಾರೆ. ದುರ್ಜನರಿಗೆ ದುಃಖ ಆಗಬೇಕು ಯಾವಾಗಲೂ ಕೂಡ. ಚಿಕ್ಕ ಮಕ್ಕಳೇ ಹಾಗೆ, ತನ್ನ ಬೈದವ್ರು ಹೊಡೆದು ಬಿಟ್ಟರೆ ಚಪ್ಪಾಳೆ ಆಗಿಬಿಡುತ್ತೆ, ಅದು ಗೊತ್ತಾಯ್ತಾ? ಹೊಡಿಯೋ ಇನ್ನೊಂದ್ಸತ್ತು ಹೊಡಿ ಅಂತ ಹೇಳ್ತಾರೆ. ತಾನು ಹೊಡ್ಲಿಕ್ಕೆ ಬರೋಲ್ಲ, ನೀನು ಹೊಡಿ ಇನ್ನೊಂದ್ಸತ್ತು ಹೊಡಿ ಅಂಥೇಳಿ ಭಾಳ ಖುಷಿ ಪಡುತ್ತೆ. ಅದು ಪಾಪ ಸರಿ, ತಪ್ಪಿಲ್ಲ, ಅದಕ್ಕೆ ಸರಿ ಮಾಡ್ಕೊಂಡು ಬಂದಿಲ್ಲ. ಯಾರು ಮಾಡಿದ್ರೆ ಏನಾಗುತ್ತೆ? ಅದಕ್ಕೆ ಖುಷಿ ಆಗುತ್ತೆ, ಅಲ್ಲಿ ತಾತ್ಪರ್ಯ. ಅದಕ್ಕೆ ಆ ಕೆಲಸ ಮಾಡಿ ನೀನೀಗ. ಜಲಸ್ವ ಅರೀಣಾಂ ಮೂರ್ಧ್ನಿ ಮಿತ್ರಾಣಿ ಆಹ್ಲಾದಯನ್ ವಾಸುದೇವಂ ಭಜಸ್ವ. ನಿತ್ಯದ ಸಜ್ಜನರಿಗೆ ಆಹ್ಲಾದವಾಗ ಧರ್ಮಾಚರಣೆ ಮಾಡಿದಾಗ ಮಾತ್ರ ಅದನ್ನು ಮಾಡಬೇಕು.
ಯಾರು ಅಧರ್ಮಾಚರಣೆ ಮಾಡಿದ ಸಂತೋಷ ಪಡ್ತಾರೆ ಅವ್ರು ಏನಂತ ತಿಳ್ಕೊಬಾರ್ದು, ಅವ್ರನ್ನ ದೊಡ್ಡವರು ಅಂತ ತಿಳ್ಕೊಳ್ಳೇಬಾರ್ದು. ಅವರೇ ಪಾಪಿಗಳು ಅಂತ ಅರ್ಥ. ಅದು ದುಃಖ ಪಡಾಗಿರಬೇಕು. ಸಜ್ಜನರಿಗೆ ದುಃಖ ಆಗಬಾರ್ದು, ದುರ್ಜನರಿಗೆ ಸುಖ ಆಗಬಾರ್ದು, ಇದು ನಿಯಮ. ವಾಸುದೇವಂ ನಾವು ಕಾನೂನೆಲ್ಲ ಯಾರಿಗೆ ಹೆಲ್ಪ್ ಆಗಿಬಿಡಬೇಕು? ದುಷ್ಟರಿಗೆ ಹೆಲ್ಪ್ ಆಗಿಬಿಟ್ರೆ ಕಾನೂನು ಆಗೋದೇ ಇಲ್ಲ. ಅದು ಕಾನೂನಿನ ಅರ್ಥ ಇರೋ ಸಜ್ಜನರಿಗೆ ಒಳ್ಳೆಯದಾಗಬೇಕೆ ಹೊರತು ಇವರಿಗೆಲ್ಲ. ಸ್ವತಂತ್ರತ್ವಂ ವಾಸುದೇವಸ್ಯ ಸಮ್ಯಕ್ ಪ್ರತ್ಯಕ್ಷತೋ ದೃಶ್ಯತೆ ಹಿ ಅದ್ಯ ರಾಜನ್ ಯಸ್ಮಾತ್ ಕೃಷ್ಣೋ ವ್ಯಜಯತ್ ಶಂಕರಾದೀನ್ ಜರಾಸುತಾದೀನ್ ಕಾದಿವರೈರಜೇಯಾನ್. ಸ್ವತಂತ್ರತ್ವಂ ವಾಸುದೇವಸ್ಯ ಸಮ್ಯಕ್ ಪ್ರತ್ಯಕ್ಷತಃ ದೃಶ್ಯತೆ ಹಿ ಅದ್ಯ ರಾಜನ್ ಯಸ್ಮಾತ್ ಕೃಷ್ಣಃ ವ್ಯಜಯತ್ ಶಂಕರಾದೀನ್ ಜರಾಸುತಾದೀನ್ ಕಾದಿ ವರೈರಜೇಯಾನ್. ಈಗ ನಮಗೆಲ್ಲ ಶಾಸ್ತ್ರದಲ್ಲಿ ಪ್ರಕಾರ ದೇವರು ದೊಡ್ಡವರು ಅಂತ ಗೊತ್ತಾಗ್ತಾ ಇದೆ. ಅವ್ರು ಹೇಳ್ತಾರೆ ಪ್ರತ್ಯಕ್ಷ ನಮಗೆ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಭೀಮಸೇನ ದೇವರು ಪ್ರತ್ಯಕ್ಷ ನೋಡಿದ್ದು. ಸ್ವತಂತ್ರತ್ವಂ ವಾಸುದೇವಸ್ಯ ಸಮ್ಯಕ್ ಪ್ರತ್ಯಕ್ಷತಃ ದೃಶ್ಯತೆ, ಕಣ್ಣಾರೆ ಕಾಣ್ತಾ ಇದ್ದೇವೆ. ಯಾರೀಗ? ಕೃಷ್ಣ ದೇವರು, ಸಾಕ್ಷಾತ್ ದೇವರು. ಅತೇನು ಮಾಡಿದ್ದಾನೆ? ಅದ್ಯ ರಾಜನ್ ಯಸ್ಮಾತ್ ಕೃಷ್ಣ ವ್ಯಜಯತ್ ಶಂಕರಾದೀನ್. ಶಂಕರಾದಿಗಳನ್ನು ಏನು ಮಾಡಿದ್ದಾನೆ ಕೃಷ್ಣ? ಈಗ ಪಾರಿಜಾತ ಹರಣಾದಿ ಕಾಲದಲ್ಲಿ ಏನು ಮಾಡಿದ್ದಾನೆ? ಅವರಿಗೆ ಯುದ್ಧಕ್ಕೆ ಸೋಲಿಸಿ ಬಂದಿದ್ದಾನೆ ಈಗಾಗಲೇ. ನಾವು ಕಣ್ಣಾರೆ ಕಂಡಿರೋ ಸಂಗತಿ. ಅವರೆಲ್ಲ ಇನ್ನೊಂದು ಗುಂಪಿದೆ. ಶಂಕರಾದೀನ್ ಅವರು ವರ ಕೊಡೋರು, ಜರಾಸುತಾದೀನ್ ವರ ಇರೋರು. ಇವರು ವರ ಕೊಟ್ಟವರು ಕೃಷ್ಣ ಗೆದ್ದಿದ್ದಾನೆ, ವರ ತೊಗೊಂಡವ್ರನ್ನೂ ಗೆದ್ದಿದ್ದಾನೆ. ಇನ್ನೇನು ಸಂಶಯ ಉಳಿತೀನಿ? ಈಗ ಪ್ರತ್ಯಕ್ಷ ಸಿದ್ಧವಾಯಿತು. ಆಚಾರ್ಯ, ಒಂದು ಪ್ರಶ್ನೆ. ಈಗ ಪ್ರತಿ ಸರ್ತಿನೂ ಭೀಮಸೇನ ದೇವರು ರಾಜನ್ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಅಣ್ಣ ಅಂತ ರಾಜ ಹುಷಾರಾಗಿರುವಂತ. ಸರಿ ಬಿಟ್ಟು ಅಣ್ಣ ಅಂತ ಅಣ್ಣ ಆಗಿದ್ರೆ ಮನೆಯಲ್ಲಿ ಮಾತಾಡೋಣ ಅಂತ ಆಗ್ತದೆ. ಸಭೆಯಲ್ಲಿ ಅಣ್ಣ ತಮ್ಮತ್ತ ಮಾತಾಡಬಾರ್ದು. ಏನಂತ ಮಾತಾಡ್ಬೇಕಾದ್ರೆ ಅಧಿಕಾರಿ ಸಂಬೋಧನೆ ಮಾಡಬೇಕು. ಅಫಿಷಿಯಲ್ ಕೆಪಾಸಿಟಿಯಲ್ಲಿ ಮಾತಾಡೋದು ಬೇರೆ, ಇದರಲ್ಲಿ ಮಾತಾಡೋದು ಬೇರೆ. ದ್ರೌಪದಿ ಕೂಡ ಶುರು ಮಾಡಿದ್ದು ಹಾಗೇನೆ, ರಾಜನ್ ಅಂತಲೇ ಶುರು ಮಾಡಿದ್ದು. ಅರ್ಥ ಆಯ್ತಾ? ಅದು ಸ್ವಾರಸ್ಯ ಇರುತ್ತೆ. ಅದು ಮ್ಯಾಚ್ ಆಗಬೇಕು. ಮನೆಯ ವಿಷಯದಲ್ಲಿ ಮಾತಾಡಬೇಡಿ ಅಂತ ಹೇಳ್ತಾರೆ. ಮಾತಾಡೋಕ್ಕೆ ಬರೋದಿಲ್ಲ ಎಂದು ನಾಟಕದಲ್ಲಿ ಅಪ್ಪ ಅಂತ ಕರೆದ್ರೆ ಏನು ಮಾಡಬೇಕು? ರಾಮನ ಪಾಠ ನೋಡಿದವ್ರು ಮಗ, ಅಪ್ಪನ ಪಾಠ ಅಪ್ಪ ಮಾಡಿರೋ ರಾವಣನ ಪಾಠ. ಅಲ್ಲಿ ಅಪ್ಪ ಮಗ ಅಂತ ಕರೆದ್ರೆ ಯಾರು ಕೂಡ ಎಲ್ಲ ಎದ್ದೋಗ್ಬಿಡ್ತಾರೆ ಕಲ್ಲೋಗೆಲ್ಲ. ನೋಡಿದ್ರೆ ಗೊತ್ತು, ಯಾರು ಮಾತಾಡಬಾರ್ದು ಅದನ್ನು. ಆ ಥರ ಯಾವಾಗಲೂ ಕೂಡ ರಾಜನ್ ನಮ್ಮ ಪದ ಭಾರಿ ಅರ್ಥ ಇದೆ. ಹೇ ಬ್ರಾಹ್ಮಣ ಸಂಧ್ಯಾವಂದನೆ ಮಾಡೋದು ಏನು ಅರ್ಥ ಆಗುತ್ತಾಗ? ಹೇ ಬ್ರಾಹ್ಮಣ ಸಂಧ್ಯಾವಂದನೆ ಮಾಡೋದಂದರೆ ಬ್ರಾಹ್ಮಣನ ಏನು ಕರ್ತವ್ಯ ಇದೆ? ಹೇಗೆ ಅದು ಹೇಳಿ ಎಚ್ಚರಿಕೆ ಕೊಡುತ್ತದೆ. ಇಲ್ಲದವರು ಕೊಡ್ತಿರಲಿಲ್ಲ. ಫ್ರೆಂಡಿಗೆ ಸಂಧ್ಯಾವನಿಗೆ ಏನು ಸಂಬಂಧ ಅಂತ ಕೇಳ್ತಾರೆ. ಬ್ರಾಹ್ಮಣರಿಗೆ ಅದಕ್ಕೆ ಸಂಬಂಧ ಇದೆ, ಆದ್ದರಿಂದ ಮಾಡು ಅಂತ ಅರ್ಥ. ರಾಜನ್ ಯಾವುದಕ್ಕೆ? ಇನ್ನೊಂದು ಅಲ್ಲಿ ಕಣ್ಣಾರೆ ಕಂಡೆ ಸ್ವತಂತ್ರತ್ವ ಅಂದ್ರೇನೀಗ ಎಲ್ಲರ ಮೇಲಿರೋದು ಗುರ್ತೇನು? ಕಡಿಮೆಯವರು ಸೋಲಿಸಿದ್ದಾಗಿದೆ ಈಗಾಗಲೇ. ಅದ್ಮೇಲೆ ಇನ್ನೇನು ಬೇಕಾದ್ರೊಳಗೆ ಇನ್ನೊಬ್ಬರು ಉಳ್ಕೊಂಡ್ರು. ಸರಿ, ಶಂಕರಾದಿನ ಸೋಲಿಸಿದ್ದಾರೆ. ಬ್ರಹ್ಮದೇವರನ್ನ ಅಂದರೆ ಕಾದಿ ವರೈರ್ ಅಜೇಯ. ಕಾ ಅಂದರೆ ಬ್ರಹ್ಮದೇವರು, ಗೊತ್ತಾಯ್ತಾ? ಬ್ರಹ್ಮದೇವರಿಗೆ ಕಾ ಅಂತ ಹೆಸರು, ವಾಯುದೇವರಿಗೆ ಕಾ ಅಂತ ಹೆಸರು. ಇಲ್ಲಿ ವಾಯುದೇವರನ್ನು ತೊಗೊಳ್ಬಾರ್ದು, ಯಾಕೆ ಯಾರು ವರ ಕೊಟ್ಟಿಲ್ಲ ಯಾರಿಗೂ. ಅವರು ವಾಯುದೇವ ರೂಪದಿಂದ ವರ ಕೊಡೋದಿಲ್ಲ. ಅವರು ಯಾರ್ಯಾರ ರೂಪದಲ್ಲಿ ಕೊಡ್ತಾರೆ? ಬ್ರಹ್ಮರೂಪದಿಂದ ಕೊಡ್ತಾರೆ. ಆದ್ದರಿಂದ ಕಾದಿ, ಕಾ ಅಂದರೆ ಬ್ರಹ್ಮದೇವರು. ಆದಿ ಬ್ರಹ್ಮಾದಿ ವರಗಳಿಂದ ಅಜೇಯರಾದಂಥವರನ್ನು ಲೀಲಾಜಾಲವಾಗಿ ಕೃಷ್ಣ ಗೆದ್ದಿದ್ದಾನೆ. ಲೀಲಾಜಾಲ ಗೆದ್ದಿದ್ದಾನೆ. ಅವರು ಮೂಲ ರೂಪದಲ್ಲಿ ಬಂದರೆ ಅವತಾರ ರೂಪದಲ್ಲಿ ಗೆದ್ದಿದ್ದಾನೆ, ಅದು ಬೇರೆ. ಜೊತೆಗೆ ಸ್ವರ್ಗಕ್ಕೆ ಹೋಗಿದ್ದು ಅವತಾರ ರೂಪದಿಂದ. ಅವರೆಲ್ಲ ಮೂಲ ರೂಪ ಯುದ್ಧ ಮಾಡಿ ಸೋತಿದ್ದಾರೆ. ದೇವರಿಗೇನಿಲ್ಲ ಅಂತ ಆಯ್ತು. ಅದರಿಂದ ಮೂಲಕ್ಕೂ ಅವತಾರಕ್ಕೂ ಭೇದ ಇಲ್ಲ, ಅದು ಗೊತ್ತಾಯಿತು. ಇದೆಲ್ಲ ಎಷ್ಟು ಪ್ರಮೇಯ ಇದೆ ಇದರೊಳಗೆ. ಆದ್ದರಿಂದ ಕಾ ಇಲ್ಲಿ ಬೇಕಾದ ವಿಷ್ಣು ಅಂತ ಹೇಳಬಾರ್ದು. ಯಾಕೆ ವಿಷ್ಣು ಯಾಕೆ ಕೊಲ್ತಾನೆ? ಬ್ರಹ್ಮದೇವರಲ್ಲಿ ಮುಖ್ಯ ಶಬ್ದಕ್ಕೆ ಆ ಶಬ್ದಕ್ಕೆ ವಿಷ್ಣು ಅಂತ ಆಗುತ್ತೆ. ಇಲ್ಲಿ ಮಾಡಬಾರ್ದು ಅದನ್ನು, ಯಾಕೆ ಪ್ರಸಂಗಕ್ಕೆ ಹೊಂದೋದಿಲ್ಲ. ಕಾದಿ ಬ್ರಹ್ಮಾದಿ ವರೈಹಿ ಅಜೇಯಾನ್. ಬ್ರಹ್ಮಾದಿ ದೇವತೆಗಳ ವರದಿಂದ ಅಜೇಯರಾಗಿದ್ದಂಥವ್ರನ್ನ ಕೃಷ್ಣ ಏನು ಮಾಡಿದ್ದಾನೆ? ಲೀಲಾ ಗೆದ್ದಿದ್ದಾನೆ, ಕೊಂದಿದ್ದಾನೆ. ಕೊಲ್ಲಬೇಕಾದವ್ರನ್ನ ಕೊಂದ, ಗೆಲ್ಲಬೇಕಾದವ್ರನ್ನ ಗೆದ್ದ. ಆದ್ದರಿಂದ ಪ್ರತ್ಯಕ್ಷ ಸಿದ್ಧವಾಗಿರೋ ವಿಚಾರ ಇದು. ಅದಕ್ಕೆ ಭೀಮಸೇನ ಆಗಲೂ ಹೇಳಿದ್ದು, ನಾನು ವಾಯುದೇವರು ಪ್ರಮಾಣ ಕೊಡ್ಲಿಕ್ಕೆ ಹೋಗಲಿಲ್ಲ, ಎದ್ದೇಳಿ ಹೊಡೆದಾಕ್ತೀನಿ ಇಲ್ಲೇ ಅಂತೇಳಿ. ಪ್ರತ್ಯಕ್ಷ ಇದು. ಪ್ರತ್ಯಕ್ಷ ಮಾಡಿ ತೋರಿಸ್ತೇನೆ, ಆಯಿತಾ? ಇದು ಭಾರಿ ದೊಡ್ಡದು. ಬ್ರಹ್ಮಾದೀನಾಂ ಇದು ಹೇಳ್ತಾ ಎಂದೋ ಮಾಡ್ತಿದ್ದೆ ಇವತ್ತು ಮಾಡ್ತಿದ್ದೆ ಅಂತ ಹೇಳೋದಂತೂ ಈಗಿಲ್ಲಿ ಮಾಡೋದಿಲ್ಲ ಅಂತ ಅರ್ಥ. ತುಂಬ ಜನ ಊಟ ಕೂತ ಮಾತಾಡ್ತಿರ್ತಾರೆ, ನಿಮ್ಮ ವಯಸ್ಸಿನಾಗ ಎಷ್ಟು ತಿಂತಿದ್ದೆ ಗೊತ್ತಾನೋ ಅಂತ ಹೇಳ್ತಾರೆ. ಈಗ ತಿನ್ನು ನೋಡೋದಿಲ್ಲ ಈಗ, ಅಂದರೆ ಈಗ ಮಾಡೋಕ್ಕೆ ಬರೋದಿಲ್ಲ. ಇದು ಹಾಗಲ್ಲ, ಈಗಲೇ ಮಾಡ್ತೀನಿ ನೋಡು. ಇದು ಶಕ್ತಿ ಪೂರ್ತಿ ಇರೋದು ಸಾಕ್ತಿ ಇದು. ಬ್ರಹ್ಮಾದೀನಾಂ ಪ್ರಕೃತೇಸ್ತದ್ವಶತ್ವಂ ದೃಷ್ಟಂ ಹಿನೋ ಬಹುಶೋ ವ್ಯಾಸದೇಹೇ ಪಾರಾಶರ್ಯೋ ದಿವ್ಯದೃಷ್ಟಿಂ ಪ್ರದಾಯ
ಸ್ವಾತಂತ್ರ್ಯಂನೋ ಅದರ್ಶಯತ್ ಸರ್ವಲೋಕೆ ಬ್ರಹ್ಮಾದೀನಾಂ ಪ್ರಕೃತೆ ತದ್ವಶತ್ವಂ ದೃಷ್ಟಂ ಹಿನಃ ಬಹುಶಃ ವ್ಯಾಸದೇಹೇ. ಆ ಕೃಷ್ಣನೇ ವೇದವ್ಯಾಸರು, ಅಲ್ಲೂ ಕಂಡಿದ್ದೇವೆ ನಾವೀಗ. ಕೃಷ್ಣನಲ್ಲಿ ಏನು ಹಿರಿಮೆಯನ್ನು ಕಂಡಿವಿ, ವ್ಯಾಸರೂಪದಲ್ಲೂ ಕಂಡಿದ್ದೇವೆ. ರೂಪರೂಪಕ್ಕೆ ಭೇದ ಇಲ್ಲ ಅಂತಾಯ್ತು. ಈಗ ಮೂಲಕ್ಕೂ ಅವತಾರಕ್ಕೂ ಭೇದ ಇಲ್ಲ, ರೂಪರೂಪಗಳಿಗೂ ಭೇದ ಇಲ್ಲ. ಯಾಕೆ? ಪಾರಾಶರ್ಯ ದಿವ್ಯದೃಷ್ಟಿಂ ಪ್ರದಾಯ, ವೇದವ್ಯಾಸ ದಿವ್ಯದೃಷ್ಟಿಯನ್ನು ಕೊಟ್ಟುಬಿಟ್ಟು ಸ್ವಾತಂತ್ರ್ಯಂನೋ ದರ್ಶಯತ್ ಸರ್ವಲೋಕೆ, ತಾವು ಸ್ವಾತಂತ್ರ್ಯ ತೋರಿಸಿಲ್ಲ. ದ್ರೌಪದಿ ಸ್ವಯಂವರ ಪ್ರಸಂಗದೊಳಗೆ ದಿವ್ಯದೃಷ್ಟಿ ಕೊಟ್ಟು ಯಾರೋ ಒಂದು ತೋರಿಸಲಿಲ್ಲ. ಈಗ ಎಲ್ಲ ನೀನೇ ಇದೆಯಲ್ಲ ಎಲ್ಲ. ಆಗ ಅಂದಮೇಲೆ ವೇದವ್ಯಾಸರ ನಾರಾಯಣ ಅಂತಾಯಿತು ಸ್ವತಂತ್ರ, ಕೃಷ್ಣ ನಾರಾಯಣ ಸ್ವತಂತ್ರ. ಆ ಸ್ವತಂತ್ರ ಕಂಡ ಮೇಲೆ ಕೂಡ ಈ ರೀತಿ ಇರಲಿಕ್ಕಾಗತ್ತಾ? ಹಾಗೆ ಮಾಡಬಾರ್ದು. ಪರಾಶರನ ಮಗ ಪಾರಾಶರ್ಯ, ಪರಾಶರನ ಮಗ ಪಾರಾಶರ್ಯ ಅಂತಾಗಿರೋ. ಪಾರಾಶರ್ಯೋ ದಿವ್ಯದೃಷ್ಟಿಂ ಪ್ರದಾಯ ಸ್ವಾತಂತ್ರ್ಯಂ ನಃ ಅದರ್ಶಯತ್ ಸರ್ವಲೋಕೆ. ನಃ ನಮಗೆ ಸರ್ವಲೋಕೆ ಎಲ್ಲರ ಎದುರಿಗೇನೆ ತನ್ನ ಸ್ವಾತಂತ್ರ್ಯವನ್ನು ತೋರಿಸಿದ್ದಾರೆ. ದ್ರೌಪದಿ ನಡೆದಿದ್ದು ಆಮೇಲೆ ದಿವ್ಯದೃಷ್ಟಿ ಕೊಟ್ಟು ಇವರೆಲ್ಲ ಯಾರು ಅಂತ ಗೊತ್ತಾದ ಮೇಲೇ ದ್ರೌಪದಿ ಒಪ್ಕೊಂಡಿತ್ತು. ಆದ್ದರಿಂದ ಯಾವ ಸಮಸ್ಯೆನೂ ಇಲ್ಲ. ಇಷ್ಟೆಲ್ಲ ಇದೆ. ಬ್ರಹ್ಮಾದೀನಾಂ ಪ್ರಕೃತೇಸ್ತದ್ವಶತ್ವಂ ದೃಷ್ಟಂ ಹಿನೋ ಬಹುಶೋ ವ್ಯಾಸದೇಹೇ. ಪಾರಾಶರ್ಯೋ ದಿವ್ಯದೃಷ್ಟಿಂ ಪ್ರದಾಯ ಸ್ವಾತಂತ್ರ್ಯಂ ನಃ ಅದರ್ಶಯತ್ ಸರ್ವಲೋಕೆ. ಸರ್ವಲೋಕೆ ಎಲ್ಲ ಲೋಕದಲ್ಲೂ ತಮ್ಮ ಸ್ವಾತಂತ್ರ್ಯವನ್ನು ತೋರಿಸಿದರು. ತಸ್ಮಾತ್ ರಾಜನ್ ಅಭಿನಿರ್ಯಾಹಿ ಶತ್ರುನ್ ಹಂತುಂ ಸರ್ವಾನ್ ಭೋಕ್ತುಮೇವ ಅಧಿರಾಜ್ಯಂ. ಏವಂಚತೆ ಕೀರ್ತಿ ಧರ್ಮೌ ಮಹಾಂತೌ ಪ್ರಾಪ್ಯೌ ರಾಜನ್ ವಾಸುದೇವ ಪ್ರಸಾದಾತ್. ತಸ್ಮಾತ್ ರಾಜನ್ ಒಂದೇ ಎರಡು ಸರ್ತಿ ಹೇಳ್ತಾರೆ. ತಸ್ಮಾತ್ ರಾಜನ್ ಅಭಿನಿರ್ಯಾಹಿ ಶತ್ರುನ್ ಹಂತುಂ ಸರ್ವಾನ್ ಭೋಕ್ತುಮೇವ ಅಧಿರಾಜ್ಯಂ. ಏವಂಚತೆ ಕೀರ್ತಿಧರ್ಮೌ ಮಹಾಂತೌ ಪ್ರಾಪ್ಯೌ ರಾಜನ್. ಮತ್ತೆ ಇನ್ನೊಂದು ಸಲ ರಾಜನ್ ವಾಸುದೇವ ಪ್ರಸಾದ. ರಾಜ ನೀ ಆದ್ದರಿಂದ ರಾಜನೇ ಅಭಿನಿರ್ಯಾಹಿ ಎದ್ದು ಹೊರಡಿ. ಈಗ ಶತ್ರುನ್ ಹಂತುಂ ಹೋಗೋಣ ಬಾ, ಹೊರಗೆ ಹೋಗಿ ಕೊಂದಾಕ್ಬೇಡ ಅವರನ್ನು. ಸರ್ವಾನ್ ಒಬ್ಬೊಬ್ಬರು ಯಾರನ್ನೂ ಉಳಿಸಬಾರ್ದು. ಈಗ ಭೋಕ್ತುಮೇವ ಅಧಿರಾಜ್ಯಂ. ಅಧಿರಾಜ್ಯಂ ಚಕ್ರವರ್ತಿ ಪದವಿ, ರಾಜ ಅಧಿರಾಜ್ಯಂ, ರಾಜ್ಯವನ್ನು ಆಳೋಣ ನಾವೀಗ. ಸೊ ಏವಂಚತೆ ಕೀರ್ತಿಧರ್ಮವು ಮಹಾಂತವು ಪ್ರಾಪ್ಯವು. ಈ ರೀತಿ ಮಾಡೋದ್ರಿಂದ ನಿನಗೆ ಕೀರ್ತಿ ಬರುತ್ತೆ, ಧರ್ಮ ಬರುತ್ತೆ. ಧರ್ಮಾಚರಣೆಯಿಂದ ಕೀರ್ತಿ ಬರುತ್ತೆ. ಧರ್ಮರಾಜ ಹೀಗಿದ್ದಾಗ ಆದರ್ಶವಾಗ್ತೀಯ. ಇಲ್ಲದವರ ಧರ್ಮ ಇದ್ದಾಗೆ ಇರಬಾರ್ದು ಅಂತ ಆಗಿಬಿಡಬಾರ್ದು. ದುರ್ಯೋಧನಗಳಂತೆ ಅವರಿದ್ದರಲ್ಲ ಹಾಗಿರಬಾರ್ದು ಅಂತಾನೆ ಜನ ಇವತ್ತು ಹೇಳೋದು. ನಾಳೆ ನಿನಗೆ ಆ ರೀತಿ ಬರಬಾರ್ದು. ನೋಡಿ ಧರ್ಮರಾಜ ಹೇಗಿದ್ದ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ. ಮುಂದೆ ಇದೆ ಅದು ಮಹಾಭಾರತದ ಶ್ಲೋಕ. ಧರ್ಮರಾಜ ಹೆಸರು ಹೇಳಿದರೆ ಸಾಕು, ಏನಾಗಬೇಕು ನಮಗೀಗ ಧರ್ಮ ಪ್ರಜ್ಞೆ ಜಾಗೃತ ಆಗಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಕೀರ್ತಿ ಧರ್ಮವು ಮಹಾಂತವು. ಸಣ್ಣ ಪುಟ್ಟ ಕೀರ್ತಿ ಬರೋದಿಲ್ಲ, ಇದರಿಂದ ಭಾರಿ ದೊಡ್ಡ ಕೀರ್ತಿ ಬರುತ್ತೆ. ಭಾರಿ ದೊಡ್ಡದರ ಸ್ನಾನ ಮಾಡಿದಾಗತ್ತೆ. ನೋಡೋದಕ್ಕೆ ಧರ್ಮ ವೈಲೇಟ್ ಮಾಡಿದ್ದೆ ಅಂತ ತಿಳ್ಕೊಂಬಿಡಬೇಡ. ಧರ್ಮವನ್ನು ಪಾಲಿಸಿದ್ದಕ್ಕೆ ಲಕ್ಷಣ ಆಗುತ್ತೆ. ರಾಜನ್ ವಾಸುದೇವ ಪ್ರಸಾದ. ಇದಕ್ಕೆ ಅನುಗ್ರಹ ಮಾಡೋದು ಯಾರು? ನಾರಾಯಣ. ಫಲ ಕೊಡೋದು ನಾರಾಯಣ. ಯಾರಿಗೋ ದಾನ ಮಾಡ್ದ, ಯಾರು ಏನೋ ಅಪ್ರಿಷಿಯೇಟ್ ಮಾಡಿ ಚಪ್ಪಾಳೆ ನಾವು ಬಿಟ್ಟ. ಫಲ ಕೊಡೋದು ಯಾರಿದಕ್ಕೆ? ದೇವರು ಕೊಡೋದು. ಫಲಮತ ಉಪಪತ್ತೇ. ಫಲಮತ ಉಪಪತ್ತೇ. ಲೈಟ್ ಬಿಲ್ ಕೊಡ್ತಾರೆ. ಎಲ್ಲರೂ ಕೊಟ್ಟೆ ತೋರಿಸೋದು ಬರೋದಿಲ್ಲ. ಯಾಕೆ? ಕೊಟ್ಟಿದ್ದಾಯ್ತು ಬರ್ತು ಹೊರಟು ಅಷ್ಟೇ. ಕೇಳಿದರೆ ನಿಮಗೆ ಕೆಲಸ ಮಾಡ್ಕೊಡ್ರಿ ಅಂತ ಹೇಳ್ತಾರೆ ಅಷ್ಟೇ. ಅದೆಲ್ಲ ಎಲ್ಲರಿಗೂ ತೋರಿಸ್ಬೇಕಾಗಿಲ್ಲ. ಅದನ್ನು ನಾವು ಮಾಡೋ ಪುಣ್ಯ ಕಾರ್ಯಗಳಿಗೆ ಫಲ ಕೊಡೋದು ಯಾರೋ ಅಂತ ತಿಳ್ಕೊಂಡ್ಬಿಡ್ತೀವಲ್ಲ, ಪಜಿತಾ ಆಗುತ್ತೆ ನಮಗೆ. ಯಾರೋ ಫಲ ಕೊಡೋದಲ್ಲ. ಯಾರು ಕೊಡ್ತಾರೆ? ಭಗವಂತ ಫಲ ಕೊಡ್ತಾನೆ. ನಾವು ಅನುಭವಕ್ಕೆ ಬರುತ್ತದೆ. ಆ್ಯಕ್ಚುಲಿ ಭಗವಂತ ಫಲ ಕೊಡ್ತಾನೆ. ಆದ್ದರಿಂದ ದೇವರು ಪ್ರೀಣಯಾಮ ವಾಸುದೇವ ಅಂತ ಬದುಕಬೇಕೆ ಹೊರತು ಯಾರೋ ಪ್ರೀತರಾಗಲಿಂದ ಬದುಕಬಾರ್ದು. ಭಗವಂತ ಪ್ರೀತನಾಗಬೇಕು. ಅದು ಈಗ ಹೀಗೆ ಮಾಡಿದರೆ ಇವತ್ತು ನೀವು ಮಾಡಿರೋ ಕೆಲಸಕ್ಕೆ ಪ್ರೀತನಾಗೋದಿಲ್ಲ. ನಾನು ಹೇಳಿದ ಮಾಡಿದರೆ ಏನಾಗುತ್ತಾಗ ಆಗ್ತಾನೆ. ಸೊ ಧರ್ಮರಾಜ ಭೀಮಸೇನನ ಮಾತಿನಿಂದ ಬದಲಾವಣೆ ಆಯಿತು. ಇವತ್ತು ನಾವೆಲ್ಲ ಭೀಮಸೇನನ ಮಾತು ಅಂದರೆ ಸರ್ವಮೂಲ ಗ್ರಂಥಗಳು. ಅದರಿಂದ ಏನಾಗಬೇಕು? ಬದಲಾಗಬೇಕು. ಓದಿರ್ತಾನೆ ಬದಲಾಗೋದು. ಓದಬೇಕು ಅದಕ್ಕಾಗಿ. ಹಾಂ ಹೌದು. ದಿವ್ಯದೃಷ್ಟಿಂ ಪ್ರದಾಯ. ಕೊಟ್ಟಿಲ್ಲ. ದೃಪದರಾಜನ ದಿವ್ಯದೃಷ್ಟಿ ಕೊಟ್ಟರೆ ಎಲ್ಲ ನೋಡಲಿಲ್ಲ. ಆಗ ಅದೇ ನಾನು ಮದುವೆ ಒಪ್ಕೊಂಡು ಆಗ್ತಾನೆ ಒಪ್ಕೊತಿರಲಿಲ್ಲ ಆತ. ಪ್ರಾಕ್ಟಿಕಲ್ ಆಗಿದೆ. ಮತ್ತು ಬಹುಶಃ ಅಂತ ಇನ್ನು ಎಷ್ಟೋ ಸರ್ತಿ ಕೊಟ್ಟಿದ್ದಾರೆ ನಮಗೀಗ. ಇನ್ನೊಂದು ಪ್ರಸಂಗ ಬಂತಲ್ಲ, ಕೃಷ್ಣ ಎಲ್ಲರೂ ಸೋಲಿಸಿದ ಪ್ರಸಂಗ. ಇವ್ರು ಹಿಡ್ಕೊಡ್ರಿ ಅದೆಲ್ಲ ನಿಂತ್ಕೊಂಡು ಎಲ್ಲ ಒಂದು ಕ್ಷಣದಲ್ಲಿ ಕೃಷ್ಣ ಏನು ಮಾಡಿದ, ಅವ್ರನ್ನ ನಿಶ್ಶಸ್ತ್ರನಾಗಿ ಮಾಡಿ ಹಾಕಿದ. ಅದೆಲ್ಲ ಬಂದಿದೆ. ಆದ್ದರಿಂದ ಮತ್ತೆ ಹೇಳೋ ಕಾರಣ ಇಲ್ಲ. ಭವಾನ್ ಭೋಕ್ತುಮೇವಾಧಿರಾಜ್ಯಂ ಏವಂಚತೆ ಕೀರ್ತಿಧರ್ಮೌ ಮಹಾಂತೌ ಪ್ರಾಪ್ಯೌ
ರಾಜನ್ ವಾಸುದೇವ ಪ್ರಸಾದ. ಇದು ದೇವರ ಅನುಗ್ರಹದಿಂದ ಫಲ ಸಿಗುತ್ತೆ. ಓಂ ಹೇಳ್ತಾರೆ ಫಲಮತ ಉಪಪತ್ತೇ ಓಂ ಎಂಬುದು ಬ್ರಹ್ಮಸೂತ್ರ. ಏವ ಮುಕ್ತೋ ಅಬ್ರವೀದ್ ಭೀಮಂ ಧರ್ಮಪುತ್ರೋ ಯುಧಿಷ್ಠಿರಃ ತ್ರಯೋದಶಬ್ದಸ್ಯಾಂತೇಹಂ ಕುರ್ಯಾಮೇವ ತ್ವದೀರಿತಂ. ಇದಿಷ್ಟು ನೋಡಿ ಚೇಂಜ್ ಮಾಡಿಬಿಟ್ರು ಆಚಾರ, ವೃತ್ತ ಚೇಂಜ್ ಮಾಡಿಬಿಟ್ರಿ. ಅವ್ರ ಉಪದೇಶದ ಭಾಗ ಮುಗೀತು, ಆ ಕಡೆಯಿಂದ ಮಾತಾಡಬೇಕೀಗ, ಬದಲಾಯಿಸ್ತಾರೆ. ಈ ರೀತಿ ಯಾವ ಕವಿಗಳು ಮಾಡಿಲ್ಲ, ಮಾಡೋಕ್ಕೆ ಧೈರ್ಯವೂ ಇಲ್ಲ, ಅವ್ರಿಗೆ ಅಷ್ಟು ತಿಳುವಳಿಕೆಯೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆಚಾರ್ಯರು ಮಾತ್ರ ಎಲ್ಲೆಲ್ಲಿ ಏನೇನು ಬೇಕೋ ಕರೆಕ್ಟಾಗಿ ಅದನ್ನು ಉಪಯೋಗಿಸ್ತಾರೆ. ಆ ಸ್ಟೈಲಲ್ಲೇ ನೋಡಬೇಕು. ಅನೇಕ ರೀತಿಯಲ್ಲಿ ನೋಡ್ಲಿಕ್ಕೆ ಬರುತ್ತೆ. ಅದನ್ನು ತಾತ್ಪರ್ಯನ ಯಾವ ರೀತಿಯಲ್ಲಿ ಓದದೆ ಹೋದಾಗ ಯಾವ ರೀತಿಯಲ್ಲಿ ನೋಡೋದಿಲ್ಲ ಅಂತ ಅರ್ಥ. ಓದಿದರೆ ಅವೆಲ್ಲ ಗೊತ್ತಾಗುತ್ತೆ. ಏವ ಮುಕ್ತ ಅಬ್ರವೀತ್ ಭೀಮಂ ಧರ್ಮಪುತ್ರ ಯುಧಿಷ್ಠಿರ. ಈಗ ಹೇಳಿದ ತಕ್ಷಣ ಧರ್ಮರಾಜ ಈಗ ಎಷ್ಟು ಬದಲಾಗಿದೆ ನೋಡಿ. ಯುಧಿಷ್ಠಿರ ಧರ್ಮಪುತ್ರ, ಈಗ ಧರ್ಮಪುತ್ರನಾದ, ಸರಿಯಾಗಿ ಧರ್ಮಪುತ್ರನಾದ. ಹೇಳ್ತಾನೆ ತ್ರಯೋದಶ ಅಬ್ದಸ್ಯ ಅಂತೆ ಅಹಂ ಕುರ್ಯಾಂ. 13 ವರ್ಷ ಮುಗಿಲಿ, ನೀನು ಹೇಳಿದಾಗ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ತಯಾರಿಲ್ಲ ಆತ, ಈ ಮಾಡಕ್ಕೆ ತಯಾರಿಲ್ಲ. ಯಾಕೆ ಇನ್ನೂ ಭಯ ಇದೆ ಆತನಿಗೆ. ಏನಿದೆ? ಇನ್ನೂ ಭಯ ಇದೆ. ಕಾರಣ ಧರ್ಮ ಲೋಕ ಏನನ್ನತ್ತೋ ಏನೋ, ಭೀಷ್ಮೋದಯಗಳು ಬಂದು ಪ್ರತಿಜ್ಞೆ ಮಾಡಿಬಿಟ್ಟಿದೆ, ಏನು ಅನ್ಕೋತಾರೋ ಏನೋ. ಈ ಲೆವೆಲಿಗೆ ಬರಲ್ಲ ಇನ್ನೂ ಕೂಡ ಆತ. ಆದರೆ ಒಂದು ಲೆವೆಲಿಗೆ ಬಂದ. ಯಾವ ಲೆವೆಲಿಗೆ ಬಂದ? ಯುದ್ಧ ಮಾಡಿ 13 ವರ್ಷ ಆದರೂ ಮಾಡೇ ಮಾಡ್ತೇನೆ. ಆ ಯೋಚನೆ ಮೊದಲು ಮಾಡಿದ್ದಿಲ್ಲ, ಈಗ ಇದು ಬದಲಾವಣೆ. ತ್ವದೀರಿತಂ ಸತ್ಯಮೇತತ್ ತ್ರಯೋದಶ ಅಬ್ದಸ್ಯ ಅಂತೆ ಅಹಂ ಕುರ್ಯಾಂ ಏವ ತ್ವದೀರಿತಂ. ನೀನು ಹೇಳಿದ್ದನ್ನು ನಾನು ಮಾಡೇ ಮಾಡ್ತೇನೆ. ಸತ್ಯಮೇತನ್ ಮತ್ತೆ ಹೇಳಿದ, ಇದು ಸತ್ಯವಾದ ಮಾತಿದು. ಸಂದೇಹ ಸತ್ಯೇನ ನ ಸಂದೇಹ ಸತ್ಯೇನ ಆತ್ಮಾನಮಾಲಭೇ. ಎಲ್ಲಿ ಬಂದ ನೋಡಿ ಧರ್ಮರಾಜ. ಮೊದಲು ಮಾಡ್ತೇನೆ ಅಂದ, ಸತ್ಯ ಅಂದ, ಆತ್ಮಾನಮಾಲಭೆ ಪ್ರಮಾಣ ಮಾಡಿ ಹೇಳ್ತೀವಿ. ದೇವರ ಮೇಲೆ ಆಣೆ, ಆಣೆ ಇಟ್ಟ. ಈಗ ಆತ್ಮಾನ ಪರಮಾತ್ಮ, ದೇವ್ರ ಮೇಲೆ ಆಣೆ ಅಂತ ಹೇಳಿದ. ಇದು ಆಣೆ ಇಡೋ ಪದ್ಧತಿ ತೋರಿಸ್ತಾರೆ. ಈಗ ಇಷ್ಟು ಬದಲಾದ ಆದಮೇಲೆ ಮತ್ತೆ ವಾಪಸ್ ಹೋಗಲಿಲ್ಲ ವಾಪಸ್ಸು. ಇಷ್ಟು ಹೇಳಿದ್ದಕ್ಕೆ ಆತ ನಡೆಸ್ಕೊಂಡ. ನಾಡ್ತೇನೆ, ಇದು ಸತ್ಯ ಸತ್ಯ ಮತ್ತು ನ ಸಂದೇಹ. ಇನ್ನೊಂದು ಜೊತೆಗೆ ಆತ್ಮಾನ ಮಾಲಭೆ, ಸತ್ಯೇನ ಆತ್ಮಾನಂ ಮಾಲಭೆ. ಆತ್ಮ ಶಬ್ದಕ್ಕೆ 2 ಅರ್ಥ. ನನ್ನ ಅವ್ರ ಮೇಲೆ ಆಣೆ ಇವ್ರ ಮೇಲೆ ಆಣೆ ಅಂತ ಹೇಳ್ತಾರಲ್ಲ, ನನ್ನ ಮೇಲೆ ಆಣೆ ಅಂತ ಇಟ್ಕೊಳ್ಳೋದು ಲೋಕದೊಳಗೆ. ದೇವರು ಒಪ್ಪೋದಿದ್ದೇ ಇದ್ದವರು, ದೇವ್ರು ಒಪ್ಪಿದರೆ ದೇವ್ರ ಮೇಲೆ ಆಣೆ. ಇದು ಬಂದಿದೆಯಲ್ಲ ಇಲ್ಲಿಗ. ಆಚಾರ್ಯ ಸ್ಪಷ್ಟ ಹೇಳ್ತಾರಲ್ಲ, ಲೋಕಾಪವಾದ ಭೀರುಮ್ಮಾಂ ನಾತೋ ಅನ್ಯದ್ವಕ್ತು ಮರ್ಹಸಿ. ಇನ್ನು ಮತ್ತೆ ಈಗಲೇ ಮಾಡೋದು ಒತ್ತಾಯ ಮಾಡಬೇಡ. ಯಾಕೆ ಲೋಕಾಪವಾದ ಭೀರುಮ್ಮಾಂ, ಲೋಕಾಪವಾದಕ್ಕೆ ಭಯ ಆಗುತ್ತಾರೆ ಜನ. ನನ್ನನ್ನು ಬ್ಯಾಡ್ ಎಕ್ಸಾಂಪಲ್ ಅಂತ ತಿಳ್ಕೊಂಡ್ಬಿಡಬಾರ್ದು. ಈ ಯೋಚನೆ ಧರ್ಮರಾಜ ಮಾಡೋದು ಭಾರಿ ದೊಡ್ಡದು. ಪ್ರತಿಷ್ಠಿತರಾದ ವ್ಯಕ್ತಿ ಏನು ಮಾಡೋದು, ನಮ್ಮನ್ನು ಯಾರು ಕೇಳ್ತಾರೆ, ಈ ರೀತಿ ನಡ್ಕೋತಾರೆ. ಹಾಗನ್ನಬಾರ್ದು. ನಮ್ಮನ್ನೇ ಜನ ಕೇಳೋದು ಅಂತ ತಿಳ್ಕೊಬೇಕು. ಯಾವಾಗ ಮೇಲೆ ಹೋದಂತೆ ಜನ ಯಾರನ್ನ ಅಬ್ಸರ್ವ್ ಮಾಡ್ತಾರೆ? ಮೇಲ್ನವ್ರು ಅಬ್ಸರ್ವ್ ಮಾಡ್ತಾರೆ. ನಾವು ಏನು ಮಾಡ್ತಾವೆ ಈಗ, ರೂಲ್ ಮೇಕರ್ಸ್ ಆರ್ ರೂಲ್ ಬ್ರೇಕರ್ಸ್ ಅಂತ ಆದರೆ ಬೆಲೆ ಇರೋದಿಲ್ಲ. ನಾವು ಮಾಡಿದ್ದು ನಾವು ಫಾಲೋ ಮಾಡಬೇಕಂತ. ಇದು ಧರ್ಮರಾಜನ ಇದು ತಪ್ಪಿದೆ ಆತನ ಮಾತಿನಲ್ಲಿ. ಆದರೆ ಒಂದು ಅಂಶ ಇದೆ, ಮೇಲಕ್ಕೆ ಹೋದವರು ತಮ್ಮನ್ನು ಹೇಗೆ ನೋಡ್ಕೋಬೇಕು ಅಂತ ತೋರಿಸ್ತಾನೆ ಧರ್ಮರಾಜ. ಸತ್ಯೇನ ಆತ್ಮಾನಮಾಲಭೆ. ಮನೆಯಲ್ಲಿ ನಮಗೇನು ಭಾರಿ ಆದರ್ಶ ಇರಬೇಕಾಗಿಲ್ಲ. ನಮ್ಮಲ್ಲಿ ಮಕ್ಕಳಿದ್ದಾರೆ, ಮಕ್ಕಳಿಗೆ ಆದರ್ಶ. ತಂದೆ ತಾಯಿಗಳು ಮಕ್ಕಳಿಗೆ ಆದರ್ಶ. ಹೊತ್ತಾನೆ ಅವರು ಜನ ಏನಂತಾರೆ, ಮಗನ ಹೀಗೆ ಬೆಳೆಸಿದಾರೆ ಅಂತ ಅಂತಾರೋ ಇಲ್ಲೋ ಅಂತ ಅಂತಾರೋ ಇಲ್ಲೋ. ಅಷ್ಟು ಯೋಚನೆ ಮಾಡಿದರೆ ಸಾಕು. ನಾವು ರಾಜರೆಲ್ಲ ಮಣ್ಣೆಲ್ಲ ನಮಗೆ ಯಾಕೆ ಅಂತ ಅನ್ನಬಾರ್ದು. ಮನೆ ಮಟ್ಟಿಗೆ ಅವನ ರಾಜನೇ ಅವನು. ಹೊತ್ತಾನೆ ಮನೆ ಮಟ್ಟಿಗೆ ಅವನ ರಾಜನಾದ್ದರಿಂದ ಅವನು ಯಾವ ರೀತಿ ಯೋಚನೆ ಮಾಡಬೇಕು. ನಾಳೆ ಜನ ನಮ್ಮನ್ನೇನಂತಾರೆ ಗೊತ್ತಾ, ಆ ರೀತಿ ಬೆಳೆಸಿದ್ರೆ ಮಕ್ಕಳಿಗೆ ಏನು ಕೇಳೋದಿಲ್ಲ, ಯಾಗಾರ ನೀನು ಮಾಡ್ಕೊಡೋಗು ಅಂತ ಹೇಳ್ತಾರೆ. ತುಂಬ ತಪ್ಪು. ಜವಾಬ್ದಾರಿ ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ ಜನಗಳಿಗೆ. ಏವ ಮುಕ್ತೋ ಅಬ್ರವೀದ್ ಭೀಮಂ ಧರ್ಮಪುತ್ರೋ ಯುಧಿಷ್ಠಿರ ತ್ರಯೋದಶಾಬ್ದಸ್ಯ ಅಂತೇಹಂ ಕುರ್ಯಾಮೇವ ತ್ವದೀರಿತಂ ಸತ್ಯಮೇತನ್ನ ಸಂದೇಹ ಸತ್ಯೇನ ಆತ್ಮಾನಮಾಲಭೇ ಲೋಕಾಪವಾದ ಭೀರುಮ್ಮಾಂ ನಾತೋ ಅನ್ಯದ್ವಕ್ತುಮರ್ಹಸಿ. ಅದಕ್ಕೆ ದಯವಿಟ್ಟು ಮುಂದೆ ಏನು ಹೇಳಕ್ಕೆ ಹೋಗಬೇಡ, ಇದು ನನ್ನ ಮಾತು. ಇದ್ರ ಬಗ್ಗೆ ವಾಪಸ್ ಹೋಗೋ ಪ್ರಶ್ನೆ ಇಲ್ಲ. ಈಗ ಮಾತ್ರ ಒತ್ತಾಯ ಮಾಡಬೇಡ. ಕಾರಣ ಲೋಕಾಪವಾದ ಭೀರುಮ್ಮಾಂ ಅಂತೇಳಿ. ತುದಸೆ ದಾತಿ ವಾಚಾ ಮಾಂ ಯದ್ದೇವಂ ಭೀಮಮಾವದೇಹೆ ತದೈವ ಮೇ ಅತ್ಯಯ ಕಾರ್ಯೋ ಹಂತವ್ಯಾಶ್ಚೈವ ಶತ್ರವಃ. ತುದಸೆ ಚ ಅತಿವಾಚಾ ಮಾಂ ಯದಿ ಏವಂ ಭೀಮಮಾವದೇಹೆ. ಇನ್ನೂ ನೀನು ಭಾರಿ ಒತ್ತಾಯ ಮಾಡಿದರೆ ನಾನು ಮಾತಾಡೋದಿಲ್ಲ. ಯಾಕೆ? ತುದಸೆ ಅಷ್ಟು ಭಾಳ ನೋವಾಗ್ತಾ ಇದೆ. ಅತಿವಾಚ ಭಾರಿ ಬೈದು ಬಿಟ್ಟಿಲ್ಲಲ್ಲ ಅಂತ ಹೇಳ್ತಾರೆ. ಈಗ ಮಾಡೋದು ಅಂತ ಹೇಳಿಲ್ಲ. ಧೈರ್ಯ ಇದೆ ಹೇಳು. ಸ್ವರೂಪದ ದೊಡ್ಡವರಿಗೆ ಹಕ್ಕಿದೆ, ಅದು ಇಲ್ದಾಗೆ ನಡ್ಕೊಳ್ತಿದ್ದಾರೆ. ಭಾರಿ ಅತಿವಾಚ ಹೆಚ್ಚಾಯ್ತಿದ್ದು, ಅದು ಏನು ಮಾಡೋಂಗಿಲ್ಲ, ಸರಿಯಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಥೈವಂ ಯದ್ದೇವಂ ಭೀಮ ಮಾವದೇಹೆ ತದೈವ
ಇಲ್ಲ ಇದ್ದ ಏಕಾಂತದಲ್ಲಿ ಮಾತಾಡಿದ್ದು. ಯಾತಕ್ಕೆ ಒಂದು ಮಾತಿದೆ, ಯಾವಾಗ ಕಾಮೆಂಟ್ಸ್ ಮಾಡ್ಬೇಕಾದ್ರೆ ಏಕಾಂತದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಅಪ್ರಿಷಿಯೇಟ್ ಮಾಡಬೇಕಾದ್ರೆ ಜನಗಳ ಮಧ್ಯೆ ಮಾಡಬೇಕು, ಯಾಕಂದ್ರಿಂದ ಅವ್ರಿಗೆ ಇದು ಬರುತ್ತೆ. ಕಾಮೆಂಟ್ಸನ್ನು ಓಪನ್ನಾಗಿ ಮಾಡಿ ಏನಾಗುತ್ತೆ, ಸಾಮಾನ್ಯವಾಗಿ ಒಂಥರ ಅವ್ರಿಗೆ ಅವಮಾನ ಜಾಸ್ತಿ, ಕುಗ್ಗಿ ಹೋಗಿಬಿಡ್ತಾರೆ. ಕುಗ್ಗಬಾರ್ದು, ಆ ಪ್ರಸಂಗ ತನ್ಕೋಬಾರ್ದು. ಇವರು ಕೂಡ ನಾವು ಎಲ್ಲರ ಮಧ್ಯೆ ಬಯಸ್ಕೊಳ್ಬಾರ್ದು ಅನ್ನೋ ಎಚ್ಚರ ಇರಬೇಕು, ಗೊತ್ತಾಯ್ತಾ. ಅದಕ್ಕೇ ಎಷ್ಟೋ ಹೊತ್ತಿನಲ್ಲಿ ತಾವು ಮಾತಾಡೋಕ್ಕೆ ಬಂದರೂ ಮಾತಾಡೋಕೆ ಇನ್ನೊಂದು ಏನೋ ಹೊರಗೆ ಬರುತ್ತೆ, ಸುಮ್ಮನೆ ಬಿಡ್ತಾರೆ. ಅದು ಜಾಣತನ, ಅದು ಗೊತ್ತಾಯ್ತಾ. ಲೋಕದ 2 ಪಾಯಿಂಟ್ ಈಗ. ತಪ್ಪುಗಳನ್ನು ಯಾವಾಗಲೂ ಕೂಡ ಏಕಾಂತಲ್ಲಿ ಹೇಳಬೇಕೇ ಹೊರತು ಎಲ್ಲರ ಎದುರು ಹೇಳಬಾರದು. ಫಸ್ಟ್ ಯಾರು ಒಳ್ಳೆಯವರು ತಪ್ಪು ಮಾಡಿದಾಗ ದೊಡ್ಡವ್ರ ತಪ್ಪು ಅನೌನ್ಸ್ ಮಾಡ್ತಾರೆ, ಪೇಪರಲ್ಲಿ ಗೊತ್ತಾಯಿತು. ದೊಡ್ಡವ್ರ ತಪ್ಪು, ಕೆಟ್ಟವ್ರ ತಪ್ಪನ್ನು ಅನೌನ್ಸ್ ಮಾಡ್ತಾರೆ, ಒಳ್ಳೆಯವರ ತಪ್ಪನ್ನು ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಆಚಾರ್ಯ ಹೇಳ್ತಾರೆ, ದೊಡ್ಡವರು ತಪ್ಪು ಮಾಡಿದಾಗ ಆದಷ್ಟು ಕೂಡ ಏಕಾಂತಲ್ಲಿ ಹೇಳಿ, ಆ ದೊಡ್ಡ ಸುದ್ದಿ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರು ದೊಡ್ಡವರು ಯಾವುದೋ ಕಾರಣಕ್ಕೆ ತಪ್ಪು ಮಾಡಿರ್ತಾರೆ. ಧರ್ಮರಾಜನೇ ಎಕ್ಸಾಂಪಲ್ ಈಗ ನಮಗೆ. ಯಾವುದೋ ಕಾರಣಕ್ಕೆ ತಪ್ಪು ಮಾಡಿರ್ತಾರೆ, ಏನು ಮಾಡಿಕೊಡೋದು ಅದನ್ನು, ಆ ಮೂಲಕ ಅವ್ರು ತೇಜೋವಧೆ ಮಾಡ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ಹೇಳೋದನ್ನು ಹೇಳಿ, ಅವ್ರ ಮೇಲೆ ಜವಾಬ್ದಾರಿ ಬಿಡಿ, ತಿಳ್ಕೊಳ್ಬೇಕು ಅಷ್ಟೇ ಹೊರತು ನೀವು ಕಾನೂನು ಕೈ ತೊಗೊಳ್ಬಾರ್ದು ಅಂತ ಹೇಳೋದಿಲ್ಲ. ಕಾನೂನು ಕೈ ತೊಗೊಳ್ಬೇಡಿ. ಇವತ್ತು ಆಗಿರೋದು ಹಾಗೇನೆ, ದೊಡ್ಡವರು ತಪ್ಪಾಡ್ತಾರೆ ಅಂತ ಬೀದಿಲಿ ಬೈತಾ ಹೋದರೆ ಸಮಾಜಕ್ಕೆ ಕೆಟ್ಟದ್ರೆ ಬರುತ್ತೆ ಅಷ್ಟೇ. ಅದರಿಂದ ಹೇಳಿ ತಪ್ಪಲ್ಲ, ಹೇಳೋ ರೀತಿಯಲ್ಲಿ ಹೇಳಬೇಕೆ ಹೊರತು ಅದನ್ನು ಅಸಭ್ಯವಾದ ರೀತಿಯಲ್ಲಿ ಹೇಳಬಾರ್ದು. ಅದಕ್ಕೆ ಏನು ಮಾಡಿದ್ದು, ಅರ್ಜುನಾದಿಗಳು ಯಾರೂ ಇಲ್ಲ. ದ್ರೌಪದಿ ಮಾತಾಡ್ತಿರ್ಬೇಕಾದ್ರೆ ಏಕಾಂತಲೇ ಮಾತಾಡಿದ್ರು, ಅರ್ಜುನಾದಿಗಳು ಇಲ್ಲ ಅಲ್ಲಿ, ಗೊತ್ತಾಯ್ತಾ. ಅದು ಸರಿಯಾದ ಪದ ಇರಬಾರ್ದು ಅಂತಲೇ ಹೇಳಿದ್ದದು. ಅದು ಸನ್ಮಾನನ ಓಪನ್ನಾಗಿ ಮಾಡ್ತಾರೆ, ಸನ್ಮಾನನ ಓಪನ್ನಾಗಿ ಮಾಡಿದ್ರು. ಹೆಚ್ಚನ ಸೇರಿಸಿದಷ್ಟು ಕೂಡ ಇಬ್ಬರಿಗೂ ಗೌರವ. ಯಾರಿಗೆ ಮಾಡಿಸ್ಕೊಂಡವರು ಮಾಡಿದವರಿಗೂ ಗೌರವ. ಇಲ್ಲದವ್ರು ಏನಾಗುತ್ತೆ, ಗುಟ್ಟೆಲ್ಲಿ ಮಾಡಿಬಿಟ್ರೆ ಸನ್ಮಾನಕ್ಕೆ ಅರ್ಥ ಇರೋದಿಲ್ಲ. ಗುಟ್ಟೆಲ್ಲಿ ಮಾಡಿದರೆ ಅರ್ಥ ಬರೋದಿಲ್ಲ, ಓಪನ್ನಾಗೇ ಮಾಡಬೇಕಲ್ಲ. ಏನು ಅಲ್ಲೇ ಅರ್ಜುನ್ ಹೇಳಿಲ್ಲ, ಒಳಗೆ ಬ್ಯಾಡ್ ಬಿಟ್ಟರೆ ನಿನ್ನೆ ಹೊಡೆದು ಬಿಡ್ತೀನಿ ಅಂತಾರೆ, ನಿನ್ನ ದೇಹ ಬಿಡಬೇಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಯಾವಾಗ ಟೀಕೆ ಟಿಪ್ಪಣಿಗಳನ್ನು ಯಾವಾಗ ವೈಯಕ್ತಿಕವಾಗಿ ಮಾಡಬೇಕು, ಓಪನ್ನಾಗಿ ಮಾಡಬಾರ್ದು. ಓಪನ್ನಾಗಿ ಮಾಡಬೇಕು ಯಾವಾಗ, ಎಲ್ಲ ಸುಮ್ಮನೆ ಕೊಡಬಾರ್ದು. ದೊಡ್ಡ ತಪ್ಪಾದಾಗ ವಿದುರ ಏನು ಓಪನ್ನಾಗೇ ಮಾಡಿದೆ, ಎಲ್ಲರೂ ಹೇಳಿದ ತಪ್ಪು. ಇಲ್ಲೇ ಎಕ್ಸಾಂಪಲ್ ಇದೆ ನೋಡಿ, ವಿದುರ ಸಭೆಯಲ್ಲಿ ಹೇಳಿದ ಭಾರಿ ಅನ್ಯಾಯ ಅಂತ ಹೇಳಿದ. ಯಾತಕ್ಕೆ, ಭಾರಿ ದೊಡ್ಡ ತಪ್ಪು. ಅದಕ್ಕೆ ಈಗ ಹೇಳ್ತಾರೆ, ದೊಡ್ಡವರು ತಪ್ಪಾಗಿ ಹೇಳಬಾರ್ದು ಅಂದರೆ ವಿಷ್ಣು ಸರ್ವೋತ್ತಮತ್ವನೇ ವಿರೋಧ ಹೇಳಿಬಿಟ್ರು ಅವರು ಪೀಠಾಧೀಶರು. ಅದು ತಿಳ್ಕೊಳ್ಳಿ, ಅವಾಗ ಪ್ರೊಟೆಸ್ಟ್ ಮಾಡಿ. ಯಾಕೆ, ಮೂಲ ಪ್ರಮೇಯ ಅದು. ಅದೇ ಹೋದರೆ ಯಾವುದು ಬದುಕಿಗೆ ಅರ್ಥ ಇಲ್ಲ. ಸಣ್ಣ ಪುಟ್ಟ ವಿಷಯ ಬೇರೆ, ಅವ್ರ ವೈಯಕ್ತಿಕ ಏನೋ ಪಾಪ ಸಮಸ್ಯೆ ಇದೆ, ಅವರಿಗೆ ಏನೋ ತಪ್ಪು ಮಾಡ್ತಾರೆ, ಅದನ್ನೇ ಅನೌನ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ, ಅದು ಅವ್ರ ಪರ್ಸನಲ್ ವೀಕ್ನೆಸ್. ಅದು ತತ್ವಕ್ಕೆ ವಿರೋಧ ಆದರೂ ಕೂಡ ಅವರು ಏನು ಮಾಡಿಲ್ಲ, ಓಪನ್ನಾಗಿ ಡಿಕ್ಲೇರ್ ಮಾಡಿಲ್ಲ. ನನ್ನ ಕೈಲಿ ಆಗಲ್ಲ ಅಂತ, ಏಕಾಸಿ ಮಾಡಲಿಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ಯಾರೋ ಹೇಳಿದರು. ಅದು ತಪ್ಪೇ ಅದು. ಆದರೆ ಏಕಾಸಿ ಮಾಡಬಾರ್ದು ಹೇಳಿದ್ರು, ಅದು ಭಾರಿ ತಪ್ಪು. ಏಕಾಸಿ ಮಾಡಬಾರ್ದು ಎಂಬುದೇನದು, ಧರ್ಮವನ್ನೇ ವಿರೋಧ ಮಾಡ್ತಕ್ಕಂಥ ಪದ್ಧತಿ. ಇದು ವಿರೋಧ ಮಾಡ್ತಾ ಇಲ್ಲ, ನನ್ನ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಅದೇನದು, ವೀಕ್ನೆಸ್ ಅಷ್ಟೇ, ಅದು ಬೇರೆ. ಅದನ್ನು ಆದಷ್ಟು ಕೂಡ ಹೇಳಕ್ಕೆ ಹೋಗಬಾರ್ದು. ಯಾತಕ್ಕೆ, ದೊಡ್ಡವರ ಮಾತಾಡಿ ಉಳಿದವ್ರಿಗೆ ಅದೇ ನಾನು ಆಸಕ್ತಿ ಇದೆ ಮಾಡ್ತೀನಿ, ಆಸಕ್ತಿ ಶುರು ಮಾಡ್ಕೊಂಡ್ಬಿಡ್ತಾನೆ ಆಗಲೇ. ಆದರೆ ಓಪನ್ ಪ್ರಾಮಾಣಿಕತೆ ಬೇರೆ. ಕೆಲವು ಸತ್ಯ ಪ್ರಾಮಾಣಿಕತೆ ಬದ್ದಲ್ಲ, ಸತ್ಯ ಅತಿ ಸತ್ಯ ಪರಿಚಯ ಆಗುತ್ತೆ ಅಂತೇಳಿ ಎಚ್ಚರ ಇರಬೇಕು. ಇದು ಅದಕ್ಕೆ ಆಚಾರ್ಯ ದೃಷ್ಟಿ ಕೊಟ್ಬಿಡ್ತಾರೆ, ಇದಿಷ್ಟು ಪರಮಸಿದ್ಧ ಅಂತ ಹೇಳ್ತಾರೆ. ಇದಕ್ಕೆ ವಿರೋಧವಾದರೆ ಯಾರನ್ನೂ ಬಿಡಬೇಡಿ. ಸಣ್ಣ ಬೇರೆದಕ್ಕೆ ವಿರೋಧ ಆದರೆ ಏನು ಮಾಡಬೇಕಾಗ, ಜಸ್ಟ್ ಇಗ್ನೋರ್ ಇಟ್ ಅಂತ ಹೇಳ್ತಾರೆ. ಹೇಳೋದು ಬಿಡಬೇಡಿ, ಬಟ್ ಔಟ್ ಆ್ಯಂಡ್ ಎಲ್ಲರ ಮುಂದೆ ಹೇಳಕ್ಕೆ ಹೋಗಬೇಡಿ. ಇವತ್ತು ಸಣ್ಣ ಪುಟ್ಟ ವಿಷಯ ದೊಡ್ಡವ್ರ ಮುಂದೆ ಎಲ್ಲ ಮುಂದೆ ಹೇಳಿಬಿಡ್ತಾರೆ, ದೊಡ್ಡದನ್ನು ಮುಚ್ಚಿಟ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಅದಕ್ಕೆ ಆಚೆ ಲಿಸ್ಟ್ ಕೊಟ್ಟಿತ್ತು, ಇಷ್ಟು ಪ್ರಮೇಯಗಳಿವೆ, ಇದು ವಿರೋಧ ಬರದಂತೆ ನಾವು ಬದುಕಬೇಕು. ಕಾನ್ಸ್ಟಿಟ್ಯೂಷನ್ಗೆ ವಿರೋಧ ಮಾಡಿದ ಸಹಿಸಲಿಕ್ಕಾಗೋದಿಲ್ವಲ್ಲ, ಆ ಥರ ಸಣ್ಣ ಪುಟ್ಟ ವಿರೋಧಗಳು ದೊಡ್ಡದಕ್ಕೂ ಭಾರಿ ವಿರೋಧ ಇದೆ. ಯಾರಿಗೆ ಅದು ಆವಿಷ ಹೇಳಿ ತನ್ನ ತಪ್ಪನ್ನು ಹೇಳ್ತಿರೋದು, ಇನ್ನೊಬ್ಬರ ಬಗ್ಗೆ ಹೇಳ್ತಾ ಇಲ್ಲ. ಈಗ ಇನ್ನೊಬ್ಬರನ್ನ ಹೇಳ್ತಿರೋದು. ಈಗ ತಪ್ಪು ಮಾಡಿದವನ ತಪ್ಪನ್ನು ಓಪನ್ನಾಗಿ ಹೇಳಬೇಡಿ ಅಂತ ಹೇಳ್ತಾರೆ. ತಪ್ಪು ಮಾಡಿದವನು ಓಪನ್ನಾಗಿ ಹೇಳ್ಕೋಬೇಕನ್ನ, ಅದು ಬೇರೆ ಮಾತು. ತಪ್ಪು ಮಾಡಿದವನು ಏನು ಮಾಡಬೇಕಂದ್ರೆ, ಅದಕ್ಕೆ ವಿತರ ಹೇಳಿದ, ಏನತ್ರ ಕೇಳಿದರೆ ಈ ಸಭೆ ಸೇರಿಸು, ಪಾಂಡವರನ್ನ ಕರೆಸು, ಮಕ್ಕಳನ್ನ ಕರೆಸು, ತುಂಬಿದ ಸಭೆಯಲ್ಲಿ ದುಶ್ಯಾಸನ ಇಬ್ಬರು ಕ್ಷಮೆ ಕೇಳಲಿ ಅಂತ ಹೇಳಿದ. ಸೇರಿಸ್ಬೇಕೀಗ. ತಪ್ಪಲ್ಲ ಅದು. ತಪ್ಪು ಮಾಡಿದವರು ಬೇಡ ಹೇಳ್ತಿರೋದು, ತಪ್ಪು ಹೇಳೋರು ಹೇಳ್ತಿರೋದು. ತಪ್ಪು ಹೇಳೋರು ಉಳಿದವ್ರಿಗೆ ಹಲ್ಟಾಗೆ ಹೇಳಬಾರ್ದು. ಅವರು ಕೂಡ ಹಲ್ಟಾಗಿ ಹೇಳಿಸ್ಕೊಳ್ಳೋಕೆ ಹೋಗಬಾರ್ದು. ತುಂಬ ಜನಗಳ ಮಧ್ಯೆ ಹೀಗಾಗಬಾರ್ದು, ಭಾಳ ಎಚ್ಚರಿಕೆಯಿಂದ ನಡ್ಕೋಬೇಕು. ಅದು ಇಬ್ಬರಿಗೂ ಎಲ್ಲರಿಗೂ ಗೌರವ. ಅರ್ಥ ಆಯ್ತಾ. ತಮಗೇನೋ ಮನೆಗೆ ಹಲ್ಟಾಯಿತು, ಆಮೇಲೆ ಏಕಾಂತಲ್ಲಿ ಹೇಳಿ, ಅಲ್ಲೇ ಹೇಳೋಕ್ಕೆ ಹೋಗಬಾರ್ದು. ತಿಳಿತಾ. ಇವೆಲ್ಲ ಧರ್ಮ ಸೂಕ್ಷ್ಮ. ಸಮಾಜ ಬದುಕಬೇಕಾದ್ರೆ ಎಲ್ಲ ಫಾಲೋ ಮಾಡಬೇಕು. ತಲೆ ತೋರಿಸಾಗ ಎಲ್ಲರೂ ಮಾತಾಡ್ತಿದ್ರೆ ತಪ್ಪೇ ಬಿಡುತ್ತೆ. ಅದಕ್ಕೆ ಎಂದು ಹಾಗೆ ಮಾಡಬೇಡಿ ಅಂತ ಹೇಳ್ತಾರೆ. ಸತ್ಯವೇ ತನ್ನ ಸಂದೇಹ ಸತ್ಯೇನ ಆತ್ಮಾನಮಾನಭೆ. ಮತ್ತು ಉಳಿದವ್ರು ಯಾಕೆ ಇರಬೇಕಾಗಿಲ್ಲ ಅಂತ ಕೇಳಿದ್ರೆ, ಈಗ ಅವ್ರು ತಿಳ್ಕೊಂಡ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಯಾಕೆ ಅವ್ರ ಕೈಲಿ ಪವರ್ ಇಲ್ಲ.
ಯಾರನ್ನು ಚೇಂಜ್ ಮಾಡಬೇಕೀಗ? ಧರ್ಮರಾಜನನ್ನು. ಅರ್ಜುನಾದಿಗಳು ಎರಡೂ ಕೇಳ್ತಾರೆ. ರಾಜ ದಕ್ಷಿಣ ತೊಗೊಂಡ್ಮೇಲೆ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಒಪ್ಪೋದಿಲ್ಲ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಸೊ ಮೇನ್ ನೀನೇನೆ. ಹಾಂ, ಅದು ಬರುತ್ತೆ, ಚಾನ್ಸಸ್ಸೇ ಇರ್ತಿರಲಿಲ್ಲ. ಆ ದೃಷ್ಟಿಯಿಂದ ಕೂಡ ದೇವರು ಸೇರಿಸಿಲ್ಲ. ಬಟ್ ಮುಖ್ಯವಾಗಿ ಈಗ ಅರ್ಜುನ ಮನಸ್ಸು ಸರಿ ಇದೆ. ಈಗ ಅರ್ಜುನ ಮನಸ್ಸು ಈಗೇನು ಕೆಟ್ಟಿಲ್ಲ, ಆದ್ದರಿಂದ ಹೇಳೋ ನೆಸಿಟಿ ಇಲ್ಲ. ಆದರೆ ಅಲ್ಲಿ ಸಡನ್ನಾಗಿ ಕೆಟ್ಟೋದಕ್ಕಿಂತ ಸಡನ್ನಾಗಿ ಚೇಂಜ್ ಮಾಡಿದ, ಅಷ್ಟೇ ಫಾಸ್ಟಾಗಿ ಚೇಂಜ್ ಮಾಡಿದ. ಆ ದೃಷ್ಟಿಯಲ್ಲಿ ಬಹಳ ಮುಖ್ಯ ಇದೆ. ಮೀಟಿಂಗ್ ಆಗ್ತಾರೆ, ಬಿಡಿದವರೆಲ್ಲ ಹೋಗೋದಿಲ್ಲ, ರಿಸಲ್ಟ್ ಕೇಳ್ತಾರೆ ಅಷ್ಟೇ. ಅವ್ರು ಏನು ಕೇಳೋದಕ್ಕೆ ಹೋಗೋದಿಲ್ಲ, ಮೆಂಬರ್ಸ್ ಅಲ್ಲ, ಅವ್ರಿಗೆ ನೋ ಎಂಟ್ರಿ. ಬಟ್ ಎಲ್ಲರಿಗೂ ಯಾವುದ್ರ ಬಗ್ಗೆ ಭಾರಿ ಆಸಕ್ತಿ ಇರುತ್ತೆ, ಏನಾಯಿತು ತೀರ್ಮಾನ, ಅಷ್ಟು ಬೇಕು ಹೊರತು ಅವರಿಗೆ ಮಧ್ಯೆ ಏನು ಗಲಾಟೆ ಏನು ನಡೆದಿರುತ್ತೆ, ಅವರು ಇದು ಮಾಡೋದೆಲ್ಲ ಅದೆಲ್ಲ ಬೇಕಾಗಲ್ಲ. ತೀರ್ಮಾನ ಅಷ್ಟೇ ಬೇಕಾಗೋದು. ಬಂತಲ್ಲ 3 ಜನದಲ್ಲಿ ಒಬ್ಬರು ಒಪ್ಪದೆ ಹೋದರೆ ಅದು ಒಪ್ಪದಾಗೆ ಲೆಕ್ಕ. ಅದು ದೊಡ್ಡ ಅನೌನ್ಸ್ ಮಾಡೋಕ್ಕೆ ಹೋಗಲ್ಲ, ವಿಷಯ ಮುಗಿದೋಯ್ತು, ಅಷ್ಟೇ ಸಾಲ್ವ್ ಆಯಿತು. ಸುದಶೇತ ಅತಿವಾಚಾ ಮಾಂ ಯದ್ದೇವಂ ಭೀಮವಾದೇ ಮಾ ವದೇಹೇ ತದೈವ ಮೇ ಅತ್ಯಯ ಕಾರ್ಯೋ ಹಂತವ್ಯಶ್ಚೈವ ಶತ್ರವ. ನಾನು 13 ವರ್ಷ ಆದಮೇಲೂ ಕೂಡ ನಾನು ಮಾಡೇ ಮಾಡ್ತೇನೆ. ಅಷ್ಟೊಂದು ಮಾಡದೆ ಹೋದರೆ ನಾನು ಈಗಲೇ ಹೇಳ್ಬಿಡ್ತೇನೆ, ನೀ ಎಲ್ಲ ಕೊಂದು ಏನೋ ಕೆಲಸ ಏನಾದ್ರು ಮಾಡ್ಕೊ ಅಂತ ಹೇಳ್ಬಿಡ್ತಾರೆ. ಏನಾರು ಮಾಡ್ಕೊಂಬಿಡು, ಅಡ್ಡಿ ಬರಲ್ಲ. ಆಗ ನಾನು ಮಾಡೇ ಮಾಡ್ತೇನೆ, ನಾನು ಮಾಡದೆ ಹೋದ್ರೆ ನೀನು ಮಾಡಾಗ. ಸೊ ಈ ಮಾತು ಏನು ಎಚ್ಚರ ಕೊಡುತ್ತೆ? ಈಗ ಬೆಳಿಗ್ಗೆ ಎಬ್ಬಿಸಿ ಅಂತ ಹೇಳಿದರೆ ಹಾಗೆ ಮಲಗಿದ್ರು ಎಬ್ಬಿಸಿ ಅಂತಾರಲ್ಲ, ಹಾಗಾಯಿತು. ನಾನು ಮಲಗಿದ್ರು ಕೂಡ ಎಬ್ಸೋದು ಮೊದಲೇ ಎಬ್ಬಿಸ್ಬೇಡಿ ಅಂದರೆ ಎಬ್ಬಿಸ್ಬಾರ್ದು. ಎಬ್ಬಿಸಿ ಅದು ಲೈಸೆನ್ಸ್ ಕೊಟ್ಮೇಲೆ ಎಬ್ಬಿಸ್ಬೋದು. ಅದಕ್ಕೆ ನೀನು ಮಾಡಿದ ಹೊರ ಖಂಡಿತ ಆಗಿ ಮಾಡು ಅಂತ ಹೇಳಿದ. ಯದ್ದೇವಂ ಭೀಮ ಮಾವದೇಹೇ ತದೈವ ಮೇ ಅತ್ಯಯ ಕಾರ್ಯ ಹಂತವ್ಯಾಶ್ಚೈವ ಶತ್ರವಃ ನೈತಾದೃಶೈ ಇದಾನೀಂ ತು ವಾಕ್ಯೈ ಬಾಧಿತು ಮೇ ಅರ್ಹಸಿ ಭೀಷ್ಮದ್ರೋಣಾದಯೋ ಅಸ್ತ್ರಜ್ಞಾ ನಿವಾರ್ಯಾಶ್ಚ ಕಥಂ ಯುಧಿ. ಇನ್ನೊಂದು ಪ್ರಾಬ್ಲಮ್ ಹೇಳ್ಕೊತಾನೀಗ. ನಾ ಏತಾದೃಶೈ ಇದಾನೀಂತು ವಾಕ್ಯೈ ಬಾಧಿತು ಅರ್ಹಸಿ. ಈಗ ನೀನು ಇನ್ನೂ ಹೆಚ್ಚು ಮಾತಾಡಿಬಿಟ್ಟು ನನ್ನ ಮನಸ್ಸನ್ನು ನೋಯಿಸಬೇಡ ಅಂತ ಹೇಳಿದ್ರು. ಭೀಷ್ಮದ್ರೋಣಾದಯೋ ಅಸ್ತ್ರಜ್ಞ ಹೊಸ ಪಾಯಿಂಟ್ ಇದು. ನಿವಾರ್ಯಾಶ್ಚ ಕಥಂ ಯುಧಿ, ಯುದ್ಧ ಏನು ಮಾಡು ಅಂತ ಹೇಳ್ತೀಯ ಈಗ. ಆದರೆ ಯುದ್ಧ ಮಾಡೋಕ್ಕೆ ಮಗ ಸಿದ್ಧತೆ ಎಲ್ಲಿದೆ ಅಂತ ಕೇಳಿ, ಎಲ್ಲಿದೆ ಈಗ? ಭೀಷ್ಮದ್ರೋಣಾದಿಗಳು ಪೂಜ್ಯರು, ಮಹಾ ಅಸ್ತ್ರಜ್ಞರು. ಅವರನ್ನು ಯಾವುದೋ ರೀತಿಯಲ್ಲಿ ಕೊಲ್ಲೋಕ್ಕೆ ಸಾಧ್ಯ ಇಲ್ಲ, ಯುದ್ಧದಲ್ಲೇ ಗೆಲ್ಲಬೇಕು ಅವರನ್ನು. ಅಂಥ ಅಸ್ತ್ರ ಸಂಪತ್ತು ನಮಗಿಲ್ಲ ಈಗ ಅಂತ ಹೇಳ್ತಾರೆ. ಅಷ್ಟಿಲ್ಲ ನಮಗೀಗ. ಅದಕ್ಕೆ ಅವ್ರನ್ನ ನಿನಗಿದೆ, ನೀನು ದೊಡ್ಡವ್ರು ಹೊಡೆಯೋದಿಲ್ಲ, ಅದು ಬೇರೆ. ದೊಡ್ಡವ್ರು ಹೊಡೆಯೋದಿಲ್ಲ. ಆದ್ದರಿಂದ ನೀವು ಭೀಮೋ ಯಾರೋ ಸೈನ್ಯನೂ ಬೇಡ, ಯಾರೂ ಬೇಡ. ಆದರೆ ಏನು ಮಾಡಲ್ಲ, ದೊಡ್ಡವ್ರು ಹೊಡೆಯೋದಿಲ್ಲ ನೀನು. ಅದರಿಂದಾಗಿಯೇ ಅದು ಬೇರೆ ವ್ಯವಸ್ಥೆ ಮಾಡಬೇಕು, ನಾನೀಗ ಮಾಡ್ತೀನಿ ಅಂತ ಹೇಳ್ತಾರೆ. ನೈತಾದ್ರಿ ಸೈರಿದ ಭೀಷ್ಮದ್ರೋಣಾದಯೋ ಅಸ್ತ್ರಜ್ಞ ನಿವಾರ್ಯಾಶ್ಚ ಕಥಂ ಯುಧಿ ಪೂಜ್ಯಾಸ್ತೆ ಬಾಹುಯುದ್ಧೇನ ನ ನಿವಾರ್ಯಾ ಕಥಂಚನ. ದೊಡ್ಡವ್ರನ್ನ ಮೈಕೈ ಮುಟ್ಟಿ ಹೊಡ್ಲಿಕ್ಕಾಗಲ್ಲ ಅಂತೇಳಿ. ದೊಡ್ಡವ್ರ ಬಾಹುಯುದ್ಧ ಅಂದ್ರೇನು? ಮೈಕೈ ಮುಟ್ಟಿ ಹೊಡಿಬೇಕು, ಅದು ಸಾಧ್ಯ ಇಲ್ಲ. ಇವತ್ತು ಆ ಪದ್ಧತಿ ಇದೆ. ಎಷ್ಟೋ ಸಲ ಚಿಕ್ಕವ್ರನ್ನ ಬೈದಾಗ ನಮಗಿಂತ ಭಾರಿ ಸ್ಟ್ರಾಂಗ್ ಇರ್ತಾರೆ ಅವರು. ಪುಣ್ಯಕ್ಕಿನ್ನೂ ಹೊಡೆಯೋ ಪದ್ಧತಿ ಬಂದಿಲ್ಲ. ಪಾಪ ಯಾರೊಬ್ಬರು ಆಚಾರ ಹೇಳ್ತಿದ್ರು, ನನ್ನ ಮಗ ನಾನು ಹೊಡಿತಾರೆ ಅಂತ ಹೇಳ್ತಿದ್ರು. ಎಂಥ ರಾಕ್ಷಸ ಇರಬೇಕು, ಭಾರಿ ಒಳ್ಳೆಯ ವ್ಯಕ್ತಿ ಪಾಪ ಅವರು. ನನ್ನ ಮಗ ಹೊಡಿತಾರೆ ಅಂತ ಹೇಳಿದ್ರೆ ಎಷ್ಟು ಸಂಕಟಾಗಿರ್ಬೋದು ಬಹುಶಃ ಅವರಿಗೆ. ಆದರೆ ಮೈಕೈ ಬಾಯಿಲಂದ್ರೇ ಹಲ್ಟಾಗುತ್ತೆ ಅವ್ರಿಗೆ. ಎಷ್ಟೋ ಸಲ ಬಾಯಿಲಂದ್ರೇ ಹಲ್ಟಾಗುತ್ತೆ. ಈ ಸ್ಥಿತಿ ಬಂದರೆ ಎಷ್ಟಾಗ್ಬೋದು. ಅಲ್ಲಿ ಜನಗಳಿಗೆ ಎಷ್ಟು ಧರ್ಮ ಹೋಗಿದೆ ಅಂದರೆ, ನಮ್ಮವರು ಮಾಧವರು ಒಬ್ಬ ವಿದ್ವಾಂಸ ಮಗ ಇಂಥವೇ, ಮಗ ಎಷ್ಟು ಕೆಟ್ಟವನಿರ್ಬೋದು ಯೋಚನೆ ಮಾಡಿ. ನಿಮಗೆ ದುರ್ಯೋಧನ ಕಥೆ ನಿಮಗೆ ಸುಳ್ಳು ಅಂತ ಹೇಳಕ್ಕೆ ಬರಲ್ಲ ಈಗ, ಗೊತ್ತಾಯ್ತಾ? ಈಗ ನಡೀತಾ ಇದೆಯಲ್ಲ ಮನೆಗಳಲ್ಲಿ. ಎಷ್ಟೋ ದಿನ ತಾಯಿಯಿಂದ ಹೊಡೆಯೋ ಮಕ್ಕಳು ಇದ್ದಾರೆ, ಕೊಲ್ಲೋರು ಇದ್ದಾರೆ. ಬರೀ ಹೊಡೆಯೋದೇನು ಬಂದು ಕೊಂದಾಗ್ತಾರೋ ಸಿಗ್ತಾರೆ ಬೇಕಾಡ್ತಾರೆ. ಯಾಕಂದರೆ ಧರ್ಮದ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಿನ್ನ ಕೆಲಸ ಮಾಡ್ಕೋ ಅಷ್ಟೇ, ಏನು ಬೇಕಾದ್ರೆ ಮಾಡ್ಕೋ. ಆ ಸ್ಥಿತಿಯಲ್ಲಿ ಮನುಷ್ಯ ಇದ್ದಾನೆ. ನೈತಾದೃಶೈರಿದಾನೀಂತು ವಾಕ್ಯೈರ್ಬಾಧಿತು ಅರ್ಹಸಿ ಭೀಷ್ಮದ್ರೋಣಾದಯೋ ಅಸ್ತ್ರಜ್ಞ ನಿವಾರ್ಯಾಶ್ಚ ಕಥಂ ಯುಧಿ ಪೂಜ್ಯಾಸ್ತೆ ಬಾಹುಯುದ್ಧ. ಎಷ್ಟೋ ಸರ್ತಿ ಕೆಲವು ಸಲ ಯಾವುದೋ ಮದುವೆ ಇತ್ಯಾದಿ ವಿಚಾರ ಇರುತ್ತೆ. ದೊಡ್ಡ ಹೇಳಿ ಇವನಿಗೆ ಒಪ್ಪಿಗೆ ಇಲ್ಲ. ಹಿಂದಿನ ಕಾಲಕ್ಕೆ ಏನಾಗ್ತಿತ್ತು ಗೊತ್ತಾ, ಮದುವೆ ಮಾಡ್ಕೊಂಡ್ಬಿಡ್ತಿದ್ರು. ಅಷ್ಟು ಜನ ಹೇಳಿದ ಮೇಲೆ ಮಾತು ಮೀರಲ್ಲ, ಈ ಥರ ಒಂದು ಭಾವನೆ ಇತ್ತು. ಎಷ್ಟೋ ಸರ್ತಿ ಭಯಂಕರ ಕುರೂಪಿಗಳು, ವರನೋ ಕನ್ಯನೋ ಏನೇ ಆಗಿರ್ಬೋದು, ಅವ್ರೇನೋ ಇಲ್ಲ ನಾವು ಹೇಳಿ ಮಾತು ಕೊಟ್ಟಿದ್ದೇನೆ ಮುಗಿದೋಯ್ತು. ಅದು ಅವ್ರ ಎದುರಿಗಿಲ್ಲ. ಈಗ ಯಾರಿಗೋ ಅವ್ರನ್ನ ಮಾತು ಕೊಟ್ಟಿದ್ರು ಅಂತ ಹೇಳ್ತಾರೆ, ಅಷ್ಟಕ್ಕೆ ನಡೆಸಿಬಿಡ್ತಾರೆ ಅಂಥ ಕಾಲ. ಈಗ ಆಡ್ಕೊಳ್ಳೋಕೆ ಅವನೇ ನಾನು ಮಾತು ಕೊಡ್ಲಿಕ್ಕೆ ಅಂತ ಕೇಳಿ ಮತ್ತೆ ನನ್ನ ಕೇಳಿ ಮಾತು ಕೊಟ್ಟ ಅಂತ ಕೇಳ್ತಾರೆ. ಅದೆಲ್ಲ ಅಂದರೆ ಧರ್ಮನ ಬಿಟ್ಟುಬಿಡ್ತಾರೆ, ಭಾಳ ತಪ್ಪದು. ಆ ರೀತಿ ಆದವ್ರು ಮೊದಲು ದುಃಖಪಟ್ಟಿದ್ದಾರೆ, ಆಮೇಲೆ ಭಾರಿ ಒಳ್ಳೆಯದಾಗಿದೆ ಅವರಿಗೆಲ್ಲ ಕೂಡ. ಆ ರೀತಿ ಮದುವೆ ಆದವರಿಗೆ ಆಮೇಲೆ ಅದನ್ನು ನೋಡೋದಕ್ಕೆ ಆಗ ಏನೋ ಮಾಡಿದ ಮೂರ್ಖ ಅಂತ ಅನಿಸುತ್ತೆ. ಆಮೇಲೆ ಏನಾಗಿದೆ, ಒಳ್ಳೊಳ್ಳೆ ಮಕ್ಕಳು ಹುಟ್ಟಿ ಭಾರಿ ವಿಶ್ವವಿಖ್ಯಾತರಾಗಿಬಿಟ್ಟಿರ್ತಾರೆ. ಆಗ ಅವ್ರು ಹೇಳಿ ಸರಿ ಹೋಯ್ತು ಅಂತ ಆಗ ಅನಿಸುತ್ತೆ. ಇವ್ರು ಧರ್ಮ ಕಾಪಾಡಿತು. ದೊಡ್ಡವ್ರ ಮಾತನ್ನು ನಡೆಸಬೇಕು ಅನ್ನೋ ಧರ್ಮ ಇತ್ತಲ್ಲ, ಮಾಡ್ಕೊಂಡಿದ್ದಕ್ಕೆ ಏನಾಯಿತು, ಒಳ್ಳೆ ರಿಸಲ್ಟ್. ಆಗ ಹೇಳಿದೆ, ಮೊದಲನ ಏನೋ ಅಂದ್ಕೊಂಡ್ಬಿಟ್ಟಿದ್ದೆ, ಅವ್ರು ಹೇಳಿದ್ದು ಭಾರಿ ಒಳ್ಳೆಯದಾಯಿತು ಅಂತ ಹೇಳಿದ. ಇದು ಕೆಲಸ ನಮಗೆ ಗೊತ್ತಿರೋಲ್ಲ, ಭಾರಿ ಬುದ್ಧಿವಂತರು ಇರ್ಬೋದು, ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ. ಅವರ ಅನುಭವ ಬಂದಿರೋದಿಲ್ಲ ಅಂತಾರೆ. ಅವ್ರು ಹೇಳ್ತಾರೆ, ನನ್ನ ಮಾತು ಕೇಳು,
ಹೀಗೆ ಮಾಡು ಸರಿ ಹೋಗುತ್ತೆ. ತುಂಬ ವಿವೇಕಗಳು ಕೇಳ್ತಾರೆ, ಹೌದು ಅಷ್ಟು ಅನುಭವದಿಂದ ಹೇಳ್ತಾರೆ ಅಂದಮೇಲೆ ಅರ್ಥ ಇರುತ್ತೆ, ಕೇಳ್ತಾರೆ. ಕೆಲವರು ನಿಮ್ಮ ಅನುಭವ ತೊಗೊಂಡು ನಾನೇನು ಮಾಡಲಿ, ನನಗೆ ಜಾಸ್ತಿ ಗೊತ್ತಿದೆ ಅಂತ ಮಣ್ಣು ತಿನ್ನೋ ಕೆಲಸ ಮಾಡ್ತಾರೆ, ಮಾಡಬಾರ್ದಾಗಲ್ಲ. ಲೋಕದಲ್ಲೂ ಅನುಭವಕ್ಕೆ ಬೆಲೆ ಇದೆ. ಸರ್ವಿಸ್ ಆಗ್ತಾ ಸಂಬಳ ಜಾಸ್ತಿ ಮಾಡ್ತಾರೆ ಏನೋ. ಏನಾಯ್ತಾ? ಹಾಂ ಹೌದು 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 ಹೌದೌದು ಕರೆಕ್ಟ್. ಯಾವಾಗಲೂ ಕೂಡ ನಮ್ಮ ಸ್ಟೂಡೆಂಟ್ಸೇ ಬರ್ತಾರೆ ಎಷ್ಟೋ ಸಲ. ಅವರು 3-4ರಲ್ಲಿ 100 ತೊಗೊಬಿಟ್ಟಿರ್ತಾರೆ ಸಬ್ಜೆಕ್ಟ್ಸ್ 100/100 ಸರ್ ಯಾವುದಕ್ಕೆ ಹೋಗಲಿಲ್ಲ ಕನ್ಫ್ಯೂಸ್ ಆಯಿತು ಕೇಳಕ್ಕೆ ಬರ್ತಾರೆ ಅವ್ರು ಪಾಪ. ಕೇಳಿದಕ್ಕೆ ನಡ್ಕೋತಾರೆ ಆ ರೀತಿ ಕೆಲವರು. ಹೇಳಿತಾ ನೀವು ಅಡ್ವೈಸ್ ಕೊಡಿ ಅಂತ ಹೇಳಿದಾಗ ಅವ್ರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವುದಕ್ಕೆ ಹೋಗಲಿ ಅಂತ ಹೇಳಿಬಿಟ್ಟು. ಆ ಟೈಮ್ನಲ್ಲಿ ಅವ್ರು ಮತ್ತೆ ಚಾನ್ಸ್ ಇರೋಲ್ಲ. ಆ ಟೈಮ್ನಲ್ಲಿ ಡೆಸಿಷನ್ ತೊಗೋಬೇಕು ಅವನು. ಒಳ್ಳೆ ರೀತಿ ಅಡ್ವೈಸ್ ಕೇಳ್ತಾರೆ ಆಮೇಲೆ ಹೇಳ್ತಾರೆ ಭಾರಿ ಒಳ್ಳೇದಾಯ್ತು ಅಂತ ಹೇಳಿದ ಅಂಥವ್ರು ಸಿಗ್ತಾರೆ. ಕೇಳಿದ್ರೆ ಮಾಡ್ಕೊಂಡು ಅವನು ಏನೇನೋ ಮಾಡಿ ಆಭಾಸ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ವೀಕ್ನೆಸ್, ನಮ್ಮ ಒಂದು ಲಿಮಿಟೇಷನ್ ಒಪ್ಕೋಬೇಕು. ನಾವು ಒಂದು ಸ್ಟೇಜಲ್ಲಿ ಏನು ಮಾಡಬೇಕಾಗತ್ತೆ, ನಾವೆಲ್ಲ ಗೊತ್ತಿದೆ ಏನು ಬೇಕಾದ್ರೆ ಮಾಡ್ತೇವೆ ಅನ್ನೋ ಭ್ರಮೆ ಬಿಟ್ಟುಬಿಡಬೇಕು. ಆ ಸ್ಟೇಜಲ್ಲಿ ಹೌದು ಕೇಳಬೇಕಾದ ಧರ್ಮ ಅಂತ ಅನಿಸುತ್ತೆ. ಭೀಷ್ಮದ್ರೋಣಾದಯೋ ಅಸ್ತ್ರಜ್ಞಾ ನಿವಾರ್ಯಾಶ್ಚ ಕಥಂ ಯುಧಿ ಪೂಜ್ಯಾಸ್ತೆ ಬಾಹುಯುದ್ಧೇನ ನ ನಿವಾರ್ಯಾ ಕಥಂಚನ. ಇಲ್ಲಿ ಹೇಳಬೇಕಾದ್ರೆ ಮುಂದೆ ಕಥಂ ಭೀಷ್ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಷುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ಬರಿಸೂದನ. ಅರ್ಜುನ ಮಾತಾಡ್ತಾನಲ್ಲಿ ಈ ಮಾತನ್ನು ನೋಡಿದ್ರೆ ಅರ್ಥ ಆಗುತ್ತಾಗ. ಅಸ್ತ್ರಾಣಿ ಜಾನನ್ನಪಿಹಿ ಪ್ರಯೋಜಯಿಸಿ ನ ಕ್ವಚಿತ್. ಇನ್ನೊಂದು 2 ಬೇಕು. ಬಾಹುಯುದ್ಧದಿಂದ ಕೊಲ್ಲಬಾರ್ದು, ನೀನು ಕೊಲ್ಲೋದಿಲ್ಲ ಸರಿ, ಆದರೆ ಅಸ್ತ್ರಯುದ್ಧ ಮಾಡ್ಬೋದು, ಅದನ್ನೂ ಮಾಡೋದಿಲ್ಲ ನೀನು ದೊಡ್ಡವ್ರ ಜೊತೆಗೆ. ಏನು ಮಾಡೋದಿಲ್ಲ? ಅಸ್ತ್ರಯುದ್ಧ ಅಂದರೆ ನಮಗೆ ಅರ್ಥ ಆಗಲ್ಲ. ಮೈಕೈ ಮುಟ್ಟು ಹೊಡೆಯೋದು ಬಾಹುಯುದ್ಧ, ಬಾಯಲ್ಲಿ ಬೈಯೋದು ಅಸ್ತ್ರಯುದ್ಧ ಆಗಿದೆ, ಅದೇ ಅಸ್ತ್ರಯುದ್ಧ ಲೆಕ್ಕ. ಅದನ್ನೂ ಮಾಡೋದಿಲ್ಲ ನೀನು. ಅರ್ಥ ಆಯ್ತಾ? ಭೀಷ್ಮದ್ರೋಣ ಅಷ್ಟು ಹೊತ್ತಲ್ಲೂ ಭೀಮಸೇನ ಓಪನ್ನಾಗಿ ಮಾತಾಡಿಸಲಿಲ್ಲ ಯಾರು ಕೂಡ. ಹೇ ಭೀಷ್ಮದ್ರೋಣ ಅಂತ ಮಾತಾಡಿಸೋದಿಲ್ಲ ತುಂಬಿದ್ದ ಸಭೆಯಲ್ಲಿ. ಅದು ಅನ್ಯಾಯ ಆಗ್ತಿದ್ರು ಕೂಡ ಏನು ಮಾಡಿರೋದು, ಅವ್ರಿಗೆ ಹರ್ಟ್ ಆಗ ನಡ್ಕೊಳ್ಳಿಲ್ಲ. ಭಾರಿ ಇಂಪಾರ್ಟೆಂಟ್ ಅದು. ತಮ್ಮ ಸರಿ ಇದ್ದು ಮಾತ್ರಕ್ಕೆ ನೀವು ಹರ್ಟ್ ಮಾಡಬೇಕು ಅಂತ ಅರ್ಥ ಅಲ್ಲ. ಗೊತ್ತಾಯ್ತು? ಹರ್ಟ್ ಆಗದೆ ಹೇಳೋದಕ್ಕೂ ಬರುತ್ತೆ ಅದನ್ನು. ಆಗೋದು ಯಾರೋ ತಪ್ಪು ಹೇಳ್ತಾರೆ ಅಂತ ತಿಳ್ಕೊಬೇಡ. ಅವತ್ತಲ್ಲಿ ಸುಮ್ಮನೆ ಹೂ ಒಂದು ಬಿಡಿ, ಆಮೇಲೆ ಹೇಳಿ ಒಪ್ಕೋತಾರೆ. ಆಗ ಹೇಳಿದರೆ ಬಿಡೋದಿಲ್ಲ ಅವರು. ಇಬ್ಬರು ದೊಡ್ಡ ಗಾಡಿ ಶುರುವಾಗುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಹೇಳಿದರೆ ತಕ್ಷಣ ಒಪ್ಕೋತಾರೆ. ಲೀಡರ್ ಕ್ವಾಲಿಟಿ ಅದೇನೆ. ಯಾವುದೋ ಮಾಡೋಕ್ಕೆ ಅನ್ಕೋತಾನೆ, ಯಾರೂ ಒಪ್ಪೋದಿಲ್ಲ. ಓಕೆ ನಿಮ್ಮ ಹೇಳಿದಾಗ ಬಿಟ್ಬಿಡ್ತಾರೆ. ಆಮೇಲೆ ಅವಳು ಬರ್ತಾರೆ, ಈ ಮಾಡಿ ಬಂದುಬಿಡ್ತಾರೆ. ಅವ್ರಿಗೇನಾಯ್ತು, ತಮ್ಮ ಮಾತು ನಡೀತೋದು ಭಾರಿ ಗೌರವ ಆಗುತ್ತೆ. ಅವ್ರಿಗೇನಿರುತ್ತೋ ಫಾಲ್ಸ್ ಪ್ರೆಸ್ಟೀಜ್ ಇರುತ್ತಲ್ಲ, ಹೋಗಿಬಿಡುತ್ತೆ. ನಮ್ಮ ಮಾತು ಕೇಳಿದ್ರು, ಅದರಿಂದ ಈಗ ಅವ್ರ ಮಾತನ್ನು ನಾವು ಕೇಳಬೇಕು ಅನ್ನೋ ಭಾವನೆ ಬರುತ್ತೆ. ಆ ರೀತಿ ಮಾಡಿದಾಗ ಏನಾಗುತ್ತೆ, ಲೈಫ್ನೊಳಗೆ ಗಲಾಟೆಗಳು ಬರೋದಿಲ್ಲ. ಗೊತ್ತಾ? ಹಠ ಇದ್ದಾಗ ಹೋಗಿಬಿಡುತ್ತೆ. ಅದು ಲೀಡರ್ಶಿಪ್ ಕ್ವಾಲಿಟಿ ಅಂತ ಕರೀತಾರೆ. ಯಾಕಂದರೆ ಲೈಸ್ ಇಟ್ ಆರ್ ನಾಟ್. ತುಂಬ ಜನ ಅಂತ ಹೇಳಿದಾಗ ಅದನ್ನ ಆ ಕಾಲಕ್ಕೆ ನಡೆಸಿಬಿಟ್ರೆ ಅವ್ರಿಗೆ ಏನಾಗುತ್ತೆ, ಅವರೆಲ್ಲ ಕಾನ್ಫಿಡೆನ್ಸ್ ತೊಗೊಂಡಾಗುತ್ತೆ. ಗೊತ್ತಾಯ್ತಾ? ಆಗ ಅವ್ರಿಗೆ ನಂಬಿಕೆ ಬರುತ್ತೆ. ಆಗಾಗಿರಲಿ, ಸ್ವಲ್ಪ ಟೈಮ್ ತೊಗೊಳ್ಳಿ. ಆಗ ಭಾರಿ ದೊಡ್ಡದಕ್ಕೆ ತೊಗೊಳ್ಬಾರ್ದು. ಹೇಳಿದ್ದೀರಿ ಸರ್, ಅಂಥದಕ್ಕೆಲ್ಲ ತೊಗೊಳಕ್ಕೆ ಬರೋದಿಲ್ಲ. ಬೇರೆದಾದಾಗ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ತಾರೆ. ಯೋಚನೆ ಮಾಡಿ ಆಗಲಿ ಅಂತಾರೆ ಕೆಲವರು. ಆಗಬೇಡ ಅಂತಾರೆ, ಆಮೇಲೆ ಆಗಲಿ ಅಂತ ಹೇಳ್ತಾರೆ. ಇತ್ಯುಕ್ತ ಫಲ್ಗುನಃ ಪ್ರಾಹ ತಸ್ಮಾತ್ ತದೈವ ಗಂತವ್ಯಂ ವಿಜ್ಞಾತಾಸ್ತ್ರೇ ಧನಂಜಯೇ. ಅದಕ್ಕೆ ಏನು ಮಾಡಬೇಕು ನಾವೀಗ? ಇನ್ನೊಬ್ಬರು ತಯಾರು ಮಾಡಬೇಕು. ಇನ್ನೇನು ದಕ್ಕಸಾಯಿದೇವರು ಅವ್ರ ಕೈಲಿ ಆಗೋದಿಲ್ಲ. ಅವರಿಗೆ ಅಷ್ಟು ಕೆಪಾಸಿಟಿ ಇಲ್ಲ. ಅರ್ಜುನಿಗೆ ನೆಕ್ಸ್ಟ್ ನಿನ್ನ ಬಿಟ್ಟರೆ ಯಾರು? ಅರ್ಜುನನೇ. ಅರ್ಜುನ ತಯಾರು. ಅರ್ಜುನ ಆ್ಯಸ್ ಇಟ್ ಈಸ್ ಯಾಸ್ ಆರ್ ನೌ ಏನಿಲ್ಲ, ಅದಕ್ಕೆ ಸಾಧ್ಯ ಇಲ್ಲ. ಅದು ಯಾಸ್ ಆರ್ ನೌ ಸಾಧ್ಯ ಇಲ್ಲ. ಯಾತಕ್ಕೆ? ಒಂದು ಸಿಂಪಲ್ ಆನ್ಸರ್ ಇದೆ. ಭೀಷ್ಮದ್ರೋಣರೆಲ್ಲ ಕಾರಣ 3 ಜನ ಕೂಡ ಏನವರು ಪರಶುರಾಮರ ಸಾಕ್ಷಾತ್ ಶಿಷ್ಯರು. ದೊಡ್ಡ ಪವರ್ ಜಾಸ್ತಿ ಇದೆ ಅಲ್ಲಿ. ಸಾಕ್ಷಾತ್ ಶಿಷ್ಯರು. ಅರ್ಜುನ ಪ್ರಶಿಷ್ಯ, ಪರಶುರಾಮ ಪ್ರಶಿಷ್ಯ. ಅಲ್ಲಿ ಒಂದು ಕ್ವಾಲಿಟಿ ಹೋಯ್ತಾಗಲೇ ಹೇಳಿದ್ನಲ್ಲ, ಡೈರೆಕ್ಟ್ ತೀರ್ಥ ಕೊಡ್ತಾರೆ, ಬೇರೆ ಇನ್ನೊಬ್ರು ಕೈ ಕೊಡ್ತಾರೆ, ಒಂದು ಗತೆ ಮುಗಿತಾಗಲೇ. ಡೈರೆಕ್ಟ್ ಆಗಲಿಲ್ಲ. ಆದ್ದರಿಂದ ಏನಾಯ್ತು, ಈಗ ಅರ್ಜುನನಿಗೆ ಆ ಒಂದು ಮೈನಸ್ ಪಾಯಿಂಟ್ ಇದೆ. ಅದಕ್ಕೇನು ಮಾಡಬೇಕಾತೀಗ? ಅವ್ರ ಮಟ್ಟಕ್ಕೆ ಕೇಳಬೇಕು. ಅವ್ರ ಮಟ್ಟಕ್ಕೆ ಕೇಳಬೇಕಾದ್ರೆ ಸಿದ್ಧತೆ ಆಗಬೇಕು. ಇನ್ನೊಂದು ಅದು ಹೇಗೆ ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವುದು? ಅದು ಹೇಳಿದೆ ಅದು ಅಸ್ತ್ರಾಣಿ. ನಿನಗೆ ಅಸ್ತ್ರ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ, ಆದರೆ ನೀನು ಪ್ರಯೋಗ ಮಾಡೋದಿಲ್ಲ. ಅದನ್ನು 2 ಕಾರಣಕ್ಕೆ ಮಾಡಿ. ದೊಡ್ಡವ್ರ ಮೇಲೆ ಮಾಡೋದಿಲ್ಲ ಒಂದು, ಮತ್ತು ಅಸ್ತ್ರಯುದ್ಧ ಮಾಡಬಾರ್ದು ಒಂದು. ಯಾತಕ್ಕೆ? ಇನ್ನೊಬ್ಬರು ಕೇಳಿ ಮಾಡಬೇಕಾಗ, ರಿಕ್ವೆಸ್ಟ್ ಮಾಡಿದಾಗ ಅದು ಮಾಡೋಕ್ಕೆ ತಯಾರಿಲ್ಲ. ಆ ರೀತಿ ಮಾಡಿದಾಗ ಪುಣ್ಯ ಹೋಗಿಬಿಡುತ್ತೆ, ಯಾಚನೆ ಮಾಡಿದ ಪಾಪ ಬರುತ್ತೆ. ಅದಕ್ಕೆ ಮಾಘೃತ ಕಶ್ಯಸ್ವಿಧಾನಂ, ಯಾರಿಂದ ಕೂಡ ಅಪೇಕ್ಷೆ ಮಾಡಬಾರ್ದು ಅಂತ ಹೇಳ್ತಾರೆ. ಆ ಮಾತನ್ನು ನಾವು ಕೇಳೋದಕ್ಕೆ ಚೆಂದ ಅಂತ ಅನಿಸುತ್ತೆ. ಫಾಲೋ ಮಾಡಿದಾಗ ಮಾತ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಫಾಲೋ ಮಾಡಿದ್ರೆ ಆಗ ಸ್ವಲ್ಪ ಕಷ್ಟನೇ. ಧರ್ಮಾಚರಣೆ ಮಾಡೋರಿಗೆಲ್ಲ ಆ ಟೈಮ್ಗೆ ಏನು ಅನಿಸುತ್ತೆ, ಸ್ವಲ್ಪ ಕಷ್ಟ ಅನಿಸುತ್ತೆ. ತಡ್ಕೊಬಿಟ್ರೆ ಮುಂದೆ ಗೊತ್ತಾಗುತ್ತೆ. ಎಷ್ಟು ಕಷ್ಟಪಟ್ಟಿರ್ತಾರೋ ಅದು 1000 ಪಟ್ಟು ಸುಖ ಆಗುತ್ತೆ. ಆಗಲೇ ಸುಖ ಬೇಕು ಅನ್ನೋರಿಗೆ ಏನಾಗುತ್ತೆ, ಅದನ್ನು ಮಿಸ್ ಮಾಡ್ಕೊಬಿಡ್ತಾರೆ. ಆ ಧರ್ಮಾಚರಣೆ ಕಷ್ಟ. ಇವತ್ತು ಓದೋದು ಭಾರಿ ಕಷ್ಟ. ರ್ಯಾಂಕ್ ಬಂದಾಗ ಎಷ್ಟು ಖುಷಿ ಆಗುತ್ತಾಗ.
ಆಗ ಆರಾಮ ಮಲ್ಕೊಂಡ್ಬಿಟ್ಟ, ಕ್ರಿಕೆಟ್ ಮ್ಯಾಚ್ ನೋಡ್ತಾ ಕೂತ್ಕೊಂಡ. ಆಮೇಲೆ ಪಜಿತಿ ಜನ್ಮ ಪೂರ್ತಿ ಓಡಾಡಬೇಕಾಗುತ್ತೆ. ಅದಕ್ಕೆ ಧರ್ಮಾಚರಣೆಯಲ್ಲಿ ತುಂಬ ಜನ ಸೋಲೋದಕ್ಕೆ ಕಾರಣ ಆಗ ಕಷ್ಟ ಆಗುತ್ತೆ ಅನ್ನೋದ್ರಲ್ಲಿ. ಆಗಿನ ಕಷ್ಟ ತಡ್ಕೋಬೇಕಾದ್ರೆ ವಿದ್ಯಾತುರಾಣ ನ ಸುಖಂ ನ ನಿದ್ರಾ ಅಂತ ಹೇಳಿಬಿಟ್ಟಿದ್ದಾರೆ. ಏಕಾದಶಿ ಮಾಡೋದು ಭಾರಿ ಕಷ್ಟ. ಮರುದಿವಸ ಏಕಾದಶಿ ಮಾಡ್ತಿರ್ತಾನೆ ತಿಳ್ಕೊಬಾರ್ದು. ತಿನ್ನೋರು ನೋಡ್ತಾನೆ, ಎಷ್ಟು ಪುಣ್ಯವಂತರು ಅನ್ಕೋತಾನೆ. ಮರುದಿವಸ ತಾನು ವ್ಯಾಖ್ಯೆ ಮಾಡಿರ್ತಾರೆ, ಇವ್ರು ಎಷ್ಟು ಪಾಪಿಗಳು ಅಂತ ಆಗ ಅನ್ಕೋತಾನೆ. ಗೊತ್ತಾಯ್ತಾ? ಅವ್ರು ಚೇಂಜ್ ಆಗುತ್ತೆ ಈಗ ಮನಸ್ಸಿನೊಳಗೆ. ಅದು ದೊಡ್ಡ ಸಾಧನೆ ಮಾಡಿದ ಅವ್ನ ಮನಸ್ಸಿನಲ್ಲಿ ಏನು ಬರುತ್ತೆ ಅವನಿಗೆ ಅಂತ ಹೇಳಿದ್ದಾರೆ. ಪಾಸಾದನ್ನು ಬೈತಾ ಅವ್ನು ರ್ಯಾಂಕ್ ಬಂದು ನೋಡಪ್ಪ ಎಷ್ಟು ಗ್ರೇಟ್ ಅವನು, ನಾ ಎಂಥ ಮೊಂಡಿದನೇ ಕೆಲಸ ಅನ್ಕೋತಾನೆ. ಅವ್ನಿಗೆ ಟೈಮ್ ಮುಗಿದೋಗಿರುತ್ತೆ ಅಷ್ಟೆ. ಗದೆ ಉಪಯೋಗಿಸೋದು ಪ್ರಸಂಗ ಬರುತ್ತೆ. ಗದೆ ಎದ್ದು ಹೊಡೆಯೋದು ಕೈಲಿ ಹೊಡೆಯೋದು, ಕೋಲ್ ತೊಗೊಂಡು ಹೊಡೆದ್ರೆ ಅಷ್ಟು ದೊಡ್ಡವ್ರನ್ನ, ಕೈಲಿ ಹೊಡೆದ್ರು ಅಷ್ಟೇ, ಅರ್ಥ ಇಲ್ಲ ಅದ್ರಾಗೆ. ಆದ್ದರಿಂದ ಗದೆ ಉಪಯೋಗಿಸ್ಬೇಕಾದ್ರೆ ಯಾರನ್ನು ಅಲ್ಲಿ ಮಾಡಿ ಉಪಯೋಗಿಸ್ತಾರೆ. ಅದರ ಬುದ್ಧಿ ಬರುತ್ತೆ ಭಾರಿ. ಇತ್ಯುಕ್ತೋ ಭೀಮಸೇನಸ್ತು ಸ್ನೇಹಭಂಗ ಭಯಾತ್ತತಃ. ಈಗ ಹೇಳಿದಾಗ ಭೀಮಸೇನ ಮಾಡಿದ್ದೇನಪ್ಪ ಅಂದರೆ ಇನ್ನೂ ಒತ್ತಾಯ ಮಾಡಬಾರ್ದು. ಯಾತಕ್ಕೆ? ಮುಖ್ಯ ಕೆಲಸ ಆಗೋಯ್ತು. ಈಗ ಮುಖ್ಯ ಕೆಲಸ ಆಗೋಯ್ತು. ಆದ್ದರಿಂದ ಇನ್ನು ಮಾತಾಡಿ ಸ್ನೇಹಭಂಗ ಭಯಾತ್ಮ ಒಂದು ರೀತಿ ಅವಿಶ್ವಾಸಕ್ಕೆ ಕಾರಣ ಆಗುತ್ತೆ, ಮಾಡಬಾರ್ದು. ಒಂದೊಂದೇ ಅಲ್ಲ, ಒಂದೊಂದು ಬೈ ಒಂದು ಕಾರಣ ಕೊಡ್ತಾರೆ. ಈಗ ಫಸ್ಟ್ ಅದು ದೊಡ್ಡವ್ರಿಗೆ ವಿಷಯ ಹೇಳಿದ, ಅವ್ರು ಪೂರ್ತಿ ಒಪ್ಪುಗಳು ಸ್ವಲ್ಪ ಒಪ್ಪುಗಳಿಲ್ಲ. ಸಾಕು, ಎಷ್ಟು ಮಾಡ್ಬೋದಾಗ ಸಂಧಾನಕ್ಕೆ ಹೋದಾಗ ಯಾವಾಗಲೂ ಏನು ಮಾಡೋದು, ಇಬ್ಬರು ಕೂಡ ಏನು ಮಾಡಬೇಕು, ಸ್ವಲ್ಪ ಇಬ್ಬರು ತ್ಯಾಗ ಮಾಡಬೇಕಾಗಿ. ಇಷ್ಟು ಅಷ್ಟೇ ಮಾಡೋದಿಲ್ಲ, ಮತ್ತೆ ಯುದ್ಧ ಕಂಟಿನ್ಯೂ ಆಗುತ್ತೆ ಅಷ್ಟೇ. ಸ್ವಲ್ಪ ತ್ಯಾಗ ಮಾಡಲೇಬೇಕು. ಏನೂ ತ್ಯಾಗ ಮಾಡೋ ಅವರೊಬ್ಬರೇ ಮಾಡಲಿ ಅಂದರೆ ಅದು ಸಂಧಾನ ಆಗೋದೇ ಇಲ್ಲ. ಇತ್ಯುಕ್ತೋ ಭೀಮಸೇನಸ್ತು ಸ್ನೇಹಭಂಗ ಭಯಾತ್ತತಃ. ಸ್ನೇಹಭಂಗ ಅಂದರೆ ಒಳ್ಳೆಯವ್ರ ಜೊತೆ ಸ್ನೇಹಭಂಗ ಆಗಬಾರ್ದು. ಅರ್ಥ ಆಯ್ತಾ? ಒಳ್ಳೆಯವ್ರ ಜೊತೆ ಸ್ನೇಹಭಂಗ ಆದರೆ ಅದು ನಮ್ಮ ಇದಕ್ಕೆ ಕಾರಣ, ಪತನಕ್ಕೆ ಕಾರಣ ಆಗುತ್ತೆ. ಕೆಟ್ಟವ್ರ ಬಗ್ಗೆ ಆಗಲಿ, ಅದೇನು ಆಗದೇ ಒಳ್ಳೆಯದು. ಅದು ಒಳ್ಳೆಯವ್ರ ಸ್ನೇಹ ಅಂದ್ರೇ ಪ್ರೀತಿ ಅಂತ ಅರ್ಥ. ಪ್ರೀತಿ ವಿಶ್ವಾಸವನ್ನು ದೊಡ್ಡವ್ರ ಹತ್ರ ಕಳ್ಕೋಬಾರ್ದು. ನಾವು ಏನು ಮಾಡಬೇಕು, ಯಾವಾಗಲೂ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಹೇಳಲಿಲ್ಲ ನೋವಾಚ ಕಿಂಚಿದ್ವಚನಂ ಸ್ವಾಭಿಪ್ರೇತ ಮಮಾಪ್ಯಚ. ಅದಕ್ಕೆ ಮತ್ತೆ ಮಾತಾಡಲಿಲ್ಲ, ಏನೂ ಮಾತಾಡಲಿಲ್ಲ. ಮತ್ತು ತನ್ನ ಕೆಲಸ ಆಯಿತು, ಸ್ವಾಭಿಪ್ರೇತ ತನ್ನ ಕೆಲಸ ಆಗೋಯ್ತು. ಈಗ ಏನು ಕೆಲಸ ಆಯಿತು, ಈಗಲೇ ಹೋಗೋಣ ಅಂತ ಹೇಳಿದರೆ ಕೇಳಲೇ ಇಲ್ವಲ್ಲ. ಏನು ಕೆಲಸ ಆಗಿಲ್ಲ ಅಂತ ಕೇಳಿದರೆ ಇಲ್ಲ. ಇಷ್ಟು ಬೇಗ ಅಷ್ಟೇ ಹೇಳಿದ್ದು ಭೀಮಸೇನ. ಯಾತಕ್ಕೆ ಅಂತ ಹೇಳಿದ್ದು, ಇಷ್ಟು ಹೇಳಿದರೆ ಅಲ್ಲೇ ಬರ್ತಾರೆ ಅಂಥೇಳಿ. ಭೀಮಸೇನ ಈಗಲೂ ಕೂಡ ಏನು ಉದ್ದೇಶ ಇಲ್ಲ, ಆಗಲೇ ಹೋಗೋ ಉದ್ದೇಶ ಇಲ್ಲ. ಯಾತಕ್ಕೆ ಕಿರಿಮಿರಾದರೆ ವಧ ಆಗಬೇಕಾಗಿದೆ. ಇನ್ನು ಇವರಿದ್ದಾರೆ, ಮುನ್ನೆ ಅವ್ರು ಭಾಳ ಜನ ಇದ್ದಾರೆ. ಸೌಗಂಧಿಕ ಪುಷ್ಪ ಸರ್ವಜ್ಞ ಪೂರ್ಣಪ್ರಜ್ಞೆ ಅವರು. ಸೌಗಂಧಿಕ ಪುಷ್ಪ ಎಲ್ಲ ತರಬೇಕಾಗಿದೆ. ಗೊತ್ತಾಯ್ತು? ಘೋಷಯಾತ್ರೆ ಏನೇನೋ ನಡೀಬೇಕಾಗಿದೆ. ನಜಕರನ್ನು ಉದ್ಧಾರ ಮಾಡಬೇಕಾಗಿದೆ, ನಹುಷನ್ನು. ಅವೆಲ್ಲ ಪೆಂಡಿಂಗ್ ಬೇಕಾದಷ್ಟಿದೆ. ಆದ್ದರಿಂದ ಅವ್ರ ಮನಸ್ಸಲ್ಲಿ ಇದ್ದಿದ್ದೇನು ಈಗ ಹೋಗಬೇಕು ಅಂತಲ್ಲ, ಆಮೇಲೆ ಮಾಡಬೇಕು ಅಂತಲೇ. ಬಟ್ ಈಗ ಆಮೇಲೆ ಶುರು ಮಾಡಿದರೆ ಆಮೇಲೆ ಒಪ್ಪೋದಿಲ್ಲ, ಈಗಲೇ ಒಪ್ಪಿಸ್ಬಿಟ್ರು ಅಷ್ಟೇ. ಇದು ಎಲ್ಲರ ಟ್ರಿಕ್. ಇದು ಒಂದು 10,000 ಸಾಲ ಕೊಡ್ತೀರಾ ಅಂತ ಕೇಳ್ತಾರೆ. ಇಲ್ಲ 5 ಕೊಡ್ತೀವಿ, ಅಷ್ಟೇ ಸಾಕು. ಅದು ಬೇಕಾಗಿದ್ದು 5. ಯಾಕೆ 5 ಕೇಳಿ 2.5 ಬರ್ತಾರೆ ಆಮೇಲೆ. ಹಾಗಾಗಬಾರ್ದು. ಅಲ್ಲಿ ಭೀಮಸೇನ ಹೇಳಿಕೊಟ್ಟ ಯೋಗ ಕರ್ಮಸು ಕೌಶಲ. ಕೆಲಸ ಆಗಬೇಕಾದ್ರೆ ಅಷ್ಟೇ ಕೇಳಬೇಡಿ, ಸ್ವಲ್ಪ ಜಾಸ್ತಿ ಟ್ರೈ ಮಾಡಿ, ಅಷ್ಟಕ್ಕೆ ಬಂದೇ ಬರುತ್ತೆ. ಲೋನ್ ಅಪ್ಲೈ ಮಾಡೋದು ಹಾಗೇ. ಲೋನ್ ಅಪ್ಲೈ ಮಾಡ್ತಾರಲ್ಲ, ಅವ್ನಿಗೆ ಗೊತ್ತು ಅಷ್ಟು ಕೊಡಲ್ಲ ಅಂಥೇಳಿ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ಇಷ್ಟು ಎಲಿಜಿಬಿಲಿಟಿ ಇಷ್ಟೇ ಇದಾರೆ ಕೊಡ್ತೀವಿ, ಮೊದಲು ಇಲ್ಲದ್ರೆ ಇನ್ನೂ ಕಡಿಮೆ ಏನೋ ಮಾಡ್ತಿದ್ರು. ಅದು ಟ್ರಿಕ್. ಅದು ಕೆಲಸ ಆಗ್ಬೇಕಾದ್ರೆ ನಡ್ಕೋಬೇಕಾಗಿ. ಅದೇ ಎಲ್ಲ ಇದೆಲ್ಲ ಇದೆಲ್ಲ ಗೊತ್ತಾಗುತ್ತೆ ನಮಗೆ, ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗುತ್ತೆ ಇದು ಓದಿದರೆ. ಇದೆಲ್ಲ ಏನು ಯದ್ಯದಾರ್ಧರ್ಶ ಶ್ರೇಷ್ಠ ತತ್ತದೇವೇತರೋ ಜನ. ದೊಡ್ಡವರು ಮಾಡಿದ್ದು ಹೀಗಿದೆ, ಆದ್ದರಿಂದ ಹಾಗೆ ಮಾಡಬೇಕು. ಎಲ್ಲರೂ ಮಾಡೋದು ಹಾಗೇ. ಹೆಚ್ಚು ಕೇಳಲೇಬಾರ್ದು, ಮಾಡೋ ಪ್ರಶ್ನೆ ಅಲ್ಲ. ನಾವು ಹೆಚ್ಚು ಇದನ್ನು ಕೇಳಕ್ಕೆ ಹೋಗಬಾರ್ದು. ನೀವು ಕೆಲಸ ಆಗಬೇಕು ಅಂತಿದ್ದರೆ ಲೀವ್ ಕೇಳ್ತಾರೆ. ಸರ್ ಒಂದು ಲೀವ್ ಕೊಡಿ, ಅರ್ಜೆಂಟ್ ಕೆಲಸ 10 ದಿವಸ ತಗೋ, ಸಾಕು ಸರ್ ಅಂತಾರೆ. ಬೇಕಿಂತ ಅಷ್ಟೇ ಅವರಿಗೆ. 10 ಕೇಳಿ ಪಜಿತೆ ದೊಡ್ಡ ಪ್ರೋಗ್ರಾಮ್ ಮಿಸ್ ಆಗ್ತಿತ್ತು ಅವರಿಗೆ. ಅಂದರೆ ಎಲ್ಲರ ಸೈಕಾಲಜಿ ಇದೆ. ಅದನ್ನು ಭೀಮಸೇನರು ತೋರಿಸ್ತಾ ಇದ್ದಾರೆ. ಸಾಕೀಗ ಸ್ವಾಭಿಪ್ರಾಯಂ ಅವಾಪ್ಯಚ ಅಭಿಪ್ರಾಯೋ ಹಿ ಭೀಮಸ್ಯ. ಇನ್ನು ಕ್ಲಿಯರ್ ಮಾಡ್ತಾರೆ. ನಿಶ್ಚಯೇನ ಶ್ರೇಯೋದಸೆ. ಭೀಮಸೇನ ಸಂಕಲ್ಪ ಏನಿತ್ತು ಅಂದರೆ 13 ವರ್ಷ ಆದಮೇಲೆ ಯುದ್ಧ ಮಾಡಬೇಕು ಅಂತಿತ್ತು. ಯುಧಿಷ್ಠಿರ ಕೆಲವರು ಇರ್ತಾರೆ, ಅವ್ರು ಕೇಳಿದಷ್ಟೇ ಕೊಡ್ತಾರೆ ಅಂತ ಗೊತ್ತು, ಅಷ್ಟೇ ಕೇಳ್ತಾರೆ, ಜಾಸ್ತಿ ಕೇಳೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಅಷ್ಟೇ ಕೊಡ್ತಾರೆ ಅಂಥೇಳಿ. ಯಾಕೆ CL ಬೆಕ್ಸ್ಬೇಕು, ಅಷ್ಟೇ ಕೇಳ್ತಾರೆ, ಜಾಸ್ತಿ ಕೇಳೋದಿಲ್ಲ. ಯಾಕೆ ಹೇಳಿ? ಯಾಕೆ ಎಕ್ಸಾಸ್ಟ್ ಆಗಿ ಬಜಿತಾಗಿರುತ್ತೆ ಅವನಿಗೆ. ಆ ಥರ ಅವನಿಗೆ ಲಾಸ್ ಇದೆ. ಕೇಳಿದಷ್ಟೇ ಅವ್ರು ಜಾಸ್ತಿ ಕೊಡ್ತಿರೋದು ಬೇಡ ಅಂತ ಹೇಳ್ತಾರೆ. ಕೆಲಸತ್ತೆ ಇನ್ನೊಂದು 4 ದಿವಸ ಕೊಡೋದಿಲ್ಲ, ರಿಸರ್ವ್ ಮಾಡ್ಕೊತೀನಿ ಅಂತ ಹೇಳ್ತಾರೆ. ನಾವು CL ಮಾಡೋದು ಬೇರೆ, EL ರೀತಿ ನೋಡೋದು ಬೇರೆ. ಅದು ಎನ್ಕ್ಯಾಶ್ಮೆಂಟ್ ಬೇರೆ, ಪ್ರೊಫಿಟ್. ಅವ್ರು ಹೇಳ್ತಾರೆ ಭಾಳ ದಿವಸ ಕೆಲಸ ಕೆಟ್ಟೋಗುತ್ತೆ ಕೊಡೋದಿಲ್ಲ ಅಂತಾರೆ ಶುರು ಮಾಡೋದು ಅವರು. ಅದಕ್ಕೋಸ್ಕರನೇ ಯುಧಿಷ್ಠಿರಸ್ಯ ರಾಜ್ಯಾರ್ಥಂ ಗಮನಾರ್ಥೇ ಪ್ರತಿಶ್ರವ ಅನ್ಯಥಾ ಅತಿಮೃದುತ್ವಾತ್ ಸಹ ನಗಚ್ಚೇತ್ ಭಿನ್ನಧೀಹಿ ಪರೈಹಿ. ಯುಧಿಷ್ಠಿರಸ್ಯ ರಾಜ್ಯಾರ್ಥಂ ಗಮನಾರ್ಥೇ ಪ್ರತಿಶ್ರವ ಅನ್ಯಥಾ. ಯುಧಿಷ್ಠರ ಪ್ರತಿಶ್ರವ ಅಂದರೆ ಶಪಥ ಪ್ರತಿಜ್ಞೆ ಮಾಡಿಬಿಟ್ಟ, ಆಣೆ ಅಂಥೇಳಿ. ಇನ್ನು ಮುಗೀತು ಕೆಲಸ.
ಈ ಮಾತು ಆಡದೆ ಹೋಗಿದ್ರೆ ಆತ ಹೋಗ್ತಿರಲಿಲ್ಲ. ಯಾತಕ್ಕೆ? ಅತಿ ಮೃದುತ್ವಾತ್, ಆತ ಸ್ವಭಾವ ಏನಾತಂದು ತುಂಬ ಮೃದು. ಏನಾಗ್ತಿದ್ದ ಗೊತ್ತಾ? ಗಚ್ಚೇದ್ ಭಿನ್ನಹೀಹಿ ಪರೈಹಿ. ಇನ್ನೊಬ್ರು ಯಾರು ಶುರು ಮಾಡಿದ್ದು ಧರ್ಮರಾಜಿ, ಏನಯ್ಯ ಮಾಡ್ತೀಯ? ಆ ಭೀಮ ಹೇಳಿದೆ, ನೀನು ಕೇಳಿದೆ, ಹೇಗೆಲ್ಲ ಮಾಡಿಬಿಡೋದಾ? ಸುಮ್ಮನೆ ಇರ್ಬೋದು, ದೊಡ್ಡವ್ರ ಮಾತು ನಡಿಬೇಕು, ಬಿಟ್ಟುಬಿಡ್ತಿದ್ದ. ಭಿನ್ನಧೀಹಿ ಪರೈಹಿ, ಎಲ್ಲ ರೆಡಿ ಮಾಡಿರುತ್ತೆ, ಯಾವನೊಬ್ಬನ ತಲೆ ಕೆಡಿಸ್ಬಿಡ್ತಾರೆ. ಪ್ರತಿಜ್ಞೆ ಮಾಡಿದರೆ ಮಾಡೋಕ್ಕೆ ಬರೋಲ್ಲ. ಆಗ ಸೇಲ್ಡಿಡೆ ಮಾಡಿದ್ವಿ, ಇನ್ನೇನು ಯಾರ ಮಾತು ಕೇಳೋಗಿಲ್ಲ ಅವನು. ಎಲ್ಲಿವರೆಗೂ ಚಾನ್ಸ್ ಇದೆ ಅವನಿಗೆ? ಅಗ್ರಿಮೆಂಟ್ನಿಂದ ಇನ್ನೂ ಸ್ವಲ್ಪ ಚಾನ್ಸ್ ಇರುತ್ತೆ. ಸೇಲ್ಡಿಡೆ ಮಾಡಿದ್ವಿ, ಏನೂ ಮಾಡೋಕ್ಕೆ ಬರೋದಿಲ್ಲ. ಆಣೆ ಮಾಡಿದರೆ ಹೇಗದ? ಪೂರ್ತಿ ಕಮಿಟ್ ಮಾಡಿದಾಗ. ಅದಕ್ಕೋಸ್ಕರ ಇಷ್ಟು ಕೆಲಸ ಆಯ್ತಲ್ಲ ಸಾಕು. ಭಿನ್ನಧೀಹಿ ಪರೈಹಿ ಕೃತಕೃತ್ಯೆ ತಥೋ ಭೀಮೇ ಸ್ಥಿತೇ ಧರ್ಮಾತ್ಮಜೋ ಹಿ ಸಹ ಭೀಷ್ಮದ್ರೋಣಾದಿ ವಿಜಯ ಕಥಂ ಸ್ಯಾದಿತಿ ಅಚಿಂತಯತೆ. ಅದೆಷ್ಟು ನಾಳೆ ಧರ್ಮರಾಜ ಏನು ಯೋಚನೆ ಮಾಡುತ್ತೆ, ಮುಂದೆ ಪೂರ್ತಿ ಇದು ಚೇಂಜ್ ಆಗಿಬಿಡುತ್ತೆ, ಸೀನೇ ಚೇಂಜ್ ಆಗಿಬಿಡುತ್ತೆ. ಅವತ್ತಿಂದ ಧರ್ಮರಾಜನ ಅಪ್ರೋಚೇ ಟೋಟಲಿ ಡಿಫರೆಂಟ್. ಇಷ್ಟಿದ್ದು ಧರ್ಮರಾಜನೇ ಬೇರೆ, ಮುಂದಿರೋ ಧರ್ಮರಾಜನೇ ಬೇರೆ. ಹೆಸರು ಯುಧಿಷ್ಠಿರ ಅಂಥೇಳಿ. ಯುಧಿಷ್ಠಿರ ಅಂದ್ರೇನು? ಯುದ್ಧದಲ್ಲಿ ಸ್ಥಿರ, ಏನು ಸ್ಥಿರ ಆಗಿರಲಿಲ್ಲ. ಇನ್ಮೇಲೆ ಏನಾತೀಗ? ಯುಧಿಷ್ಠಿರನೇ. ಹೆಸರಿಗೆ ತಕ್ಕಂತೆ ಗಟ್ಟಿಯಾಗಿಬಿಟ್ಟ. ಏನು ಮಾಡಿದ್ರು ಬಿಡೋದಿಲ್ಲ. ಭೀಮಸೇನ ಕೊಟ್ಟ ಮಾತನ್ನು ಪೂರ್ತಿ ನಡೆಸ್ತಾರೆ. ಈ ಭಾವನೆ ಇರಬೇಕು. ಎಷ್ಟೋ ಸತ್ಯ ನಾವು ಒಳ್ಳೇದು ಕೆಲಸಕ್ಕೆ ಏನು ಮಾಡಬೇಕು ಗೊತ್ತಾ? ನಾವೇ ಕಮಿಟ್ ಮಾಡ್ಕೊಂಡ್ಬಿಡ್ಬೇಕು, ನಾವೇ ಹಣೆ ಇಟ್ಕೊಂಡ್ಬಿಡ್ಬೇಕು. ಯಾತಕ್ಕೆ ಅಂದರೆ ಬಿಡೋ ಮನಸ್ಸು ಬರೋಲ್ಲ. ಆಗ ಅಕಸ್ಮಾತ್ ವಾಪಸ್ ಹೋಗೋ ಬುದ್ಧಿ ಬರೋದಿಲ್ಲ. ಸ್ವಲ್ಪ ನಾವು ಮಾಡ್ಕೊಂಡ್ರೆ ಆದರೆ ನಮ್ಮ ಮನಸ್ಸನ್ನೇ ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡಬೇಕಾಗ? ನಾವೇ ಸ್ವಬಂಧನ ಮಾಡ್ಕೊಂಡ್ಬಿಡ್ಬೇಕು. ನಾನೇ ಕಮಿಟ್ ಆಗಿದ್ದೇನೆ, ನಾನೇ ಕಮಿಟ್ ಆಗಿಬಿಟ್ಟಿದ್ದೇನೆ. ಯಾರಿಗೋ ಮಾತು ಕೊಟ್ಟರೆ ಬಿಡಿ ಅಂತ ಹೇಳ್ತಾರೆ, ನನಗೆ ಕಮಿಟ್ ಆಗೊಂಡ್ಬಿಟ್ರೆ ಅದು ಭಾಳ ಮುಖ್ಯ. ನಿಜವಾದ ಯುಧಿಷ್ಠಿರನ. ಕೃಷ್ಣ ಮಧುರೆಗೆ ಹೋಗ್ಬೇಕಾದ್ರೆ ವಾದಿರಾಸಗಳು ಬರೀತಾರೆ. ಯಾತಕ್ಕೆ ಹೋದ ಕೃಷ್ಣ ಮಧುರೆಗೆ ಅಂದರೆ ಮಧುರಾಂ ಕರ್ತುಂ. ಹೆಸರಿಗೆ ಮಧುರೆಯಾಗಿದೆ ಅಷ್ಟೇ. ಈ ಕಂಸ ಆಡ್ತಾ ಇದ್ದಾನೆ, ಏನಾಗಿತ್ತದು? ಮಧುರೆ ಆಗಿಲ್ಲ. ಕಂಸನ ಕೊಂದರೆ ಏನಾಗುತ್ತೆ ಈಗ? ಅದಕ್ಕೆ ಮಧುರಾಂ ಕರ್ತುಂ. ಹಾಗೆ ಯುಧಿಷ್ಠಿರಂ ಕರ್ತುಂ. ಯುಧಿಷ್ಠಿರನ ಮಾಡಲಿಕ್ಕೇನೆ ಭೀಮಸೇನ ಇಷ್ಟೆಲ್ಲ ಮಾಡಿದ್ದು. ಸರಿ ಹೋಯ್ತಾರೆ.